ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಮತ್ತೊಂದು ಕಂತಿನಲ್ಲಿ ವಾಲ್ಮೀಕಿ ರಾಮಾಯಣದ ಪರಾಮರ್ಶೆ ನಡೀತಾ ಇದೆ. ರಾಮನ ಅಂತರಂಗ ಕ್ಷೋಭೆಯ ಸರ್ಗಕ್ಕೆ ಬಂದಿದ್ದೀವಿ. 53ನೇ ಸರ್ಗ. ಇದು ನಿಜಕ್ಕೂ ವಾಲ್ಮೀಕಿ ಮಹರ್ಷಿಗಳ ಮಾನವ ಸ್ವಭಾವ ದ್ಯೋತನದ ಮಹಾಲಕ್ಷಣ ಅಂತ ಅನಿಸುತ್ತದೆ. ಒಂದು ಕಡೆ ರಾಮ ವೈರಿಗಳು ಅಬ್ಬರ ಮಾಡ್ತಾರೆ, ಇನ್ನೊಂದು ಕಡೆ ರಾಮ ಭಕ್ತರದು ಕೋಲಾಹಲ ಇರುತ್ತೆ. ಅರೆ, ರಾಮಾಯಣ ರಸಿಕರದು ಈ ಎರಡು ವರ್ಗಕ್ಕೂ ಸೇರುವಂಥದ್ದಲ್ಲ. ರಾಮ ಭಕ್ತರ ಜೊತೆ ನಿಲ್ತಾರೆ, ಆದರೆ ರಾಮ ಭಕ್ತರ ಜೊತೆ ನಿಂತ ಮಾತ್ರಕ್ಕೆ ಅಲ್ಲೇ ಉಳಿತಾರೆ ಅಂತಲ್ಲ, ವಾಲ್ಮೀಕಿ ಹೃದಯನ್ನ ಕಾಣೋದಿಕ್ಕೆ ಹೋಗ್ತಾರೆ. ಅದಕ್ಕೆ ಕಾರಣ ರಾಮನನ್ನ ಮಾನವೋತ್ತಮನಾಗಿ ಕಾಣುವ ಪ್ರಯತ್ನ ರಾಮಾಯಣ ರಸಿಕರದು. ರಾಮ ಭಕ್ತರದು ನದೇವ ಚರಿತಂ ಚರೇತ್, ನಾವು ರಾಮನಂತೆ ಇರೋಕ್ಕಾಗೋಲ್ಲ, ಅದು ಇರಬಾರದು ಅನ್ನುವ ಕರಾಲರಿಗೆ ಕೂಡ ಬಂದುಬಿಡುತ್ತೆ. ಹಾಗಾದಾಗ ಮಹಾಕಾವ್ಯದ ಮೂಲೋದ್ದೇಶವೇ ಮರೆಯಾಗುತ್ತದೆ. ಡಿ ವಿ ಜಿಯವರು ಹೇಳ್ತಾರೆ, ಸತ್ಕಾವ್ಯದ ಪ್ರಯೋಜನ ಇಬ್ಬಗೆ, ಒಂದು ಆನಂದ, ಮತ್ತೊಂದು ಸತ್ಪ್ರೇರಣೆ ಅಂತ. ಸತ್ಪ್ರೇರಣೆ ಆಗದೇ ಇದ್ದರೆ ಆ ಮಟ್ಟಕ್ಕೆ ಆ ಮಹಾಕೃತಿಯಿಂದ ಒಂದಿಷ್ಟು ಕೊರತೆಯೇ ಆಯಿತು ಅಂತ ಅನ್ನಬೇಕು. ಇದನ್ನು ವಾಚ್ಯವಾಗಿ ಮಾಡದೆ ಧ್ವನಿ ಸೂಕ್ಷ್ಮತೆಯಿಂದ ಮಾಡುವುದು ಮಹಾಕವಿಗಳ ಪರಮ ಲಕ್ಷಣ ಕೂಡ. ಈ ಸರ್ಗ ಆ ರೀತಿಯಾದದ್ದು. ಇಂಥದ್ದಿಲ್ಲದೆ ಇದ್ದಿದ್ದರೆ ನಮಗೆ ತುಳಸಿದಾಸರ ರಾಮನಿಗೂ ತೊರವೆ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ರಾಮ ಧರ್ಮಯಂತ್ರ ಅಲ್ಲ, ಧರ್ಮ ನಟ ಅಲ್ಲವೇ ಅಲ್ಲ. ಧರ್ಮ ನಟನೋ, ಧರ್ಮ ವಿಟನೋ, ಧರ್ಮ ಯಂತ್ರನೋ, ಧರ್ಮ ತಂತ್ರನೋ ಅಲ್ಲ. ಆತ ಧಾರ್ಮಿಕನಾದ ಒಳ್ಳೆಯ ಮನುಷ್ಯ. ಆ ಮಾನವ ಸ್ವಭಾವದ ಹೊಯ್ದಾಟಗಳು ಏನಿವೆ ಅವು ಬರುತ್ತವೆ. ಆ ಹೊಯ್ದಾಟಗಳಲ್ಲಿ ನೆಲೆಯನ್ನು ಕಾಣ್ತಾನೆ, ಒಂದಿಷ್ಟು ದಾರ್ಢ್ಯವನ್ನು ಹೊಂದುತ್ತಾನೆ. ಅದು ನಮ್ಮ ಬದುಕಿಗೆ ತುಂಬ ಬೇಕಾಗುವಂಥದ್ದು. ಇರಲಿ, ಈಗ ಆ ಸರ್ಗದ ಕೆಲವೊಂದು ಸ್ವಾರಸ್ಯಗಳನ್ನು ನೋಡೋಣ. ಸತಂ ವೃಕ್ಷಂ ಸಮಾಸಾದ್ಯ ಸಂಧ್ಯಾ ಮನ್ವಾಸ್ಯ ಪಶ್ಚಿಮಾಂ ರಾಮೋರ ಮೈತಾಂ ಶ್ರೇಷ್ಠ ಇತಿ ಹೋವಾಚ ಲಕ್ಷ್ಮಣಂ. ಕ್ರಮ ತಪ್ಪೋದಿಲ್ಲ, ಸಾಯಂ ಸಂಧ್ಯೆ ಮಾಡಿ ಆ ಮರದ ಕೆಳಗೆ ಕೂತು ಲಕ್ಷ್ಮಣನ ಜೊತೆ ಮಾತಾಡ್ತಾನೆ. ಅದ್ಯೇಯಂ ಪ್ರಥಮ ರಾತ್ರಿ ಜಾತಾ ಜನಪದಾತ್ ಬಹಿ. ಈಗಾಗಲೇ ಒಂದೆರಡು ರಾತ್ರಿ ಕಳೆದಿದ್ದಾರೆ ಅಲ್ಲಿಂದ ಹೊರಗೆ ಬಂದು, ಆದರೆ ಆ ಕೋಸಲ ದೇಶದ ಎಲ್ಲೇ ದಾಟಿ ಮೊದಲ ರಾತ್ರಿ ಅಂತ. ಅಂದರೆ ತಾಯಿ ನೆಲ ಅನ್ನುವುದು ಪೂರ್ತಿಯಾಗಿ ದೂರವಾಯಿತು ಅನ್ನುವ ತಾತ್ಪರ್ಯ. ಇದನ್ನು ಹೇಳುವಾಗ ರಾಮನ ಅಂತರಂಗ ಎಷ್ಟು ಭಾರವಾಗಿರಬೇಕು ಅಂತ ಗೊತ್ತಾಗುತ್ತದೆ. ಇವತ್ತು ನಮಗೆ ತವರಿಂದ ದೂರ ಬಂದದ್ದಾಯಿತು ಅಂತ. ಶಾಕುಂತಲದ 4ನೇ ಅಂಕದಲ್ಲಿ ಶಕುಂತಲೆ ತನ್ನ ಪತಿಯ ಗೃಹಕ್ಕೆ ಹೋಗಬೇಕು ಅಂತ ತಂದೆ ವ್ಯವಸ್ಥೆ ಮಾಡಿಕೊಡ್ತಾನಲ್ಲ, ಸಾಕು ತಂದೆ ಕಣ್ವ. ಶಾರಂಗರ್ವ ಶಾರದ್ವತರು ಕರೆದುಕೊಂಡು ಹೋಗ್ತಾರೆ, ಗೌತಮಿ ಜೊತೆಗೆ ಇದ್ದಾಳೆ. ಆಗ ಹಿಂದೆಯಿಂದ ಹೊರಟಂತಹ ಶಕುಂತಲೆ ಕಣ್ಣಿಗೆ ಕಾಣದಂತೆ ಮರೆಯಾದಳಲ್ಲ ಅಂತ ಅನಸೂಯೆ ಪ್ರೇಮವದ ಇಬ್ಬರು ಹೇಳ್ತಾರೆ. ಅಲ್ಲಿವರೆಗೂ ಏನೋ ಒಂದು ಕಾಣಿಸ್ತಿತ್ತು ಅನ್ನುವಂಥದ್ದು, ಇನ್ನು ಮುಂದೆ ಅದೂ ಇಲ್ಲ ಅಂತ. ಆ ರೀತಿಯಲ್ಲಿ ತಾಯಿ ನೆಲದ ಸಂಪರ್ಕ ಇತ್ತು, ಇನ್ನು ಅದೂ ಇಲ್ಲವಾಯಿತು ಅನ್ನುವ ಭಾವ ಬಂದಾಗ ರಾಮನಿಗೆ ಉಂಟಾದ ವಿಹ್ವಲತೆ ಒಂದು. ಅದ್ಯೇಯಂ ಪ್ರಥಮ ರಾತ್ರಿ ಜಾತ ಜನಪದಾತ್ ಬಹಿ. ನಮ್ಮ ತವರಿನ ನೆಲೆ ತಪ್ಪಿತು ನಮಗೆ. ಯಾ ಸುಮಂತ್ರೇಣ ರಹಿತ ತಾಮ್ ನೋತ್ಕಂಠಿತು ಮರ್ಹಸಿ. ಹಿಂದನ್ನ ನೆನೆದುಕೊಂಡು ಕಳವಳಿಸಬೇಡ, ಇವತ್ತು ಸುಮಂತ್ರ ಕೂಡ ಇಲ್ಲ ಅಂತ. ವಸ್ತುತಃ ರಾಮ ಕಳವಳಿಸ್ತಾ ಇರೋದು, ಲಕ್ಷ್ಮಣ ಅಲ್ಲ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಮಾತಾಡ್ತಾ ಒಂದನ್ನು ಹೇಳ್ತಾರೆ. ಅವರು ಧ್ವನಿಯಲ್ಲಿ ಹೊರಟು ಮಾತಿನಲ್ಲಿ ಅಬ್ಬರ, ಆದರೆ ಅಂತರಂಗ ತುಂಬ ಮೃದು. ಅವರ ಆತ್ಮೀಯ ಸ್ನೇಹಿತರ ಮನೆಯಲ್ಲಿ ಸಾವಾಗಿದೆ, ಬಾಣಂತಿ ಸತ್ತಿದ್ದಾಳೆ, ಅವರ ಮಗ ಅಳ್ತಾ ಇದ್ದಾನೆ, ಚಿಕ್ಕ ಹುಡುಗ. ಅಳಬೇಡ, ಏನಾಗಿದೆ ಅಂತ ಅಳ್ತಾ ಇದೆಯಾ ಅಂತ ಗದರಿಸ್ತಿದ್ದಾರೆ. ಅವ್ರ ಕಣ್ಣಲ್ಲಿ ನೀರು, ಗಂಟಲ್ಲಿ ಗದ್ಗದ ಅಂತ. ಅದು ಡಿ ವಿ ಜಿಯವರ ಮನೆಯದೇ ಸಂದರ್ಭ. ಬಿ ಜಿ ಎಲ್ ಸ್ವಾಮಿ ಅಳ್ತಾ ಇದ್ದಾರೆ, ಚಿಕ್ಕ ಹುಡುಗ. ಡಿ ವಿ ಜಿಯವರ ಮನೆಯಾಕೆ ತೀರ್ಕೊಂಡಿದ್ದಾರೆ. ಅದನ್ನು ತಮ್ಮ ಮನೆಯದು ಅಂತ ಹೇಳಿದೆ, ಬೇರೊಂದು ಮನೆಯದು ಕಥೆ ಅಂತ, ವ್ಯಥೆ ಅಂತ ಡಿ ವಿ ಜಿ ಹೇಳಿದ್ದಾರೆ. ಬೆಳ್ಳಾವಿಯವರು ತಾವು ಸಂಕಟ ಪಡ್ತಾ ಆ ಹುಡುಗನ ಅಳಬೇಡ ಅಂತಿದ್ದಾರೆ. ಇಲ್ಲಿ ರಾಮನದಾದರೂ ಅಷ್ಟೇನೆ. ನಾವು ಎಷ್ಟೋ ಬಾರಿ ನಮ್ಮ ಅಂತರಂಗದ ಕ್ಷೋಭೆಯನ್ನ ಹತ್ತಿಕ್ಕೊಳ್ಳೋ ವೃಥಾ ಪ್ರಯತ್ನ ಮಾಡ್ತಾ ಬೇರೊಬ್ಬರಿಗೆ ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತಂತೀವಿ. ಅದು ಎಷ್ಟು ಮಾನವ ಸಹಜವಾಗಿ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋತ್ಕಂಠಿತು ಮರ್ಹಸಿ ಅಂತ ಹೇಳ್ತಿದ್ದಾನೆ. ರಾಮನಿಗೆ ಉತ್ಕಂಠೆ, ಲಕ್ಷ್ಮಣ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಇಡೀ ರಾಮಾಯಣದಲ್ಲಿ ಒಂದು ಕಡೆಯೂ ಲಕ್ಷ್ಮಣ ತನ್ನ ಸಂಕಟಗಳನ್ನು ಹೇಳ್ಕೊಂಡಿಲ್ಲ. ಆ ಅಂತರಂಗ ಅದು ಏನು
ಜಡವ? ಖಂಡಿತ ಅಲ್ಲ. ಆ ಅಂತರಂಗ ಅಷ್ಟು ಜಡವಾಗಿದ್ದಿದ್ರೆ, ಭಾವಸ್ಪರ್ಶ ಸಂವೇದನ ಹೀನವಾಗಿದ್ದಿದ್ರೆ ರಾಮನ ಜೊತೆಯಲ್ಲಿ ಅಷ್ಟು ಪ್ರೀತಿಯಿಂದ ಇರೋಕ್ಕಾಗ್ತಾ ಇತ್ತೆ? ಅಲ್ಲ. ಅವನು ಅಂತರಂಗದಲ್ಲಿ ಹೇಳ್ಕೊಳ್ಳೋದೇ ಇಲ್ಲ, ಬಹಿರಂಗದಲ್ಲಿಯೇ ಎಲ್ಲ ಹೇಳ್ತಾನೆ. ಅವನಿಗೆ ಅಂತರಂಗ ಬಹಿರಂಗಕ್ಕೆ ಯಾವುದೇ ಫಿಲ್ಟರ್ ಇಲ್ಲ. ಲಕ್ಷ್ಮಣ ಮನಸ್ಸು, ಮಾತು, ಕೃತಿ ಮೂರಕ್ಕೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲದೆ ಇರತಕ್ಕಂಥದ್ದು. ಆ ಅಸಾಮಾನ್ಯವಾದ ಸಾಮ್ಯ ಅವನಲ್ಲಿ ಕಾಣಿಸುತ್ತದೆ. ಹಾಗಾಗಿ ಅವನು ಅಂತರಂಗದ ಆಲೋಚನೆಯನ್ನು, ತನ್ನ ತಳಮಳಗಳನ್ನು, ಖಾಸಗಿಯನ್ನು ಅಂತ ಇಟ್ಟುಕೊಳ್ಳೋದೇ ಇಲ್ಲ. ಸದಸ್ಯ ಅನ್ನುವುದಿಲ್ಲ, ಎಲ್ಲವೂ ರಹಸ್ಯ ಅನ್ನುವುದೇ ಇಲ್ಲ, ಎಲ್ಲವೂ ಸದಸ್ಯ ಮಾಡಿಕೊಂಡಿದ್ದಾನೆ. ಅವನ ಸ್ವಭಾವವೇ ಹಾಗೆ. ಬೇಸರವಾಯಿತು ಹೇಳ್ತಾನೆ, ಬೇಸರವಾಗಲಿಲ್ವ ಸುಮ್ಮನೆ ಇರ್ತಾನೆ. ನಾವು ಎಷ್ಟು ತಿವಿದ್ರು ನಿಮಗೇನು ಅನ್ನಿಸ್ತು ಅಂದರೆ ಏನೂ ಅನಿಸಿಲ್ಲ ಅಂತ ಅರ್ಥ ಮಾಡಿಕೊಳ್ಳೋದು ಹೇಗೆ? ಲಕ್ಷ್ಮಣನಂಥ ವ್ಯಕ್ತಿ, ಲಕ್ಷ್ಮಣನೇ ಲೋಕೋತ್ತರವಾದಂಥ ವ್ಯಕ್ತಿತ್ವ. ಇಲ್ಲಿ ರಾಮ ಪಾಪ ಅವನಿಗೆ ಸಮಾಧಾನ ಹೇಳುವಂತೆ ತನ್ನ ಸಂಕಟ ಆರಂಭ ಮಾಡ್ತಾನೆ. ಎಷ್ಟೋ ಬಾರಿ ನಾವು ಮತ್ತೊಬ್ಬರನ್ನ ಮಾತಿಗೆ ಎಳೆಯುವಾಗ ಅವರ ವಿಷಯದಲ್ಲಿ ಆಸಕ್ತಿ ಎಂಬಂತೆ ನಾವು ಆರಂಭಿಸ್ತೀವಿ, ಕಡೆಗೆ ನಮ್ಮ ವಿಷಯಕ್ಕೆ ಬರುತ್ತದೆ. ಆ ಸೂಕ್ಷ್ಮವನ್ನು ಇಲ್ಲಿ ನಾವು ಕಾಣಬಹುದು. ಜಾಗರ್ತವ್ಯಂ ಅತಂದ್ರಿಭ್ಯಾಂ ಅದ್ಯ ಪ್ರಭೃತಿ ರಾತ್ರಿಷು ಯೋಗಕ್ಷೇಮೋ ಹಿ ಸೀತಾಯ ವರ್ತತೆ ಲಕ್ಷ್ಮಣಾವಯೋ. ಈ ಹೊತ್ತಿನಿಂದ ನಾವಿಬ್ಬರು ಎಚ್ಚರದಿಂದ ಸೀತೆಯನ್ನು ನೋಡಿಕೊಳ್ಬೇಕು. ಸೀತೆಯ ಯೋಗಕ್ಷೇಮ ನಮ್ಮ ಬಾಧ್ಯತೆ. ರಾತ್ರಿ ಇಡೀ ಕಾವಲು ಕಾಯಬೇಕು ಅಂತ. ಸೀತೆಯನ್ನ ಕಾಡಿಗೆ ಬರಬೇಡ ಅಂತ ರಾಮ ಹೇಳ್ದ. ಅದರೊಳಗೆ ಎಷ್ಟೆಲ್ಲ ತಾತ್ಪರ್ಯ ಇದೆ. ನೆನ್ನೆಯೂ ನಾನು ಹೇಳಿದ್ದೆ, ಇನ್ನು ಮುಂದೆ ಗೊತ್ತಾಗುತ್ತೆ ಕಾಡು ಅಂತಂದಿದ್ದಲ್ಲ, ಇನ್ನು ಮುಂದೆ ಕಾಣು ಅಂತ ರಾಮ ವಿನೋದವಾಗಿಯೋ ವಿಷಾದವಾಗಿಯೋ ಸ್ವಲ್ಪ ಕೋಪದಿಂದಲೋ ಹೇಳಿದ ಮಾತು. ಅದನ್ನು ಕುರಿತು ನೋಡಿದ್ವಿ. ಹಾಗೆ ಸೀತೆಯನ್ನು ಕಾಪಾಡಿಕೊಳ್ಳಬೇಕಲ್ಲ. ಒಂದು, ಕಾಡಿನಲ್ಲಿ ಯಾವುದೋ ಹಿಂಸ್ರ ಮೃಗಗಳು ಬರಬಹುದು, ಮತ್ತೊಂದು ಇನ್ಯಾವ ಬೇಡರೋ, ಮತ್ತಾವ ರಾಕ್ಷಸರೋ, ಇನ್ಯಾರೋ ಬರಬಹುದು. ಹೆಣ್ಣು ಅಂತಂದರೆ ತುಂಬ ಕಾಪಾಡಲ್ಪಡಬೇಕಾದ ವಸ್ತು ಅಂತ ಇವತ್ತಿಗೂ ಕೂಡ ನಮಗದು ಗೊತ್ತಿದೆ. ಲೋಕಕ್ಕೆ ಸ್ತ್ರೀ ಸ್ವಾತಂತ್ರ್ಯ ಅನ್ನುವಲ್ಲಿ ತಾತ್ಪರ್ಯ ಇರುವುದು ಬೇರೊಂದು ರೀತಿಯಲ್ಲಿ. ಮಹಿಳಾವಾದಿಗಳು ಹೇಳುವಂತೆ ಅಲ್ಲ. ಅವರಿಗೆ ರಕ್ಷಣೆ ಬೇಕು, ಗೌರವ ಬೇಕು ಅನ್ನುವ ದೃಷ್ಟಿ ಅದು ಕಾಡಿನಲ್ಲಿ ಸಿಗುತ್ತದೆ ಅಂತ ಹೇಳೋಕ್ಕಾಗೋಲ್ಲ. ಅದರಿಂದ ಇವರಿಗೆ ಹೆಚ್ಚಿನ ಬಾಧ್ಯತೆ ಸಿಗುತ್ತದೆ. ಆ ಬಾಧ್ಯತೆಯನ್ನು ನೆರವೇರಿಸ್ಕೊಳ್ಬೇಕಲ್ಲ. ಹಗಲು ಇರುಳು ನಿದ್ರೆಗೆಟ್ಟಿದ್ರೆ ಗತಿ ಹೇಗೆ? ಇವೆಲ್ಲ ಉಂಟು. ಅದನ್ನು ಆರಂಭ ಮಾಡ್ಕೋತಾನೆ. ರಾತ್ರಿಂ ಕಥಂಚಿ ದೇವೇ ಮಾಂ ಸೌಮಿತ್ರೇ ವರ್ತಯಾಮಹೇ ಉಪಾವರ್ತಾಮಹೇ ಭೂಮೌ ಆಸ್ತೀರ್ಯ ಸ್ವಯಂ ಅರ್ಜಿತೈ. ಏನಾದರೂ ನೆಲದ ಮೇಲೆ ಹಾಸ್ಕೊಂಡು ಹೇಗಾದರೂ ಮಲಗೋಣ. ಎಲ್ಲೋ ಒಂದು ಗುಡಿಸಲು ಅಂತ ಕಟ್ಟಿಕೊಂಡ್ರೆ 4 ಗೋಡೆ, ಒಂದು ಸೂರು, ಅದರ ಮಧ್ಯದಲ್ಲಿ ಬಾಳುವುದು ಒಂದು ಮಟ್ಟಿಗೆ ರಕ್ಷಣೆ. ಅದು ಇಲ್ಲದೇ ಇದ್ದರೆ ಕಷ್ಟ. ಅದು ಆಗುವ ವ್ಯವಸ್ಥೆವರೆಗೂ ಇನ್ಯಾವುದೋ ಋಷಿಯಾಶ್ರಮ ನೋಡಬೇಕು. ಅಲ್ಲಿಯೂ ಹೆಚ್ಚು ಕಾಲ ಇರುವಂತೆ ಎಲ್ಲ. ರಾಮನದು ಬೇರೆ ಬಹಳ ನೆಚ್ಚು. ಕಟ್ಟಲೆ ಅಂದರೆ ಕಟ್ಟಲೆ ಆ ಮನುಷ್ಯನಿಗೆ. ಹೀಗಾಗಿ ಆ ಕಷ್ಟದಿಂದ ಸೀತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ತೊಡಕಿನ ಸಂಗತಿ. ಪಾಂಡವರಿಗೆ ಅಂಥ ಕಷ್ಟ ಇರಲಿಲ್ಲ. ಅಚ್ಚಾಳುಗಳು 5 ಜನ ಇದ್ರು. ಧರ್ಮರಾಜ ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅಷ್ಟೇನೆ. ಆ ಜೂಜಾಟಕ್ಕುಂಟು, ಮಿಕ್ಕಂತೆ ಲೆಕ್ಕಕ್ಕಿಲ್ಲ ಅಂತ ಇನ್ನೂ ಗಾದೆಯನ್ನು ಸ್ಪಷ್ಟ ಮಾಡಬಹುದು. ಭೀಮ ಒಬ್ಬ ಇದ್ದನಲ್ಲ ಪಾಪ, ಅತ್ಯದ್ಭುತವಾಗಿ ಬೆಂಗಾವಲಾಗಿ ಇರ್ತಾ ಇದ್ದ. ಅರ್ಜುನನು ಸಾಕಷ್ಟು ಕೆಲಸ ಮಾಡ್ತಾ ಇದ್ದ. ಮತ್ತೆ ಇವರ ಜೊತೆ ಹಿಂಬಾಲಿಸಿಕೊಂಡು ಬಂದಿದ್ದರು ಬ್ರಾಹ್ಮಣರು ಬೇಕಾದಷ್ಟು. ನೋಡಿ, ರಾಮಾಯಣದ ಕಾಲಕ್ಕೂ ಮಹಾಭಾರತದ ಕಾಲಕ್ಕೂ ಯಾವ ವ್ಯತ್ಯಾಸ ಅಂದರೆ, ರಾಮ ನನ್ನನ್ನು ಯಾರು ಹಿಂಬಾಲಿಸಿ ಬರಬೇಡಿ, ನೀವು ತೊಂದರೆಗೊಳಗಾಗಬೇಡಿ, ನೀವು ನೆಮ್ಮದಿಯಾಗಿರಿ ಅಂತ. ಧರ್ಮರಾಜನಿಗೂ ಸ್ವಲ್ಪ ಫಾಲೋವರ್ಸ್ ಬೇಕು. ಎಲ್ಲರೂ ಒಂದಷ್ಟು ಜನ ಬ್ರಾಹ್ಮಣರು ಎಲ್ಲರೂ ಬಂದರು, ಅವ್ರನ್ನ ಬರಬೇಡಿ ಅಂತಂದ. ಆದರೂ ಬರ್ತೀವಿ ಅಂದ್ರು, ಬಂದುಕೊಳ್ಳಿ ಪರವಾಗಿಲ್ಲ ಅಂತಂದ. ಹಾಗೆ ರಾಮನ ಹಿಂದೆ ಬಂದವ್ರನ್ನ ರಾಮ ಬೇಡ ಅಂದಿದ್ದು ತ್ರೇತಾಯುಗದ್ದು. ಹಿಂದೆ ಬಂದವರನ್ನ ಬಂದರೆ ಪರವಾಗಿಲ್ಲ ಅಂತಂದಿದ್ದು ದ್ವಾಪರ ಯುಗದ್ದು. ಹಿಂದೆ ಯಾರೂ ಇಲ್ಲ ಅಂದರೆ ಎಲ್ಲಿಂದಲಾದ್ರೂ ಒಟ್ಟು ಮಾಡ್ಕೊಂಡು ಬರಬೇಕು. ಈಗಷ್ಟೇ ಹೇಳಿದ್ರಲ್ಲ, ಯಾರೋ ಸತ್ತಿದ್ದಕ್ಕೆ ಎಲ್ಲೆಲ್ಲಿಂದಲೋ ಸಂಗ್ರಹ ಮಾಡ್ಕೊಂಡು ಬಂದರು ಅಂತ. ಪಾಪ ಅವರಿಗೆ ಆ ಬೋರ್ಡನ್ನ ಎಲ್ಲಿಟ್ಕೊಳ್ಬೇಕು, ಹೇಗಿಟ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಗೌರಿಯೋ, ಕಾಳಿಯೋ, ಮೂಳಿಯೋ, ಯಾರಿಗ್ ಗೊತ್ತು, ಏನು ಗೊತ್ತು. ಈ ಸ್ಥಿತಿ ಬಂದಿರತಕ್ಕಂಥದ್ದು ಕಂಡಾಗ ಹೇಗೆ ಕಾಲಕ್ಕೆ ತಕ್ಕಂತೆ ಮೌಲ್ಯಗಳ ಪತನ, ಉಚ್ಛ್ರಾಯ ಅನ್ನೋದು ಗೊತ್ತಾಗುತ್ತದೆ. ರಾಮನದು ನಾಯಕತ್ವದ ಲಕ್ಷಣವೇ ಅಲ್ಲ. ಹಿಂಬಾಲಕರೇ ಇಲ್ಲದೆ ಇದ್ದ ಮೇಲೆ ಅವನು ಬಾಲಕನೂ ಆಗೋದಿಲ್ವಲ್ಲ, ಶಿಶು ಮಾತ್ರ ಅಂತ. ಹಿಂಬಾಲಕರು ಬರಬೇಕು, ಹಿಂಬಾಲಕರು ಇಲ್ಲದೆ ಇದ್ರೂ ಸೃಷ್ಟಿ ಮಾಡಬೇಕು. ಹೀಗೆಲ್ಲ ಆಗ್ತಾ ಹೋಗಿದೆ. ಪಾಪ ರಾಮನ ಚಿಂತೆ, ಹೇಗೋ ಭೂಮಿಯ ಮೇಲೆ ಮಲಗಿ ನಾವು ಕಾಪಾಡಿಕೊಳ್ಳೋಣ ಸೀತೆಯನ್ನ ಅಂತಂತಾನೆ. ಸತು ಸಂವಿಶ್ಯ ಮೇದಿನ್ಯಾಂ ಮಹಾರ್ಕ ಶಯನೋಚಿತ ಇಮಾ ಸೌಮಿತ್ರಯೇ ರಾಮೋ ವ್ಯಾಜಹಾರ ಕಥಾಶುಭಾ. ಈಗ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿಕೊಂಡು ಪಾಪ ಸೌಮಿತ್ರಿ, ಲಕ್ಷ್ಮಣನ ಮೇಲೆ ಪ್ರೀತಿ ಇದೆ ಅವನಿಗೆ.
ಅಷ್ಟು ಪ್ರೀತಿ ಇದ್ದಿದ್ದರಿಂದ ನೀನು ಕಾಡಿಗೆ ಬಂದು ಒದ್ದಾಡಬೇಡ ಅಂತೆಲ್ಲ ಹೇಳಿದ್ದ. ಆರಂಭ ಮಾಡ್ತಾನೆ. ಶುರು ಮಾಡೋದೇ ನೋಡಿ, ಧ್ರುವ ಮಧ್ಯ ಮಹಾರಾಜೋ ದುಃಖಂ ಸ್ವಪಿತಿ ಲಕ್ಷ್ಮಣ ಕೃತಕಾಮಾತು ಕೈಕೇಯಿ ತುಷ್ಟಾ ಭವಿತುಮರ್ಹತಿ. ನಿಜವಾಗಿಯೂ ನಮ್ಮಪ್ಪ ಇವತ್ತು ಸಂಕಟ ಪಡ್ತಾ ಮಲಗಿರಬಹುದು. ಏನಾದನೋ ಎಂಥದ್ದೋ ಗೊತ್ತಿಲ್ಲ, ಊರಾಚೆ ತಲುಪದನೋ ಏನೋ, ನಮ್ಮ ದೇಶದಿಂದ ಆಚೆ ಹೋದ. ಒಬ್ಬ ರಾಜಕುಮಾರನಿಗೆ ಮತ್ತೊಂದು ಪ್ರಾಂತಕ್ಕೆ ಹೋದರೆ ಯಾವ ರಕ್ಷಣೆಯೂ ಇರೋದಿಲ್ಲ, ಏನೂ ಇರುವುದಿಲ್ಲ, ಗತಿ ಏನು ಅಂತ. ಕೃತಕಾಮಾತು ಕೈಕೇಯಿ ತುಷ್ಟಾ ಭವಿತು ಅರ್ಹತಿ. ಕೈಕೇಯಿಗಂತೂ ಆಸೆ ನೆರವೇರಿತು, ತುಂಬ ಸಂತೋಷವಾಗಿರ್ತಾಳೆ ಅಂತ. ಮಿಕ್ಕಂತೆ ಎಲ್ಲ ಬೇಕಾದಂತೆ ಕೈಕೇಯಿಯನ್ನು ಕುರಿತು ಒಳ್ಳೆ ಮಾತಾಡಿದ್ದಾನೆ. ಈಗ ಅಂತರಂಗವೇ ಆದ ಲಕ್ಷ್ಮಣನ ಎದುರಿಗೆ ಅವನ ಅಂತರಂಗದ ಕ್ಷೋಭೆ, ಕಹಿ ಮಾತುಗಳು, ಸಂಕಟದ ಮಾತುಗಳು ಕೆಲವು ಬಂದಿವೆ. ಇದನ್ನ ವ್ಯಾಖ್ಯಾನಕಾರರು ತಿರ್ಚಿ ಪರ್ಚಿ ವೈಟ್ ವಾಶ್ ಮಾಡಿಲ್ಲ. ಪುಣ್ಯಕ್ಕೆ ಮಾಡಿದರೆ ಅದು ಇನ್ನೂ ಘೋರವಾಗ್ತಾ ಇತ್ತು, ಮಾನವತೆಗೆ ಮಾಡಿದ ಅವಮಾನವಾಗ್ತಾ ಇತ್ತು. ಸಂಕಟವಾಗದಾಗ ಬೈಕೋತಾರೆ, ಬೈಕೊಳ್ಳೋಕ್ಕೂ ಆಗದೆ ಇದ್ದಾಗ ಸಂಕಟಕ್ಕೆ ಯಾವ ಬೆಲೆ ಉಂಟು, ಮಾನವತ್ವಕ್ಕೆ ಯಾವ ಬೆಲೆ ಉಂಟು? ಇದನ್ನೇ ಲಕ್ಷ್ಮಣ ಹಲವು ಬಾರಿ ಹೇಳಿದ್ದಾನೆ. ಇವತ್ತು ಮೊದಲ ಬಾರಿಗೆ ರಾಮ ಹೇಳಿದ್ದಾನೆ. ಅಲ್ಲಿವರೆಗೂ ಎಷ್ಟು ಘನತೆಯನ್ನು ಕಾಪಾಡಿಕೊಂಡಿದ್ದಾನೆ. ಕೈಕೇಯಿಯ ಬಗೆಗೆ ಒಂದು ಸ್ವಲ್ಪವೂ ಕೆಟ್ಟ ಮಾತನ್ನು ಆಡಿಲ್ಲ. ಅಷ್ಟು ಮಾತ್ರವಲ್ಲದೆ ಮುಂದೆಯೂ ಅಷ್ಟೇ. ಭರತ ಬಂದಾಗ ನನ್ನ ಆಣೆ, ನಿಮ್ಮ ತಾಯಿಯನ್ನು ನೀನು ಕೆಟ್ಟದಾದ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು, ಚೆನ್ನಾಗಿ ನಡೆಸ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ದ. ಕಾಳಿದಾಸರಂತೂ ಜಹಾರ ಲಜ್ಜಾಂ ಭರತಸ್ಯ ಮಾತು, ಭರತನ ತಾಯಿಯ ನಾಚಿಕೆಯನ್ನು ಕಳೆದ. ಅಂಬಾ ನಿನ್ನಿಂದಾಗಿಯೇ ನಮ್ಮಪ್ಪ ಸತ್ಯಪ್ರತಿಜ್ಞನಾದ ಅಂತ ಹುಡುಕಿಕೊಂಡು ಹೋಗಿ ಕಾಲಿಗೆ ಬಿದ್ದ ಅಂತ. ಈ ಬಗೆಯಲ್ಲಿ ಆ ಥರ ಇರೋದುಂಟು. ಅದು ಅಂತರಂಗದ ಭಾವವೇ ಆಗಿರಬಹುದು. ಆದರೂ ಒಂದು ಶಿಷ್ಟ ಸಮುದಾಚಾರದ ರೀತಿ ಏನಿದೆ ಆ ಬಗೆಯಲ್ಲಿ ಕಟ್ಟ ಕಡೆಗೆ ಕಳ್ಕೊಂಡಿದ್ದು ಎಲ್ಲಿಯೋ ಇರುತ್ತದೆ. ಅದು ಅರ್ಥನಾಶಕ್ಕಲ್ಲ, ಭಾವನಾಶಕ್ಕಾಗಿ. ರಾಮನಿಗೆ ರಾಜ್ಯ ಹೋಗಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತಾಯಿಯಿಂದ ದೂರವಾಗಿದ್ದೀನಿ, ತಂದೆಯಿಂದ ದೂರ ಆಗಿದ್ದೀನಿ, ತನ್ನ ವಿಯೋಗದಿಂದ ಅವರಿಗೆ ಸಂಕಟ ಆಗಿದೆ ಅಂತ. ಇದನ್ನು ಬಿಟ್ಟುಬಿಟ್ಟು ರಾಮ ರಾಜ್ಯ ಕಳ್ಕೊಂಡಿದ್ದಕ್ಕೆ ಇಲ್ಲಿ ಶಂಖ ಊದ್ತಾ ಇದ್ದಾನೆ, ಬಾಯಿ ಬಡ್ಕೋತಾ ಇದ್ದಾನೆ ಅಂತ ಮಾಡಿದ್ರೆ ತುಂಬ ಅನ್ಯಾಯದ ಮಾತಾಗುತ್ತದೆ. ಹಾಗಲ್ಲ, ಅವನು ಒಳ್ಳೆಯ ಮನುಷ್ಯರಂತೆ ಸಂಕಟ ಪಡ್ತಾನೆ, ಕೆಟ್ಟ ಮನುಷ್ಯರಂತೆ ಅಲ್ಲ, ಒಳ್ಳೆಯ ಮನುಷ್ಯರಂತೆ ಅನ್ನುವುದನ್ನು ಗಮನಿಸಬೇಕು. ಸಾಹಿ ದೇವಿ ಮಹಾರಾಜಂ ಕೈಕೇಯಿ ರಾಜ್ಯ ಕಾರಣಾತ್ ಅಪಿನ ಚಾವಯೇತ್ ಪ್ರಾಣಾನ್ ದೃಷ್ಟ್ವಾ ಭರತಮಾಗತಂ. ಅಯ್ಯೋ, ಇನ್ನು ಭರತ ಬಂದ ಮೇಲಂತೂ ಅವಳು ರಾಜ್ಯದ ಆಸೆಯಿಂದ ಹೇಗೆ ತಾನೇ ನಮ್ಮ ಅಪ್ಪನ ಪ್ರಾಣ ತೆಗೆದೇ ಇರ್ತಾಳೆ ಅಂತ. ಪ್ರಾಣಾಂಶ್ಚಾವಯೇತ್, ಪ್ರಾಣವನ್ನೇ ತೆಗೆದು ಬಿಡ್ತಾಳೆ ನಮ್ಮ ಅಪ್ಪನದು ಅಂತ. ಇವೆಲ್ಲ ನಾವು ಲೋಕಾರೂಢಿಯ ಮಾತನ್ನು ಆಡ್ಕೊಳ್ಳುವಂತೆ ಅವನು ಆಡ್ತಾ ಇದ್ದಾನೆ. ಅನಾಥಶ್ಚ ಹಿ ವೃದ್ಧಶ್ಚ ಮಯಾಚೈವ ವಿನಾಕೃತಃ ಕಿಂಕರಿಷ್ಯತಿ ಕಾಮಾತ್ಮ ಕೈಕೇಯ ವಶಮಾಗತಃ. ಅಯ್ಯೋ, ನಮ್ಮಪ್ಪ ಮುದುಕ, ಅಸಹಾಯಕ, ಇನ್ನು ನಾನೂ ಇಲ್ಲ ಅಂದರೆ ನೋಡಿ, ನಾನಿದ್ದರೆ ಎಷ್ಟು ಬೆಂಗಾವಲಾಗಿರ್ತಾ ಇದ್ದೆ ಎನ್ನುವ ಧ್ವನಿ. ಕಾಮಾತ್ಮ, ಹೆಣ್ಣಿನ ಮೋಹಕ್ಕೆ ತುತ್ತಾದವನು, ಕೈಕೇಯಿಯ ವಶಕ್ಕೆ ಸಿಕ್ಕಾಕೊಂಡವನು. ಯಾರಿಗೂ ಇದು ತಪ್ಪಿದ್ದಲ್ಲ ಅಂತ ಕೃಷ್ಣದೇವರಾಯನೇ ಪುತ್ರ ಮೋಹದಲ್ಲಿ ಏನೆಲ್ಲ ಮಾಡ್ದ ಅಂತ ನಮ್ಗೆ ಗೊತ್ತಿದೆ. ಹೀಗಾಗಿ ಇವನು ಕಾಮಾತ್ಮನಾದ ಅಂತ. ಅಲ್ಲಿವರೆಗೂ ಕೈಕೇಯಿದೊಂದು ಬೈಗಳು. ಈಗ ತಂದೆಯ ಬಗ್ಗೆನೂ ಒಂದಿಷ್ಟು ಬೈಗಳಾಗುತ್ತದೆ. ಇದಂ ವ್ಯಸನಮಾಲೋಕ್ಯ ರಾಜ್ಞಶ್ಚ ಮತಿವಿಭ್ರಮಂ ಕಾಮಯೇವಾರ್ಥ ಧರ್ಮಾಭ್ಯಾಂ ಗರೀಯಾನಿತಿ ಮೇ ಮತಿ. ಇನ್ನು ಮುಂದೆ ಕೆಲವರು ವ್ಯಾಖ್ಯಾನಕಾರರು ಹೀಗೆಲ್ಲ ಹೇಳಿದ್ದು ಲಕ್ಷ್ಮಣ ನೀನು ನಮ್ಮಪ್ಪನ ಅಮ್ಮನ ನೋಡ್ಕೊಳ್ಬೇಕಾದ್ರಿಂದ ವಾಪಸ್ ನೀನು ಹೋಗು ಅಂತ ಲಕ್ಷ್ಮಣನಿಗೆ ಹೇಳೋದಕ್ಕೆ ಈ ರೀತಿಯಾದ ವರಸೆಗಳನ್ನು ಶುರು ಮಾಡದ ಅಂತ. ತುಂಬ ಯಾಂತ್ರಿಕವಾದದ್ದು, ಬಹಳ ಕೆಟ್ಟದಾದದ್ದು. ಕಾವ್ಯನಾಶಕ್ಕೆ ಇದಕ್ಕಿಂತ ದುರ್ವ್ಯಾಖ್ಯಾನ ಇನ್ನು ಬೇಕಿಲ್ಲ ಅಂತ ಅನಿಸುತ್ತದೆ. ಇದನ್ನೆಲ್ಲ, ಈ ದುಃಖವನ್ನು ನೋಡಿದ್ರೆ, ಈ ವ್ಯಸನ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಚಟ, ಅಡಿಕ್ಷನ್ ಅಂತ ಒಂದು ಅರ್ಥ ಉಂಟು, ದುಃಖ ಅಂತಲೂ ಒಂದು ಅರ್ಥ ಉಂಟು. ಅಡಿಕ್ಷನ್ನಿಂದ ದುಃಖವೇ ತಾನೇ ಬರೋದು. ರಾಜ್ಞಶ್ಚ ಮತಿವಿಭ್ರಮಂ, ನಮ್ಮಪ್ಪ ಬುದ್ಧಿಗೆಟ್ಟ. ಇದನ್ನು ನಾವಾಡುವ ಮಾತಿನಲ್ಲಿ ಹೇಳೋದಿದ್ರೆ ಈ ಚಟವನ್ನು, ಈ ಸಂಕಟವನ್ನು, ನಮ್ಮಪ್ಪನ ಬುದ್ಧಿಗೆಟ್ಟತನವನ್ನು ಎಲ್ಲ ನೋಡಿದ್ರೆ ಮಜವಾಗಿರೋದೇನೆ ಒಳ್ಳೆತನಕ್ಕಿಂತ ಮೇಲು ಅಂತ ಅನಿಸುತ್ತಲ್ವೇನೋ ಅಂತಂದಂತೆ. ಕಾಮಯೇ ವಾರ್ಥ ಧರ್ಮಾಭ್ಯಾಂ ಗರೀಯಾನಿತಿ ಮೇಮತಿ. ಕಾಮವೇ ಅರ್ಥಕಾಮಗಳು ಮುಖ್ಯವಾಗಿ ಧರ್ಮಕ್ಕಿಂತ ಮೇಲು ಅಂತ ಅನಿಸುತ್ತದೆ. ಇಲ್ಲಿ ಅರ್ಥ ಧರ್ಮಾಭ್ಯಾಮ್ ಅಂತ ಹೇಳಿದ್ದಾನೆ. ಕಾರಣ ಇಷ್ಟೇ, ರಾಜ್ಯ ಸರಿಯಾಗಿ ನೋಡಿಕೊಳ್ಳುವಂತಹ ರೀತಿಯಲ್ಲಿ ರಾಜ್ಯವನ್ನು ಉಳಿಸಿಕೊಳ್ಳೋದು ಅದು ಅರ್ಥ ಅನ್ನುವ ಭಾವ. ಕೋ ಯವಿದ್ವಾನ್ ಅಪಿ ಪುಮಾನ್ ಪ್ರಮದಾಯ ಕೃತೆ ತ್ಯಜೇತ್ ಛಂದಾನುವರ್ತಿನಂ ಪುತ್ರಂ ತಾತೋ ಮಾಮಿವ ಲಕ್ಷ್ಮಣ. ಯಾರು ತಾನೇ ಒಬ್ಬ ಕೊಬ್ಬಿದ ಹೆಣ್ಣಿಗೋಸ್ಕರವಾಗಿ ನನ್ನಂತೆ ಮನಸ್ಸಿಗೆ ತಕ್ಕಂತೆ ನಡ್ಕೊಳ್ತಕ್ಕಂಥವನು, ಛಂದಾನುವರ್ತಿನಂ. ಛಂದ ಅಂತಂದರೆ ಮನಸ್ಸಿನ ಭಾವ, ಲಹರಿ, ಮನೋಲಹರಿ, ಒಂದು ಸ್ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂತಾರಲ್ಲ, ಆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಮಗನನ್ನು
ನಮ್ಮಪ್ಪನಿಗೆ ಯಾರೋ ಬಿಟ್ಕೊಡ್ತಾರೆ, ನನ್ನಂಥ ಮಗನ್ನ ಯಾರು ದೂರ ಮಾಡ್ಕೋತಾರೆ ಅಂತ. ರಾಮ ಆತ್ಮ ಪ್ರಶಂಸೆಯನ್ನೇ ಮಾಡಿಕೊಂಡವನಲ್ಲ. ಇಲ್ಲಿ ಅದೂ ಬರುತ್ತೆ. ಅದು ಬಂದಿದ್ದಕ್ಕೆ ಕಾರಣ ವಾಸ್ತವ ಅದು. ನಮ್ಮಂಥವ್ರಿಗೂ ಕೇಡುಗಾಲ ಬಂತಲ್ಲ. ಎಷ್ಟು ಕಡೆ ರಾಮಾಯಣ ಮಹಾಭಾರತಗಳಲ್ಲಿ ನಮ್ಮಂಥವ್ರಿಗೆ ಈ ಕಷ್ಟವ, ನಾನಿಂಥ ಕಷ್ಟಪಡಬೇಕೆ ಅನ್ನುವ ಮಾತನ್ನು ಹೇಳ್ಕೋತಾರೆ. ಅದರೊಳಗೆ ಯಾವ ಕೆಟ್ಟದ್ದೂ ಇಲ್ಲ. ಇದು ಮಾನವ ಭಾವಗಳು ಹೌದು ಅಂತ ಒಪ್ಪಿಕೊಳ್ಬೇಕು. ನೋಡಿ, ಸನಾತನ ಧರ್ಮದ ಜೀವಾಳವೇ ಇಂಥ ಭಾವನೆಗಳಲ್ಲಿವೆ. ಅದೇ ಈ ರೀತಿಯಾದ ಮಾತುಗಳನ್ನು ನಾವು ಇಸ್ಲಾಂನಲ್ಲೋ ಮತ್ತೊಂದು ಕಡೆಯಲ್ಲೋ ಕಾಣೋದಕ್ಕಾಗೋದಿಲ್ಲ. ಅಲ್ಲೆಲ್ಲ ಯಾಂತ್ರಿಕವಾಗಿರ್ತಕ್ಕಂಥದ್ದು. ನಮ್ಮಲ್ಲಿಯೂ ದೇವರು ಅಂತನ್ನೋದು ಮುಟ್ಟಲಾಗದ ವಸ್ತು, ಮುಟ್ಟಬಾರದ ವಸ್ತು, ಅರಿಯಲಾಗದ ವಸ್ತು, ಅರಿಯಬಾರದ ವಸ್ತು ಅಂತ ಮಾಡಿಕೊಂಡಾಗ ಅಷ್ಟೇ ನಿಷ್ಕ್ರಿಯತೆ ಬಂದುಬಿಡುತ್ತದೆ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತಾರಲ್ಲ, ವ್ಯಾಕ್ಯೂಮ್ನಲ್ಲಿ ನೀವು ಯಾವುದೇ ಬೀಜವನ್ನಿಟ್ಟರೆ ಅದು ಹುಳ ಬರೋದಿಲ್ಲ, ಕೊಳೆಯೋದಿಲ್ಲ, ಏನೂ ಆಗೋಲ್ಲ, ಮೊಳೆಯೋದೂ ಇಲ್ಲ, ಅಷ್ಟೇ ಇದ್ದೇ ಇರುತ್ತದೆ. ಅದು ಒಂದು ರೀತಿಯಾಗಿ ಮೃತಿಯೇ, ಇನ್ನೇನೂ ಅಲ್ಲ. ಮಮ್ಮಿಫೈಡ್ ಅಂತಾರಲ್ಲ, ಹಾಗಿರುತ್ತದೆ. ಇಲ್ಲಿ ಆ ಥರದ್ದಲ್ಲ, ನಿರ್ವಾತ ಸ್ಥಿತಿ ಅಲ್ಲ. ಸನಾತನ ಧರ್ಮ ಇಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಅಡಿಯಬ್ಯಾಟಿಕ್ ಸಿಸ್ಟಮ್, ಐಸೋಥರ್ಮಲ್ ಸಿಸ್ಟಮ್. ಅಡಿಯಬ್ಯಾಟಿಕ್ ಅಲ್ಲ, ಐಸೋಲೇಟೆಡ್ ಆದದ್ದಲ್ಲ, ವ್ಯಾವರ್ತಿತವಾದದ್ದಲ್ಲ, ಪೂರ್ಣವಾಗಿ ಅನ್ಯೋನ್ಯ ಸಾಮರಸ್ಯದಿಂದ ಸಮವಾಯವಾಗಿರ್ತಕ್ಕಂಥದ್ದು. ನನ್ನಂಥ ಚಂದಾನುವರ್ತಿನಂ ಪುತ್ರಂ ತಾತೋ ಮಾಮಿವ ಲಕ್ಷ್ಮಣ ಪ್ರಮದಾಯ ಕೃತೆ ತ್ಯಜೇತ. ಆ ಪ್ರಮದ ಅನ್ನುವ ಶಬ್ದವೂ ಚೆನ್ನಾಗಿದೆ, ಕೊಬ್ಬಿದ ಹೆಣ್ಣು ಅಂತ. ಅಶ್ವಘೋಷನ ಬುದ್ಧಚರಿತದಲ್ಲಿ ಒಂದು ಕಡೆಗೆ ಒಂದು ಉದ್ದವಾದ ನೀರಿನ ಕಾಲುವೆಯನ್ನು ಕುರಿತು ವರ್ಣನೆ ಮಾಡ್ತಾ ಶಯಾನಾಂ ಪ್ರಮದಾಮಿವ ಅಂತ ಹೇಳ್ತಾನೆ. ಮೈಚಾಚಿಕೊಂಡು ಮಲಗಿರುವ ಕೊಬ್ಬಿದ ಹೆಣ್ಣಂತೆ ಈ ಉದ್ದದ ಕಾಲುವೆ ಇದೆ ಅಂತ. ಆ ಶಯಾನಾಂ ಅಂತನ್ನುವ ಶಯಾನಾಂ ಆ ದೀರ್ಘಾಕ್ಷರಗಳು ಪ್ರಮದಾಮಿವ ಅನ್ನುವಲ್ಲಿ ತುಂಬಿ ಹರಿತಾ ಇರ್ತಕ್ಕಂಥ ಆ ಕಾಲುವೆ, ಮತ್ತು ಅದು ಚಾಚಿಕೊಂಡ ಬಗೆ, ಪ್ರಮದ ಅಂತನ್ನುವ ಶಬ್ದ, ಇವೆಲ್ಲ ಎಷ್ಟು ಧ್ವನಿಪೂರ್ಣವಾಗಿವೆ ಅಂತ ಗೊತ್ತಾಗುತ್ತಿದೆಯೋ ಹಾಗೆ ಇಲ್ಲಿ ಅಂಬಾ, ಮಧ್ಯಮಾಂಬಾ, ಕೈಕೇಯಿ ಅನ್ನೋದ್ರಿಂದ ಪ್ರಮದ ಅಂತ ಅನ್ನುವ ಮಾತಿಗೆ ಬಂತು. ಅಂದರೆ ನಮ್ಮಪ್ಪ ಇಷ್ಟಪಟ್ಟಿದ್ದೇನು ಅಂತ ಅನ್ನೋದು ಗೊತ್ತಾಯಿತು, ಈ ಕೊಬ್ಬಿದ ಹೆಣ್ಣಿಗೆ ಮರಳಾಗಿದ್ದಾನೆ ಅಂತ. ಸುಖೀ ಭತ ಸಭಾರ್ಯಶ್ಚ ಭರತ ಕೈಕೇಯೀ ಸುತಃ ಮುದಿತಾನ್ ಕೋಸಲಾನ್ ಏಕೋ ಯೋ ಭೋಕ್ಷತ್ಯಧಿರಾಜವತ್. ಇನ್ನೂ ಬಂತು. ಇನ್ನು ಮಜ್ಜವಾಗಿರ್ತಾನೆ ಭರತ, ಸುಖೀ ಭತ, ಚೆನ್ನಾಗಿ ಸುಖವಾಗಿರ್ತಾನಲ್ವೇ. ಸಭಾರ್ಯಶ್ಚ, ಹೆಂಡತಿ ಜೊತೆಯಲ್ಲಿರ್ತಾನೆ. ಕೈಕೇಯೀ ಸುತಃ ಮುದಿತಾನ್ ಕೋಸಲಾನ್ ಏಕಃ ಭೋಕ್ಷ್ಯತಿ, ಒಬ್ಬನೇ ಇಡೀ ಕೋಸಲವನ್ನು ಹಾಯಾಗಿ ಆಳಕೊಂಡು ಅನುಭವಿಸ್ಕೊಂಡಿರ್ತಾನೆ. ಭೋಕ್ಷ್ಯತೆ ಅಂತನ್ನುವಾಗ ಆಸೆ ಪಟ್ಟುಕೊಂಡು ಅನುಭವಿಸ್ತಕ್ಕಂಥದ್ದು, ಭೋಗಿಸ್ತಾನೆ ಎನ್ನುವ ಅರ್ಥ ಉಂಟು. ಸಹಿ ಸರ್ವಸ್ಯ ರಾಜ್ಯಸ್ಯ ಸುಖಮೇಕಂ ಭವಿಷ್ಯತಿ ತಾತೇಚ ವಯಸ್ಸಾತೀತೆ ಮೈಚ ಅರಣ್ಯೇ ಸ್ಥಿತೆ. ನಾನು ಕಾಡಲ್ಲಿರುವಾಗ, ಅಪ್ಪ ಇನ್ನೇನು ಮುಪ್ಪಿನ ತುದಿಗೆ ಬಂದಿರುವಾಗ, ಅವನಿಗೆ ಅರಸನಂಕೆ ಇಲ್ಲ, ದೈವದ ಕಾಟವಿಲ್ಲ ಅಂತ ನಿರಂಕುಶವಾಗಿ ಅವನು ಆಡಿದ್ದೇ ಆಟ ಅಂತ ಇರ್ತಾನೆ. ಅರ್ಥಧರ್ಮವು ಪರಿತ್ಯಜ್ಯ ಯಃ ಕಾಮ ಮನುವರ್ತತೆ ಏವ ಮಾಪದ್ಯತೆ ಕ್ಷಿಪ್ರಂ ರಾಜ ದಶರಥೋ ಯಥ. ಒಂದು ಸುಭಾಷಿತದ ಥರ ಹೇಳಿಬಿಟ್ಟಿದ್ದಾನೆ. ಯಾರು ಅರ್ಥಧರ್ಮಗಳನ್ನು ಪರಿತ್ಯಾಗ ಮಾಡಿ ಬರಿಯ ಕಾಮವನ್ನೇ ಆಸೆ ಪಟ್ಟುಕೊಂಡಿದ್ದಾರೋ ಅವರು ರಾಜ ದಶರಥನಂತೆ ಬೇಗ ನಾಶ ಹೊಂದುತ್ತಾರೆ ಅಂತ. ಅದು ಒಳ್ಳೆ ಪಂಚತಂತ್ರದ ಒಂದು ಸುಭಾಷಿತ ಎದ್ದು ಬಂದಂತೆ ಕಾಣಿಸ್ತಾ ಇದೆ ಅಲ್ವೇ. ಅವ್ಯಾಪಾರೇಶು ವ್ಯಾಪಾರಂ ಕೀಲೋತ್ಪಾಟೀವ ವಾನರಃ, ಪಂಚತಂತ್ರದ ಮೊದಲನೇ ಉಪಕಥೆಯಲ್ಲಿಯೇ ಬರ್ತದಲ್ಲ. ಅವ್ಯಾಪಾರೇಶು ವ್ಯಾಪಾರಂ ಕರ್ತುಮಿಚ್ಛತಿ ಚಾಪಲಾತ್ ಸಯೇವ ನಿಧನಂ ಯಾತಿ ಕೀಲೋತ್ಪಾಟೀವ ವಾನರಃ ಅಂತೆಲ್ಲ ಹೇಳಿದಂತೆ ಇದು ಕ್ಷಿಪ್ರಂ ರಾಜ ದಶರಥೋಯತ ಏವ ಮಾಪದ್ಯತೆ ಅಂತ ಒಂದು ಉದ್ಘೋಷವನ್ನೇ ಮಾಡಿಬಿಟ್ಟಿದ್ದಾನೆ. ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ಕ್ಷಿಪ್ರಂ ಆಪದ್ಯತೆ ರಾಜ ದಶರಥೋ ಯಥಾ ಅಂತ ಹೇಳಿ. ನಮ್ಮಪ್ಪ ಹೇಗೆ ಹಾಳಾದನೋ ಹಾಗೆ ಹಾಳಾಗ್ತಾರೆ ಎಲ್ಲರೂ ಕೂಡ. ಮನ್ಯೆ ದಶರಥಾಂಥಾಯ ಮಮ್ಮ ಪ್ರವರ್ಜನಾಯ ಚ ಕೈಕೇಯಿ ಸೌಮ್ಯ ಸಂಪ್ರಾಪ್ತ ರಾಜ್ಯಾಯ ಭರತಸ್ಯ ಚ. ನನಗನ್ಸುತ್ತೆ ಈ ಕೈಕೇಯಿ ನಮ್ಮ ಮನೆಗೆ ಮೆಟ್ಟಕ್ಕಿ ಮೆಟ್ಟಿ ಸೋಬ್ಲಕ್ಕಿ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಆ ಪಡಿ ತುಂಬ ಇದ್ದಂಥ ಅಕ್ಕಿ ಸೇರನ್ನು ಒದ್ದು ಹೊಸಲು ದಾಟಿ ಒಳಗೆ ಮನೆ ತುಂಬಿಸ್ಕೊಂಡು ಬಂದಿದ್ದು ಯಾಕೆ ಅಂದರೆ ನಮ್ಮಪ್ಪನ ಸಾಯಿಸೋದಿಕ್ಕೆ, ತನ್ನ ಮಗನ ಪಟ್ಟ ಕಟ್ಟೋದಕ್ಕೆ, ಇದಕ್ಕೇನೆ ಅಂತ ಅನಿಸುತ್ತೆ. ಕೈಕೇಯಿ ಸಂಪ್ರಾಪ್ತ ನಮ್ಮ ಮನೆಗೆ ಬಂದು ಬಿದ್ದಿದ್ದು ಈ ಕಾರಣಕ್ಕೇನೆ. ದಶರಥಾಂತಾಯ ಭರತಸ್ಯ ರಾಜ್ಯಾಯ ಅಂತ ಎಷ್ಟು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ. ನಮ್ಮಪ್ಪ ಸಾಯ್ತಾನೆ ಅವಳ ಮಾತು ಕೇಳಿಕೊಂಡು.
ಅಪೀದಾನಿನ್ನ ಕೈಕೇಯಿ ಸೌಭಾಗ್ಯ ಮದಮೋಹಿತ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಬಾಧೇತ ಮತ್ಕೃತೆ. ಇನ್ನು ಈ ಕೈಕೇಯಿ ನಿನ್ನ ನನ್ನ ತಾಯಂದ್ರನ್ನ ಹೇಗೆ ತಾನೇ ಅಷ್ಟಮಿಯಲ್ಲಿ ಹಿಡಿದು ಪಂಚಮಿಯಲ್ಲಿ ಹಾಕೋದಿಲ್ಲ, ಜಾಲಾಡಿಸೋದಿಲ್ಲ, ಒದ್ದಾಡಿಸೋದಿಲ್ಲ ಅಂತ. ಈ ಭಾವವೂ ಅಷ್ಟೇ ಹೃದಯವಾದಂಥದ್ದು. ಇಲ್ಲಿ ನೋಡಿ, ಭರತನ ನಾಟ್ಯಶಾಸ್ತ್ರದಲ್ಲಿ ಅನುಭಾವ ವಿಭಾವಗಳು, ಚಿತ್ತವೃತ್ತಿಗಳು, ವ್ಯಭಿಚಾರಿ ಭಾವಗಳು ಹೇಗೆ ಬರುತ್ತವೆ ಅನ್ನೋದಕ್ಕೆ ನಿದರ್ಶನವೆಂಬಂತೆ ಒಂದಾದ ಮೇಲೆ ಒಂದು ಶ್ಲೋಕ ಇದೆ. ಯಾವುದೂ ಸಾಲಂಕೃತವಲ್ಲ, ಆದರೆ ಎಲ್ಲವೂ ಕೂಡ ರಸಕ್ಕೆ ಚೆನ್ನಾಗಿ ಬಂದು ಒದಗುತ್ತಾ ಇವೆ. ಒಂದೊಂದು ಮಾತಿನಲ್ಲಿಯೂ ಒಂದೊಂದು ಬೇರೆ ಬೇರೆ ಭಾವನೆ ತೋರ್ಕೊಳ್ತಾ ಇದೆ. ಅಪ್ಪನ ಮೇಲೆ ಬೇಸರ, ಕನಿಕರ, ಕೈಕೇಯಿಯ ಮೇಲೆ ಸಿಟ್ಟು, ಅಸಹಾಯಕತೆಯ ಹೊಟ್ಟೆ ಕಿಚ್ಚು, ಭರತನ ಕಂಡು ಕರುಬು, ತನ್ನ ತಾಯಿ ಮತ್ತು ಚಿಕ್ಕಮ್ಮ ಅಂದರೆ ಸುಮಿತ್ರೆ ಇವರುಗಳ ಕಷ್ಟ ಏನು ಅಂತನ್ನುವಲ್ಲಿ ಕಳವಳ, ಕಾತರ, ಹೀಗೆ ಬಗೆಬಗೆಯಾದ ರೀತಿಗಳು ಬರ್ತವೆ. ತನ್ನ ಅಸಹಾಯಕತೆಯ ಬಗ್ಗೆ ತನಗೆ ತಿರಸ್ಕಾರ, ಅಷ್ಟು ವ್ಯಭಿಚಾರಿ ಭಾವಗಳು ಬಂದು ಇಲ್ಲಿ ಕರುಣ ನಿರ್ವೇದ, ಒಂದು ಜಿಹಾಸೆ, ಡಿಜೆಕ್ಟೆಡ್ ಫೀಲಿಂಗ್ ಅನ್ನೋದೊಂದು, ಮತ್ತು ಇನ್ನೊಂದು ಕಂಪ್ಯಾಷನ್, ಗ್ರಿಫ್, ಪ್ಯಾಥೋಸ್ ಅಂತೀವಲ್ಲ, ಆ ಕಾರುಣ್ಯ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇವೆ. ಕರುಣ ಮತ್ತು ಜಿಹಾಸೆ ತುಂಬ ಚೆನ್ನಾಗಿ ಒಟ್ಟಿಗೆ ಹೋಗ್ತಕ್ಕಂಥವು. ಅಯ್ಯೋ ಈ ಜಗತ್ತು ದುಃಖಮಯ, ಸಾಕು ಇದು ಅಂತ ಅನಿಸ್ತಕ್ಕಂಥದ್ದು. ಅರೆ ಪೂರ್ತಿ ಸಾಕು ಅಂತ ಕಾಷಾಯ ತೊಟ್ಟು ಕಾಡಿಗೆ ಹೋಗೋದಿಲ್ಲ. ಇವನಂತೂ ಕಾಡಿಗೆ ಪಾಪ ಬಂದಿದ್ದಾನೆ, ತಮಗಿದು ಬೇಡ, ಆದರೆ ಬಿಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾದ ದ್ವಂದ್ವಗಳನ್ನು ಕಾಣ್ತೀವಿ. ಮಾಸ್ಮ ಮತ್ಕಾರಣಾತ್ ದೇವಿ ಸುಮಿತ್ರಾ ದುಃಖಮಾವಸೇತ್ ಅಯೋಧ್ಯ ಮಿತಯೇವತ್ವಂ ಕಲ್ಯೇ ಪ್ರವಿಶ ಲಕ್ಷ್ಮಣ. ನನ್ನ ಕಾರಣಕ್ಕಾಗಿ ನಮ್ಮ ಚಿಕ್ಕಮ್ಮ ಸುಮಿತ್ರೆ ಕಷ್ಟಪಡೋದು ಬೇಡ, ನಾಳೆನೇ ನೀನು ಹೋಗ್ಬಿಡು ಲಕ್ಷ್ಮಣ. ವಾಚ್ಯವಾಗಿ ಹೇಳ್ತಾ ಇದ್ದಾರೆ, ನೀನು ಹೋಗು ಅಂತ. ಲಕ್ಷ್ಮಣ ಹೋಗೋದ್ರಿಂದ ಸಂದರ್ಭ ಪೂರ್ತಿ ಸರಿಯಾಗುತ್ತೆ ಅಂತಲ್ಲ, ಅವನನ್ನು ಕಳಿಸ್ಬೇಕು ಅನ್ನೋದು ಏನು ತುಂಬ ದೊಡ್ಡ ಇಂಟೆಂಟ್ ಅಂತಲ್ಲ. ರಾಮನಿಗೆ ಇಲ್ಲಿರೋದು ತನ್ನ ಅಂತರಂಗವನ್ನು ತೆಗೆದು ತೋರ್ಕೋಬೇಕು ಅಂತ. ಆ ಕಾರಣದಿಂದಲೇ ಸೌಮಿತ್ರೆನು ಪ್ರೇಷಣಂ ಅಂತಲೋ, ಸೌಮಿತ್ರಿ ಪ್ರೇಷಣೋದ್ಯಮ ಅಂತಲೋ ಈ ಸರ್ಗದ ಹೆಸರಿಲ್ಲ, ರಾಮ ಸಂಕ್ಷೋಭ ಅಂತಲೇ ಇದೆ, ರಾಮನ ಹೊಯ್ದಾಟ ಅಂತಲೇ ಇದೆ. ಅಹಮೇಕೋ ಗಮಿಷ್ಯಾಮಿ ಸೀತೆಯಾಸ ದಂಡಕಾನ್. ನಾನೊಬ್ಬನೇ ಹೇಗೋ ಅವಳಕ್ಕೆ ಬಂದಿದ್ದಾಳೆ ಸೀತೆ, ಅವಳನ್ನು ಕಟ್ಟಿಕೊಂಡು ಕಷ್ಟವೋ ಸುಖವೋ ಈಜಾಡ್ತೀನಪ್ಪ. ಅನಾಥಾಯ ಹಿ ನಾಥಸ್ತ್ವಂ ಕೌಸಲ್ಯಾಯ ಭವಿಷ್ಯಸಿ. ನೀನು ಕೌಸಲ್ಯಗಾದರೂ ಕಾಪಾಗಿ ಇರಬೇಕು. ಯಾಕೆ? ಕ್ಷುದ್ರಕರ್ಮ ಹಿ ಕೈಕೇಯಿ ದ್ವೇಷಾತ್ ಅನ್ಯಾಯಮಾಚರೇತ್. ನ್ಯಾಯ ಒಂದು ಪದವಾದರೆ ನ್ಯಾಯ ಅನ್ನುವುದು ಅದರ ವೃದ್ಧಿರೂಪ ಇನ್ನೊಂದು ವಿಶಿಷ್ಟವಾದ ಶಬ್ದ. ಈಗ ಅಜೇಯ, ಅಜಯ, ಅಜಯ್ಯ ಅಂತೀವಲ್ಲ, ಅಂದರೆ ಅದು ಎಂದಿಗೂ ಕೂಡ ನ್ಯಾಯವೇ ಆಗಿರ್ತಕ್ಕಂಥದ್ದು, ನ್ಯಾಯಕ್ಕೆ ಅರ್ಹವಾದದ್ದು ಅಂತ. ಈಗ ಗೆಲ್ಲಲಾಗದ್ದು ಅಜೇಯ ಆದರೆ ಎಂದಿಗೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥದ್ದು ಅಜಯ್ಯ ಅನ್ನುವ ಅರ್ಥ ಬರುತ್ತೆ. ಹಾಗೆ ಇಲ್ಲಿ ನ್ಯಾಯ ಅನ್ನುವಾಗ ನ್ಯಾಯಕ್ಕಿಂತಲೂ ಮಿಗಿಲಾದದ್ದು, ನ್ಯಾಯಕ್ಕೆ ಆಸ್ಪದವಾಗುವಂಥದ್ದು, ಆ ಥರದ್ದಲ್ಲದು ಅನ್ಯಾಯ. ಆ ಅನ್ಯಾಯವನ್ನು ನಮ್ಮ ತಾಯಿಗೆ ಮಾಡಬಹುದು ಕೈಕೇಯಿ. ಪರಿದದ್ಯಾ ಹಿ ಧರ್ಮಜ್ಞೇ ಭರತೆ ಮಮ ಮಾತರಂ. ಮತ್ತು ಧರ್ಮಜ್ಞ ಭರತ ನೋಡಿ, ಅಲ್ಲಿಗೆ ಒಂದು ಸ್ವಲ್ಪ ಭಾವನೆ ಬದಲಾಗಿದೆ. ಅವನಿಗೆ ನನ್ನ ತಾಯಿಯ ರಕ್ಷಣೆ ಚೆನ್ನಾಗಾಗಬೇಕು ಅಂತ ನೀನು ಹೇಳು. ನೂನಂ ಜಾತ್ಯಂತರೇ ಕಸ್ಮಿನ್ ಸ್ತ್ರೀ ಪುತ್ರೈರ್ಯೋಜಿತಾ ಜನನ್ಯಾ ಮಮ ಸೌಮಿತ್ರೇ ತಸ್ಮಾದೇತದು ಉಪಸ್ಥಿತಂ. ನಿಜವಾಗಿಯೂ ಜಾತ್ಯಂತರ, ಯಾವುದೋ ಜನ್ಮಾಂತರದಲ್ಲಿ ಯಾರೋ ಒಳ್ಳೆಯ ತಾಯಿ ಮಕ್ಕಳನ್ನು ನಾನು ಬೇರ್ಪಡಿಸಿರಬೇಕು, ಅದಕ್ಕೆ ನನಗಿವತ್ತು ಆ ಪಾಪ ಕಟ್ಟಿಕೊಂಡಿದೆ ಅಂತ. ನಮ್ಮ ಕರ್ಮಕಾಂಡ ಏನಿದೆ, ಕರ್ಮ ಸಿದ್ಧಾಂತ ಏನಿದೆ, ತಕ್ಷಣ ಬರುತ್ತೆ ಯಾವ ಜನ್ಮದಲ್ಲಿ ಯಾರಿಗೇನು ಮಾಡಿದ್ವು. ಇದು ಕರ್ಮ ವಿಪಾಕ ಸಿದ್ಧಾಂತ. ಕರ್ಮ ವಿಪಾಕ ಅಂದರೆ ಯಾವ್ಯಾವ ತಪ್ಪು ಮಾಡಿದ್ದಕ್ಕೆ ಏನೇನು ಆದಿ ವ್ಯಾಧಿ ನಷ್ಟ ಇತ್ಯಾದಿಗಳಿಂದ ಬರತಕ್ಕಂಥದ್ದು ಅಂತ. ಇದು ಒಂದು ಮಟ್ಟಿಗೆ ಸಮಾಧಾನ ಕೊಡುತ್ತದೆ ಜನಕ್ಕೆ. ಆದರೆ ಅವ್ರಿಗಾಗ ಅವರು ಸಮಾಧಾನವಾದರೆ ಪರವಾಗಿಲ್ಲ. ಯಾರಾದರೂ ಹೇಳಿದ್ರೆ ಬಹಳ ಕಷ್ಟ. ನನಗೆ ತುಂಬ ಆತ್ಮೀಯರಾದಂಥ ಸ್ನೇಹಿತರೊಬ್ಬರ ಹೆಂಡತಿ ಪಾಪ ತುಂಬ ಸಾಧ್ವಿಮಣಿ ಅವರು 3 ವರ್ಷದ ಕೆಳಗೆ ಕಣ್ಣನ್ನು ಕಳ್ಕೊಳ್ಬೇಕಾಯಿತು, ದೃಷ್ಟಿಹೀನರಾದರು. ಅವ್ರು ನನ್ನನ್ನು ಕೇಳ್ತಾರೆ, ಯಾತಕ್ಕೆ ಸಾರ್, ನಾನು ಏನು ದೊಡ್ಡ ತಪ್ಪು ಮಾಡಿದ್ದೀನ, ಏನಾದರೂ ಇದು ಯಾತಕ್ಕೆ ಹೀಗಾಗತ್ತೆ ಅಂತ ಹೇಳ್ತಾರೆ. ನಾನು ಏನು ಹೇಳೋದು? ಯಾರೋ ಹೇಳಿದ್ರಂತೆ ಅವ್ರಿಗೆ, ಎಲ್ಲ ಬಿಟ್ಟು ಕೆಲವು ಸತಿ ಮಠಗಳಲ್ಲಿ ಮತ್ತೊಂದರೊಳಗೆ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಏನೋ ಕೇಳ್ತಾರೆ, ಅವ್ರಿಗೆ ಬಾಯಿಗೆ ಬಂದಿದ್ದು ಬೊಗಳ್ತಾರೆ. ನೀವು ಮಾಡಿದ್ದೀರಾ, ಯಾರಿಗೋ ಏನೋ ಅಪಚಾರ ಮಾಡಿದ್ದೀರಾ, ಯಾವ ಜನ್ಮದಲ್ಲೋ ಯಾರಿಗೋ ಮಾಡಿದ್ದೀರಾ, ಇನ್ಯಾರಿಗೋ ಕಂಡಿದ್ದವ್ರನ್ನ ಕಂಡು ಕರ್ಬಿದ್ದೀರಾ, ಇನ್ಯಾರಿಗೋ ಏನೋ ತಿವಿದಿದ್ದೀರಾ, ಎಲ್ಲ ಭಾಳ ಚೆನ್ನಾಗಿ ಬಂದ್ಬಿಡುತ್ತಲ್ಲ. ಅವನು ಇನ್ನೊಬ್ಬ ಮೆನಿ ಮ್ಯಾನ್ಷನ್ಸ್ ಅಂತ ಹೇಳ್ಬಿಟ್ಟು ಎಡ್ಗರ್ ಕೇಸಿ ಏನೇನೋ ಬಾಯಿಗೆ ಬಂದಂಗೆ ಬೊಗಳೆ ಬಿಟ್ಟು, ಅದು ನಮ್ಮ ಪುನರ್ಜನ್ಮ ಸಿದ್ಧಾಂತವಾದಿಗಳಿಗೊಂದು ವ್ಯಾಧಿಯಾಗಿ ತುಂಬ ತುಂಬ ದೊಡ್ಡ ಕಷ್ಟ ತಂದಿಟ್ಟಿದೆ.
ನೀನು ಹಿಂದೆ ಯಾರಿಗೂ ಕಣ್ಣು ಚುಚ್ಚಿದ್ದೆ, ಅದಕ್ಕೋಸ್ಕರವಾಗಿ ನಿನ್ನ ಕಣ್ಣು ಇವತ್ತು ಹೋಗಿದೆ ಅಂತ ಅವನು ಟ್ರಾನ್ಸಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇದ್ದ. ಆ ಥರದ್ದು ಉಂಟು ದಾಖಲೆಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಹೇಳಿದ್ರೆ ಈ ಜೀವಕ್ಕೆ ಏನಾಗಬೇಕು? ಈ ಥರ ಕರ್ಮದಿಂದ, ಕರ್ಮ ಸಿದ್ಧಾಂತದಿಂದ ಅವರವರಿಗೆ ಸಮಾಧಾನ ಬಂದರೆ, ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ಬಿಡು ಅಂತ ಅನ್ನುವಂತೆ ಆದರೆ ಪರವಾಗಿಲ್ಲ. ಅದು ಬಿಟ್ಟು ನಾನು ಪಾಪಿ, ಆ ಸಂಕಟ ನಾನು ಆವತ್ತು ಯಾರಿಗೂ ಕೊಟ್ಟಿದ್ದಕ್ಕೆ ಇವತ್ತಾಗಿದೆ, ಈಗ ತಿದ್ದುಕೊಳ್ಳೋಕ್ಕಾಗೋದಿಲ್ಲ, ಐ ಕಾಂಟ್ ಸೆಟ್ ದಿ ಕ್ಲಾಕ್ ಬ್ಯಾಕ್, ಏನು ಮಾಡೋದು ಅಂತ ಒಂದಕ್ಕೆರಡಾಗಿ, ಒಂದು ಆ ವಿಕಲಾಂಗತೆಯ ಸಂಕಟ, ಇನ್ನೊಂದು ಪಾಪಭಾರದ ಸಂಕಟ, ಹೀಗೆ ಒಂದಕ್ಕೆ ಎರಡನ್ನು ಬರುವಂತಾದರೆ ಹೇಗೆ? ಆ ದೃಷ್ಟಿಯಿಂದಲೇ ಈ ಕರ್ಮ ಸಿದ್ಧಾಂತ ಅನ್ನೋದು, ಪುನರ್ಜನ್ಮ ಸಿದ್ಧಾಂತ ಅನ್ನೋದನ್ನು ಪರಮಾರ್ಥವಾಗಿ ಇಟ್ಟುಕೊಳ್ಬೇಡಿ. ಅದು ಪ್ರಯೋಜನಕಾರಿಯಾಗಿದೆಯೋ ಆಗಿಟ್ಟುಕೊಳ್ಳಿ. ಅವನು ನೀಲ್ಸ ಅವನು ವಿಜ್ಞಾನಿ, ಬಹಳ ಪ್ರಸಿದ್ಧನಾದ ಭೌತಶಾಸ್ತ್ರಜ್ಞ ಅಲ್ವೇ, ಐನ್ಸ್ಟೀನ್ನ ಕಾಲದಲ್ಲಿದ್ದವನು. ಅದೇ ಐಸಾಕ್ ನ್ಯೂಟನ್ ಅಲ್ಲ, 20ನೇ ಶತಮಾನದ ಆದಿಭಾಗದಲ್ಲಿದ್ದ ನೀಲ್ಸ್ ಬೋರ್ ಅಲ್ವೇ, ಅವನು ತನ್ನ ಲ್ಯಾಬ್ನಲ್ಲಿ ಒಂದು ಕುದುರೆಯ ಲಾಳವನ್ನು ಹಾಕ್ಕೊಂಡಿದ್ದ. ಕುದುರೆಯ ಲಾಳ ಏನೋ ಅದೃಷ್ಟ ತಂದು ಕೊಡುತ್ತೆ ಅಂತ ಯಾರೋ ಕೇಳಿದ್ರು. ಇದೆಲ್ಲ ನಿಂಗೆ ನಂಬಿಕೆ ಇದೆಯಾ ಅಂತ. ನಂಗೆ ನಂಬಿಕೆ ಇಲ್ಲ, ಅಕಸ್ಮಾತ್ ಏನಾದರೂ ಅದು ಒಳ್ಳೇದು ಮಾಡೋದಿದ್ರೆ ಮಾಡಲಿ, ಯಾಕೆ ನಷ್ಟ ಅಂತ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟಿದ್ನು. ಬೀಚಿಯವರು ಅಂದನಾತಿಮ್ಮ ಅಂತ ಒಂದು ಮಂಕುತಿಮ್ಮನ ಕಗ್ಗದ ಪ್ರಭಾವದಿಂದಾಗಿ ಅಷ್ಟು ಇಷ್ಟು ಛಂದಸ್ಸು ಎಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು ಕಥಂಚಿದ್ದು ಏನೋ ಒಂದು ಹೊಸದಿದ್ದಾರೆ. ಅದನ್ನು ಪಾಪ ಅವರೇನು ದೊಡ್ಡ ರೀತಿಯ ಕವಿತೆ ಅಂತ ಏನು ಹೇಳಿಲ್ಲ, ಆದರೂ ಚೆನ್ನಾಗಿದೆ. ವಿನೋದ, ವ್ಯಂಗ್ಯ, ವಿಕಟ ವಿಡಂಬನೆ ತುಂಬ ಸೊಗಸಾಗಿದೆ. ಅಲ್ಲಿ ಅವರು ಗಣಪತಿಗೆ ನಮಸ್ಕಾರ ಮಾಡಿದ್ರೆ ವಿಘ್ನ ಇಲ್ಲವಾಗುತ್ತಂತೆ, ಹಾಗಿಲ್ಲ ಅಂತ 10 ಜನ ಹೇಳೋದ್ರಿಂದ ಅವನಿಗೂ ಒಂದು ಸಲಾಮನು ಎಸೆಯೋ ತಿಮ್ಮ ಅಂತ ಹೇಳ್ಬಿಟ್ಟು ಬರೀತಾರೆ. ಹಾಗೆ ಅದು ಆಗೋದಿದ್ರೆ ಯಾಕೆ ಬಿಡ್ಲಿ, ನಡೀಲಿ ಅಂತ ಹೇಳ್ಬಿಟ್ಟು ಹಾಗೆ ಆ ಲಾಳವನ್ನು ತಗಲು ಹಾಕ್ಕೊಂಡಿರೋದು ಆ ಬಗೆಯಲ್ಲಿ ಅಂತ. ಆ ರೀತಿಯಲ್ಲಿ ನೀವು ಕರ್ಮ ಸಿದ್ಧಾಂತವನ್ನು ನೆಚ್ಚಿಕೊಂಡ್ರೆ ಪರವಾಗಿಲ್ಲ. ಸನಾತನ ಧರ್ಮದ ಬುನಾದಿ ಪುನರ್ಜನ್ಮ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಶುದ್ಧ ಅವಿವೇಕವಾದದ್ದು. ಅದು ಕೇವಲ ಅನುಭವನಿಷ್ಠವಾದದ್ದು ಆಗೋದಿಲ್ಲ. ಅನುಭವನಿಷ್ಠೆಯಿಂದ ಆನಂದವೇ ಸನಾತನ ಧರ್ಮದ ಬೇರು, ಬುನಾದಿ ಅಂತ ಹೇಳಬೇಕು. ಇಲ್ಲಿ ಪಾಪ ರಾಮನಂತವನಿಗೂ ಕೂಡ ಆ ಕಂಡೀಷನಿಂಗ್ ಇದ್ದೇ ಇದೆ. ನಾನು ಅಂದ್ಕೋತೀನಿ ಎಷ್ಟೋ ಸರ್ತಿ, ಇಷ್ಟೆಲ್ಲ ಭಾಷಣ ಬಿಗಿತೀನಿ, ಯಾವ ಜನ್ಮದ ಪಾಪವೋ, ಯಾವ ಕರ್ಮವೋ, ಏನು ಮಾಡಿದ್ವೋ, ಇನ್ನೊಂದು ಜನ್ಮ ಮತ್ತೊಂದು ಜನ್ಮ ಅಂತ ಮಾತುಗಳು ಬರ್ತಾನೆ ಇರ್ತೀವಿ. 7 ಜನ್ಮಕ್ಕೂ ಇದಾಗೋದು ಬೇಡ. ನಮ್ಮ ತಾಯಿ ತುಂಬ ರೋಸತ್ತು ಬಿಟ್ಟು ನಮ್ಮ ಅಣ್ಣನಿಗೆ, ನಿನಗೆ 7 ಜನ್ಮಕ್ಕೂ ತಾಯಿ ಇಲ್ಲದೆ ಹೋಗ್ಲಿ ಅಂದ್ರೆ, ಇದೇ ನಂಗೆ 7ನೇ ಜನ್ಮ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ. ಹೀಗಾಗುತ್ತದೆ. ಅದು ಲೋಕರೂಢಿಯಲ್ಲಿ ನಮ್ಮ ಪ್ರಜ್ಞೆ ಇಲ್ಲದೆ ಬರ್ತಕ್ಕಂಥ ಮಾತುಗಳು. ರಾಮ ಹಾಗೆ ಪಾಪ ಹೇಳ್ಕೊತಾನೆ, ನೀವು ನಮ್ಮ ಜಾತ್ಯಂತರೇ ಕಸ್ಮಿನ್ ಸ್ತ್ರೀಯ ಪುತ್ರ ವಿಯೋಜಿತ, ಯಾವ್ಯಾವ ತಾಯಿಯಂದರ ಇಷ್ಟೆಷ್ಟು ಮಕ್ಕಳನ್ನ ಯೋಗ ಮಾಡಿಸಿದನೋ, ಜನನ್ಯ ಮಮ ಸೌಮಿತ್ರೇ ತಸ್ಮಾದೇತದು ಉಪಸ್ಥಿತಂ. ಇವತ್ತು ನಮ್ಮಮ್ಮ ನನ್ನಿಂದ ದೂರವಾಗೋದಕ್ಕೆ ಅದು ಕಾರಣವಾಯಿತು. ಮಯಾ ಹಿ ಚಿರಪುಷ್ಟೇನ ದುಃಖ ಸಂವರ್ಧಿತೇನ ಚ ವಿಪ್ರಯುಜ್ಯೇತ ಕೌಸಲ್ಯ ಫಲಕಾಲೇ ದಿಘಸ್ತುಮಾಂ. ಪಾಪ ನನ್ನನ್ನು ಬಹುಕಾಲ ಚಿರಪುಷ್ಟೇನ, ತುಂಬ ಕಾಲ ಪ್ರೀತಿಯಿಂದ ಬೆಳೆಸಿದಳು. ತಾಯಂದ್ರಿಗೆ ದೊಡ್ಡ ನಿರೀಕ್ಷೆ ಇರೋಲ್ಲ. ಆ ಮಕ್ಕಳಿಗೆ ಹಾಲು ಕುಡಿಸುವಾಗ ಅಥವಾ ಏನಾದರೂ ಅವರಿಗೆ ಬಾಲ್ಯಕಾಲದಲ್ಲಿ, ಶೈಶವ ಕಾಲದಲ್ಲಿ ಹಣ್ಣು ಹಂಪಲು ಆಹಾರ ಎಲ್ಲ ತಿನ್ನಿಸುವಾಗ ಈ ಮಗು ಬೆಳೆದು ದೊಡ್ಡದಾಗಿ ತನಗೇನೋ ಕಿರೀಟ ಇಡುತ್ತದೆ ಅನ್ನುವುದೆಲ್ಲ ದೊಡ್ಡ ನಿರೀಕ್ಷೆ ಆಗಿರೋಲ್ಲ. ಹಾಗೆ ಕೇವಲ ಆನಂದ, ವಾತ್ಸಲ್ಯ, ಪ್ರೀತಿ ಭಾವ ಮಾತ್ರ ಇರ್ತದೆ. ಆಮೇಲೆ ಯಾವಾಗಲೂ ಬೆಳೆದ ಮೇಲೆ ಬರ್ಬೋದು. ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಅವರು ಎಲ್ಲ ಮಾಡಿ ಕೊಟ್ಬಿಡ್ತಾರೆ ಅನ್ನೋ ನಿರೀಕ್ಷೆ ಆಗ ಈಗ ಸುಳಿಯಬಹುದಾದರೂ ನಿರಂತರವಾಗಿ ಪ್ರತಿ ಕ್ಷಣವೂ ಕೂಡ ಇವನಿರೋದೇ IAS ಪಾಸ್ ಮಾಡಿ ಲಂಚ ತಗೊಂಡು ನನ್ನನ್ನು ಅಂದಣದಲ್ಲಿ ತಿರುಗಿಸೋಕ್ಕೆ ಅಂತೆಲ್ಲ ಅಂದುಕೊಳ್ಳಲ್ಲ. ಯಾವ ತಾಯಿಯೂ ಹಾಗೆ ಭಾವಿಸೋಲ್ಲ. ಆದರೆ ಮಕ್ಕಳಿಗೆ ಒಂದಿರುತ್ತೆ, ತಾಯಿಂದ್ರನ್ನು ಚೆನ್ನಾಗಿ ನೋಡೋಣ ಅಂತೆಲ್ಲ. ದುಃಖ ಸಂವರ್ಧಿತೆಯನ್ನು ಕಷ್ಟಪಟ್ಟು ಬೆಳೆಸಿದಳು ಅಂತ. ರಾಣಿಗೇನು ಕಷ್ಟ, ಅದು ಅಲ್ಲದೆ ಅವಳಿಗೆ 1000 ಗ್ರಾಮಗಳ ಉಂಬಳಿ ಬೇರೆ ಇತ್ತು ಅಂತೆಲ್ಲ ಗೊತ್ತಾಗುತ್ತದೆ. ಅಂಥವಳಿಗೇನು ಕಷ್ಟ ಅಂದರೆ, ದೊಡ್ಡವ್ರ ಕಷ್ಟ ದೊಡ್ಡವ್ರಿಗೆ ಗೊತ್ತು. ಅವ್ರಿಗೇನ್ರಿ ಒಂದಿಷ್ಟು ಎಷ್ಟು ಬಿಟ್ಟರೆ ಸಾಕು ನಮ್ಮ ಕಡೆಗೆ ಅಂತಂದರೆ, ಅವರಿಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತವೆ. ರಾಣಿ ಆದವಳು ರಾಣಿಯಂತೆ ಲೋಕದಲ್ಲಿ ಕಾಣಿಸಿಕೊಳ್ಳಬೇಕು. ಅದಕ್ಕೆ ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ದೊಡ್ಡ ಪರಿವಾರವನ್ನು ಬೆಳೆಸಿಕೊಳ್ಳಬೇಕು. ಆ ಪರಿವಾರಕ್ಕೆಲ್ಲ ಪಾಲನ ಪೋಷಣೆ ಮಾಡಬೇಕು, ಭೃತಕ ಇತ್ಯಾದಿಗಳು ಉಂಟು. ಅದೆಲ್ಲ ಮಾಡೋದಕ್ಕೆ ಅವಳು ಕಷ್ಟಪಟ್ಟಿರಬೇಕು. ಮುಖ್ಯವಾಗಿ ದಶರಥನ ಪ್ರೀತಿ ಇಲ್ಲಿಲ್ಲ ಅಂದಾಗ ಇಡೀ ಸೇವಕ ವರ್ಗದಲ್ಲಿ, ಮಂತ್ರಿವರ್ಗದಲ್ಲಿ ಎಲ್ಲ ಯಾವ ಭಾವ ಇರ್ತದೆ ರಾಣಿಗೆ? ಪಟ್ಟದ ರಾಣಿ ಇರ್ಬೋದು,
ಆದರೂ ಇಷ್ಟದ ರಾಣಿ ಅವಳೇ ತಾನೆ ಕೈಕೇಯಿಯೇ. ಹಾಗಿದ್ದಾಗ ಪಟ್ಟದ ರಾಣಿ ಕಡೆಗೆ ಚಟ್ಟಕ್ಕೆ ಬರಬೇಕು, ಇನ್ಯಾವುದಕ್ಕೂ ಇಲ್ಲ ಅಂತ ಆಗುತ್ತದೆ. ಅದೇ ಒಂದು ದೊಡ್ಡ ಕಷ್ಟ. ದಶರಥ ಏನು ದೊಡ್ಡ ಮನುಷ್ಯ ಅಲ್ಲ, ಬೆರಕೆ ಮನುಷ್ಯ. ಅದನ್ನು ನಾವು ಯಾವತ್ತೂ ಸಂಕೋಚ ಪಡದೆ ಹೇಳಬೇಕು. ಅವನು ರೋಲ್ಡ್ ಗೋಲ್ಡೆ, ಅವನ ಕ್ಯಾರೆಕ್ಟರ್ ಅಷ್ಟೇ. ಅದನ್ನು ನಾವು ತುಂಬ ಮೇಲೆತ್ತೋದಕ್ಕೆ ಹೋಗಬಾರ್ದು. ರಾಮನಪ್ಪ ಅಷ್ಟೇ, ಅವನಿಂದ ರಾಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅಗಸ್ತ್ಯನ ಅಪ್ಪ ಒಂದು ಮಡಕೆ, ಆ ಮಡಕೆ ಹೋಗ್ಬಿಟ್ಟು ಹಂಡೆ ಆಗತ್ಯ, ಕೆರೆ ಆಗತ್ಯ, ಸಮುದ್ರ ಆಗತ್ಯ? ಅದಾಗೋಕ್ಕೆ ಸಾಧ್ಯ ಇಲ್ಲ. ಅದಷ್ಟೇ ಆಗುವಂಥದ್ದು. ಒಂದು ಮಡಕೆ ಅಂದರೆ ಮಡಕೆಯೇನೆ. ಅಗಸ್ತ್ಯ ದೊಡ್ಡವನು, ಸಂದೇಹವೇ ಇಲ್ಲ, ಯಾರು ಹೇಳ್ತಾರೆ. ಹಾಗೆ ರಾಮ ದೊಡ್ಡವನು, ದಶರಥ ಆ ಯೋಗ್ಯತೆಯವನಲ್ಲ. ಪಾಪ ವಸುದೇವನು ಹಾಗೇ ಇದ್ದ. ಅಯ್ಯೋ ರಾಮ, ಅವನಿಗೆ ಹೆಂಡತಿಯರನ್ನು ಸುಧಾರಿಸೋದ್ರೊಳಗಾಗಿ ಮುದಿತನ ಬಂದು ಸೊಂಟ ಮುರಿದೋಯ್ತು. ಅಷ್ಟು ಜನ ಹೆಂಡತಿಯರು, ಯಾರಿಗೆ ಎಷ್ಟು ಜನ ಮಕ್ಕಳು ಲೆಕ್ಕ ಹಾಕ್ಕೊಳಕ್ಕಾಗ್ತಾ ಇರಲಿಲ್ಲ. ಆ ಥರದ ಅವನ ಸಾಧನೆ ಒಂದೇ, ಸರಿಯಲ್ಲಿದ್ದರೂ ಸಂತಾನೋತ್ಪತ್ತಿ, ಇಷ್ಟೇ, ಇನ್ನೇನು ಅಲ್ಲ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ದಿವಸ ತಂಗಿಗೆ ಅರ್ಶಿನ ಕುಂಕುಮ ಅಂತ ಕೊಟ್ಟನ, ಅವಳಿಗೆ ನೆಗೆದು ಬಿತ್ತು ಅರ್ಶಿನ ಕುಂಕುಮ. ಕುಂತಿಗೆ ಏನೂ ಮಾಡಿದ್ದೇ ಇಲ್ಲ ಪಾಪ. ಅಲ್ಲಿ ಇಲ್ಲಿ ಏನೋ ಮದುವೆ ಮುಂಜಿ ಆದಾಗ ಬಂದುಬಿಟ್ಟಿದ್ರು ಕೆಲವರು ವಯಸ್ಸಾದವರು ಒಂದು ಕಡೆ ಕೂತ್ಕೊಂಡು, ಬಾರಪ್ಪ ಬಾ ನಮಸ್ಕಾರ ಮಾಡು, ಆಶೀರ್ವಾದ ಮಾಡ್ತೀನಿ ಅಂತಾರಲ್ಲ, ಆ ಥರ ತಾಂಬೂಲ ತಟ್ಟೆ ಮುಂದೆ ಕೂತ್ಕೊಂಡು ಚಕ್ಕಂದ ಆಡೋದು, ಅಷ್ಟಕ್ಕೆ ಮುಗಿದು ಹೋಗ್ತಾ ಇತ್ತು. ಕೃಷ್ಣ ಇಸ್ ಎಂಟೈರ್ಲಿ ಸೆಲ್ಫ್ ಮೇಡ್. ಸಿಕ್ಕಾಪಟ್ಟೆ ತನ್ನ ಸಂಪನ್ಮೂಲದಿಂದ, ತನ್ನ ಶಕ್ತಿಯಿಂದ, ತನ್ನ ಸಾಮರ್ಥ್ಯದಿಂದ ಬಂದವನು. ಇವ್ರನ್ನೆಲ್ಲ ಇಷ್ಟು ಕೇವಲವಾಗಿ ಆಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅವರುಗಳ ಸ್ವಭಾವವನ್ನು ನೀವು ಕಾವ್ಯದ ಅಲೌಕಿಕ ಪರಿವೇಶವನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಗೊತ್ತಾಗುತ್ತದೆ. ತಕ್ಷಣ ತಿಳಿಯುತ್ತದೆ ಯಾವ ಮಾತ್ರಕ್ಕಿದ್ದಿರ್ಬೋದು. ನಮ್ಮ ಸುತ್ತಲೂ ನಮ್ಮ ಮನೆಗಳಲ್ಲಿ ಆಗಿರ್ತಾರೆ, ಎಷ್ಟೋ ಬಾರಿ ನಾವೇ ಹೀಗಾಗಿರ್ತೀವಿ. ಅದನ್ನು ಗಮನಿಸಿಕೊಳ್ಬೇಕು. ಇಲ್ಲಿ ಹಾಗೆ ಅಂದುಕೋತಾ ಇದ್ದಾನೆ. ನಮ್ಮಮ್ಮ ಬಹಳ ಕಷ್ಟಪಟ್ಟು ಬೆಳೆಸಿದಳು. ವಿಪ್ರಯುಜ್ಯೇತ ಕೌಸಲ್ಯ ಫಲಕಾಲೇ ದಿಗಸ್ತು ಮಾಂ. ಈಗ ನನಗೆ ಯುವರಾಜ್ಯ ಬಂದಿದ್ರೆ ನಮ್ಮಮ್ಮನಿಗೆ ಸಮಾಧಾನವಾಗ್ತಾ ಇತ್ತು. ಬೆಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರು ಅಂತ ಗಾದೆ ಇದೆಯಲ್ಲ, ಆ ಥರ ಆಯ್ತಲ್ಲ. ಕೊನೆಗಾಲದಲ್ಲಿ ನಮ್ಮಮ್ಮನಿಗೆ ಒಂದು ಸಮಾಧಾನ, ಸಂತೋಷ ಬರದೆ ಹೋಯಿತು. ಅದಕ್ಕೆ ಪುರಾವೆ ಇದೆ. ಕೌಸಲ್ಯೆ ಇಂದಿಗೆ ನನ್ನ ತಪಸ್ಸು, ನನ್ನ ಪೂಜೆ ಎಲ್ಲ ಫಲಿಸ್ತು ಅಂತ ಅಂದಿದ್ದು 18-20 ಸರ್ಗಗಳ ಮುಂಚೆ ಕಂಡಿದ್ದೀವಿ. ಆ ಸಂಕಟ ಒಳಗಿತ್ತು. ಅದನ್ನು ರಾಮ ಬಲ್ಲವನಾಗಿದ್ದ. ಎಷ್ಟೋ ಬಾರಿ ಆ ನಿರೀಕ್ಷೆ ಇರುತ್ತದಲ್ಲ, ಅದು ತುಂಬ ದೊಡ್ಡದು. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಬರುತ್ತದೆ, ವೆಂಕಟಪತಯ್ಯನವರು ಅಂತಲೂ ಏನೋ ಅವರ ಹೆಸರು. ಅವರು ಇಂಗ್ಲೀಷ್ MA ಮಾಡಿದ್ರು. ಇವರು ಓದ್ಬಿಟ್ಟು ಕೆಲಸಕ್ಕೆ ಸೇರಿ ಕುಟುಂಬವನ್ನೆಲ್ಲ ಕಾಪಾಡ್ತಾರೆ ಅಂತ ಅವರ ಅಪ್ಪ ತುಂಬ ಪಾಪ ನಿರೀಕ್ಷೆ ಇಟ್ಕೊಂಡಿದ್ರು. ಸಂಬಳ ಬಂತು, 30 ರೂಪಾಯಿ ಸಂಬಳ. ಆ ಕಾಲಕ್ಕೆ ತುಂಬ ದೊಡ್ಡದು. ಡಿ ವಿ ಜಿಯವರಿಗೆ ಹಿರಿಯ ವಯಸ್ಸಿನವರು. ಅವರು ನಿರೀಕ್ಷೆಯಿಂದ ಪಾಪ ತಂದೆ 30 ರೂಪಾಯಿ ತಂದು ಕೊಡ್ತಾನೆ ಮಗ ಅಂತ ಕಾದಿದ್ರೆ ದಪ್ಪ ಪುಸ್ತಕ ಒಂದು ಹಿಡ್ಕೊಂಡು ಬಂದರು. ಏನಪ್ಪ ಇದು ಅಂತಂದರೆ, ಇದು ಶೇಕ್ಸ್ಪಿಯರ್ ಡಿಕ್ಷನರಿ ಅಪ್ಪ, ಇದಕ್ಕೆ 60 ರೂಪಾಯಿ ಬೆಲೆ. ಆ ಕಾಲಕ್ಕೆ 60 ರೂಪಾಯಿ ಬೆಲೆ. ಮುಂದಿನ ತಿಂಗಳಿನ ಸಂಬಳವನ್ನೂ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನಾನು ಶೇಕ್ಸ್ಪಿಯರ್ನ ಪಾಠ ಮಾಡಬೇಕು. ಶೇಕ್ಸ್ಪಿಯರ್ ಪಾಠ ಮಾಡೋಕ್ಕೆ ಈ ನಿಘಂಟು ಇಲ್ಲದೆ ಆಗೋದಿಲ್ಲ. ಈ ನಿಘಂಟು ಓದದೆ ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದಂತೆ, ಉದ್ಯೋಗಕ್ಕೆ ವಂಚನೆ ಮಾಡದಂತೆ ಆಗುತ್ತದೆ. ಹಾಗೆ ಅಂತ ಡಿ ವಿ ಜಿ ಬರೀತಾರೆ. ಇಂಥ ಒಂದು ಪ್ರಾಮಾಣಿಕತೆ, ವಿದ್ವತ್ತ, ಪ್ರೀತಿ ಇರತಕ್ಕಂಥ ಮಗನನ್ನು ಕಂಡು ಆ ತಂದೆಯವರು ಎಷ್ಟು ಸಂತೋಷಪಟ್ಟು ಬಡತನವನ್ನು ಮರೆತಿರಬಹುದೋ ಏನೋ ಅಂತ. ಗೋಖಲೆ ಸಂಸ್ಥೆಯಲ್ಲಿ ನಾನು ಆ ಡಿಕ್ಷನರಿ ನೋಡಿದ್ದೆ. ಆ ವೆಂಕಟಪತಯ್ಯನವರೇ ಡಿ ವಿ ಜಿಯವರಿಗೆ ಕೊಟ್ಟು ಸಂಸ್ಥೆಗೆ ಬಂದಿದ್ದು ನೋಡಿದ್ದೆ ನಾನು. ಅದನ್ನು DR ವೆಂಕಟರಮಣನವರು ಅಥವಾ ನಮ್ಮ ಸುಬ್ಬರಾಯರು ತೆಗೆದು ತೋರಿಸಿದ್ರು. ಇದೇಪ್ಪ ಜ್ಞಾಪಕ ಚಿತ್ರಶಾಲೆಯಲ್ಲಿ ದಾಖಲೆ ಆದಂಥ ಡಿಕ್ಷನರಿ ಅಂತ. ಸಚ್ ಎ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆ ತಂದೆಯ ನಿಟ್ಟುಸಿರು, ಸಮಾಧಾನ, ಮಗನ ಕರ್ತವ್ಯ ಪ್ರಜ್ಞೆ, ಅವೆಲ್ಲ 60 ರೂಪಾಯಿನ ಬೆಲೆಯ ಆ ನಿಘಂಟುವಿನಲ್ಲಿ ಮಡುಗಟ್ಟಿತ್ತು. ದೊಡ್ಡ ಗ್ರಂಥ, ತುಂಬ ಸೊಗಸಾದದ್ದು. ಈಚೆಗೆ ಅದು ಬೇರೆ ಬೇರೆ ಆವೃತ್ತಿಗಳು ಬಂದಿವೆಯೋ ಏನೋ ಗೊತ್ತಿಲ್ಲ. ಅಂದರೆ ಏನೋ ನಿರೀಕ್ಷೆ ಮಾಡ್ತಾರೆ, ಇನ್ನೂ ಆಗಬೇಕಾ, ಇನ್ನೂ ಎಷ್ಟಪ್ಪ ಪುಸ್ತಕ ಅಂತ ಕೇಳಿದ್ರಂತೆ. ನಿಂದು ಡಿಗ್ರಿ ಬಂತಲ್ಲಪ್ಪ, ಇನ್ನೂ ಪುಸ್ತಕ ಎಷ್ಟು ಅಂತ ಹೇಳ್ಬಿಟ್ಟು. ನಮ್ಮ ಕೆ ಕೃಷ್ಣಮೂರ್ತಿಯವರಿಗೆ ಹಾಗೆ ಆಯ್ತಲ್ಲ. ಅವರ ಮಾವನವರು ತನ್ನ ಮಗಳನ್ನ ಪ್ರೊಫೆಸರ್ ಕೊಟ್ಟು ಮದುವೆ ಮಾಡಿದ್ರೆ ಡಾಕ್ಟ್ರೇಟು ಬೇರೆ ಬಂದ ಮೇಲೆ ಇನ್ನೇನು ಓದಬೇಕಾಗಿಲ್ಲ, ಬರೀಬೇಕಾಗಿಲ್ಲ. ಬೇಸಿಗೆ ರಜಾ ಅಂತ, ಬೇರೆ ರಜಾ ಅಂತ ಒಂದು 3 ತಿಂಗಳ ರಜಾ ಇರುತ್ತೆ. ಮಗಳನ್ನ ಎಲ್ಲ ಕಡೆಗೆ ಓಡಾಡಿಸ್ಕೊಂಡಿರ್ಬೋದು ಕಾಲೇಜ್ ಪ್ರೊಫೆಸರು. ಇನ್ನೇನೊಂದು ಇಲ್ಲ ಅಂತ ಅಂದ್ಕೊಂಡು ಮದುವೆ ಮಾಡಿದಳಂತೆ. ಇವರು ಡಾಕ್ಟ್ರೇಟ್ ಬಂದ ಮೇಲೆ ಏನು ಕೊನೆವರೆಗೂ ಓದು ಬರಹ ನಿಲ್ಲಿಸಲೇ ಇಲ್ಲ. ಅವ್ರ ತಂದೆಯನ್ನು ಕೇಳೋರಂತೆ. ಅವ್ರ ತಂದೆ ಮಗಳನ್ನ, ಎಲ್ಲಮ್ಮ ಅಳಿಯಂದ್ರು ಅಂತಂದರೆ ಮೊದಲನೇ ಹೆಂಡತಿ ಜೊತೆ ಇದ್ದಾರೆ ಅಂತಿದ್ರಂತೆ. ಅವರು ಓದು ಆ ರೀತಿಯಾಗಿತ್ತು. ಹಾಗೆ ಏನೋ ಸಾಧನೆ ಮಾಡಿ ನಮ್ಮ ಪರವಾಗಿ ಅನುಕೂಲವಾಗ್ತಾರೆ ಅಂತ ಭಾವಿಸಿಕೊಂಡ್ರೆ ತದ್ವಿರುದ್ಧ ಆದರೆ ಈ ಥರದ್ದು ಎಷ್ಟೆಲ್ಲ ಉದಾಹರಣೆಗಳಿವೆ. ಅನಿ ಬೆಸೆಂಟ್ ಪಾಪ ಈ ಜಗತ್ತನ್ನೇ ಆಳತಕ್ಕಂಥ ಮಹಾಬ್ರಹ್ಮಜ್ಞಾನಿ ಹುಟ್ಟುಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಜಿಡ್ಡು ಕೃಷ್ಣಮೂರ್ತಿಯವ್ರನ್ನ
ಇನ್ನು ಕೆಲವ್ರನ್ನ ಆಯ್ದು ಬಿಟ್ಟು ಅವ್ರನ್ನೆಲ್ಲ ವಿದೇಶಗಳಲ್ಲೆಲ್ಲ ಓದಿಸಿದ್ರೆ ಅವರೆಲ್ಲ ಓದಿ ಬಂದುಬಿಟ್ಟು ನಾನು ಜ್ಞಾನಿಯೂ ಅಲ್ಲ, ನಾನು ನಿಮಗೆ ಉದ್ಧಾರ ಮಾಡೋದಕ್ಕೆ ಬಂದ ಅವತಾರ ಪುರುಷನೂ ಅಲ್ಲ, ನಿಮಗೂ ನನಗೂ ಸಂಬಂಧ ಏನಿಲ್ಲ, ಬರ್ತೀನಿ ಅಂತ ಹೊರಟೇ ಬಿಟ್ಟರೆ ಏನಾಗಬೇಕು. ಬೀಚಿಯವ್ರ ಗಾದೆ ಹೇಳೋದಿದ್ರೆ ಮಂಗನನ್ನು ಕಳ್ಕೊಂಡು ಸಾಬಿಯ ಗತಿ ಆಯಿತು ಅವ್ರಿಗೆ ಅಂತ. ಕೋತಿ ಆಟ ಆಡಿಸೋದಿಕ್ಕೆ ಅಂತ ಪಾಪ ಇದ್ದಂಥ ವ್ಯಕ್ತಿಗೆ ಕೋತಿಯೇ ಕಳ್ಕೊಂಡು ಹೋಗ್ಬಿಟ್ರೆ ಕಟ್ಟಿ ಕಿತ್ತುಕೊಂಡು ಗತಿ ಏನಾಗಬೇಕು. ಇನ್ನು ಅವನು ಕುಣಿದ್ರೆ ಯಾರೂ ನೋಡಲ್ಲ, ಕೋತಿ ಕುಣಿದ್ರೆ ಮಾತ್ರ ಲೋಕ ನೋಡುತ್ತದೆ. ಈ ಸಮಸ್ಯೆ ಬಂದಾಗ ಗತಿ ಏನು? ಹಾಗಾಯ್ತಲ್ಲ. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯೇತ್ ಪುತ್ರ ಮೀದೃಶಂ. ಯಾವ ತಾಯಿಗೂ ಸೀಮಂತ ರೇಖೆ ಇರ್ತಕ್ಕಂಥವಳು, ಯಾವ ಸೌಭಾಗ್ಯವತಿಗೂ ಕೂಡ ನನ್ನಂಥ ಮಗ ಬೇಡ ಅಂತ. ಇನ್ನೊಂದರ್ಥದಲ್ಲಿ ಜನ ರಾಮನಂಥ ಮಗ ಬೇಡ ಅಂತಾರೆ. ಯಾಕೆಂದ್ರೆ ಲೋಕೋದ್ಧಾರಕನಾಗ್ಬಿಟ್ಟು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆಗ್ತಾನೆ, ಅದಕ್ಕೆ ಅವನು ಬೇಡ ಅಂತ ಅನ್ನಬಹುದು ಅಷ್ಟೇ. ನಮ್ಮ ಕುಮಾರ ನಿಜಗುಣಸ್ವಾಮಿಗಳು ಬರೀತಾರಲ್ಲ, ಸನ್ಯಾಸಿ ವೀರಯೋಧ ಪಕ್ಕದ ಮನೇಲಿ ಹುಟ್ಟಬೇಕು ಅಂತ, ತ್ಯಾಗಿಗಳು ಎದುರು ಮನೇಲಿ ಇರಬೇಕು ಅಂತ, ಒಳ್ಳೆಯವರು ಎಲ್ಲರೂ ನಮ್ಮ ಸುತ್ತಮುತ್ತಲೂ ಇರಬೇಕು, ನಾವು ಮಾತ್ರ ನಾವೇನೋ ಅದಾಗಿರಬೇಕು ಅಂತ. ಹಾಗೆ ರಾಮನಂಥ ಮಗ ಬೇಡ ಅಂತ ಎಷ್ಟೋ ಜನ ಅಂದುಕೊಳ್ಳುವುದಾಗುತ್ತದೆ. ಏಕೆಂದರೆ ತಂದೆಯ ಸಾವಿನ ಸಂದರ್ಭದಲ್ಲಿ ಅವನಿಗೆ ಇರೋಕ್ಕಾಗಲಿಲ್ವಲ್ಲ. ಯಾವ ತಾಯಿಗೂ ನನ್ನಂಥ ಮಗ ಬೇಡ ಅಂತ ರಾಮ ಹೇಳಬೇಕು ಅಂದರೆ ಎಷ್ಟು ಸಂಕಟವಾಗಿರಬೇಕು ಅವನಿಗೆ. ಇದನ್ನೆಲ್ಲ ಲಕ್ಷ್ಮಣನ ಕಳಿಸೋದಿಕ್ಕೆ ಪುಸಲಾಮಣೆಗೋಸ್ಕರ ಆಡಿದ ನಾಟಕದ ಮಾತು ಅಂತಂದು ರಾಮನ ಭಾವ ಪ್ರಾಮಾಣಿಕತೆಯನ್ನು ನಾನು ನಿರಾಕರಿಸಲಾರೆ. ಇದು ನಾಟಕ, ಇದು ನಟನೆ ಅಂತ ಆದರೆ ಅಂಥ ನಟ ನಮಗೆ ಯಾಕ್ರಿ ಬೇಕು? ರಾಮನಿಗಿಂತ ಚೆನ್ನಾಗಿ ನಟನೆ ಮಾಡ್ತಕ್ಕಂಥವ್ರು ಬೇಕಾದಷ್ಟಿದ್ದಾರೆ, ರಜನೀಕಾಂತೇ ಇದ್ದಾನೆ ಅಂತ ಅನ್ಬೋದು. ಖಂಡಿತ ಅದಲ್ಲ, ಅದು ಅಪ್ಪಟ ಪ್ರಾಮಾಣಿಕವಾದ ಭಾವ. ಆ ಭಾವವನ್ನು ನಾವು ಆಸ್ವಾದ ಮಾಡಬೇಕು. ಇಲ್ಲಿ ರಾಮನ ದೌರ್ಬಲ್ಯ ಅಲ್ಲ, ಇದು ಮಾನವತ್ವದ ಲಕ್ಷಣ. ಸಾವು ಮನುಷ್ಯನ ದೌರ್ಬಲ್ಯವೇ, ಮಾನವತೆಯ ಲಕ್ಷಣ. ಮ್ರಿಯತೆ ಇತಿ ಮರ್ತ್ಯ ಅಂತಲೇ ಅದರ ನಿರ್ವಚನ ಇರತಕ್ಕಂಥದ್ದು, ಸಾಯ್ತಾನೆ ಅಂತ. ಹಾಗಿರುವಾಗ ಸಾವು ಮನುಷ್ಯತ್ವದ ಲಕ್ಷಣವಾಗಬೇಕು, ಮನುಷ್ಯತ್ವದ ದೋಷ ಆಗಬೇಕು. ಅಮರನಾಗ್ಬಿಟ್ರೆ ಅವನು ಬೇರೊಂದು ಸ್ಪೀಶೀಸ್ಗೆ ಸೇರ್ಬಿಡ್ತಾನೆ. ಶೃಂಗತ್ವಾತ್ ಗೌಹೋ ಅನ್ನೋಣವೆ, ಸಾಸ್ನುಮತ್ವಾತ್ ಗೌಹೋ ಅನ್ನೋಣವೆ, ದಿಶತ್ವಾತ್ ಗೌಹೋ ಅನ್ನೋಣವೆ, ತಾರ್ಕಿಕರು ಬೇಕಾದಂತೆ ಲಕ್ಷಣ ಮಾಡಿಕೊಳ್ಳಿ. ಯಾವುದೋ ಒಂದು ಗೊತ್ತು ಲಕ್ಷಣ ಅಂತ ಬೇಕು. ಆ ರೀತಿಯಲ್ಲಿ ಮಾನವತಾ ಲಕ್ಷಣ ಅಂತಂದರೆ ಮೊದಲು ಮನುಷ್ಯ ಅಂದರೆ ಸಾವು ಬರಬೇಕು ಅವನಿಗೆ. ಜೀವಿಯ ಸಾಮಾನ್ಯ ಲಕ್ಷಣವೇ ಹುಟ್ಟು ಸಾವುಗಳು. ಆ ರೀತಿಯಲ್ಲಿಯೇ ಭಾವೋದ್ರೇಕ ಕೂಡ ಮಾನವತೆಯ ಒಂದು ಮಹಾಲಕ್ಷಣ. ಅದನ್ನು ಇದ್ದೂ ಕೂಡ ಹತ್ತಿಕ್ಕಿಕೊಂಡು ಬಾಳದನಲ್ಲ, ಅದನ್ನು ಉದಾತ್ತೀಕರಿಸಿಕೊಂಡು ಬಾಳದನಲ್ಲ. ಹಿ ಸಬ್ಲಿಮೇಟೆಡ್ ಈಸ್ ಫೀಲಿಂಗ್ಸ್, ನೆವರ್ ಅನಿಲೇಟೆಡ್. ಆ ಸಬ್ಲಿಮೇಷನ್ ಆಫ್ ದಿ ಫೀಲಿಂಗ್ಸ್ ಇಂದಲೇ ನಾವು ಇವತ್ತು ರಾಮಾಯಣವನ್ನು ಮೆಚ್ಚುತ್ತೀವಿ. ಹಾಗಲ್ಲದೆ ಇದ್ದಿದ್ರೆ ಈ ಕಥೆ ವಾಲ್ಮೀಕಿ ಕೈಗೆ ಬರದೆ ಯಾವುದೋ ಒಬ್ಬ ಬರೀ ಧರ್ಮಗೊಡ್ಡಿನ ಕೈಗೆ ಬಂದಿದ್ದಿದ್ರೆ ಇಷ್ಟು ಕಾಲ ಇದು ಉಳಿತಾನೇ ಇರಲಿಲ್ಲ, ಎಲ್ಲೋ ಮಧ್ಯದಲ್ಲೇ ನೆಗೆದು ಬಿದ್ದಿರ್ತಾ ಇತ್ತು ಕಥೆ. ಯಾಕೆ ಪುರಾಣಗಳಲ್ಲಿ ಬೇಕಾದಷ್ಟು ಈ ಥರ ಕಥೆಗಳಿವೆ. ಈ ಥರ ಕಥೆಗಳು ಅಂತಂದರೆ ನಾಟ್ ದಿ ಎಮೋಷನಲ್ ಡೀಟೇಲ್ ಬಟ್ ದಿ ಪ್ಲೈನ್ ಸ್ಟೋರಿ ಲೈನ್ ಬೇಕಾದಂತೆ ಇವೆ. ಅಷ್ಟಮಾತ್ರ ಬೌದ್ಧ ಜಾತಕ ಕಥೆಯಲ್ಲೇ ಕಾಣಿಸುತ್ತೆ. ರಾಮ ಪಂಡಿತ ಅಂತ ಒಂದು ಬೌದ್ಧ ಜಾತಕ ಕಥೆ, ಯಾರು ಸೀತಾರೆ ಅದಕ್ಕೆ, ಯಾರು ಮುಸ್ ನೋಡ್ತಾರೆ? ಭಾವತಾದಾತ್ಮ್ಯ ಅದು ಬೇಕು, ತುಂಬ ಬೇಕು. ಹಾಗೆ ಕಂಡಾಗ ಅವನ ಭಾವನೆಯಲ್ಲಿ ಇಷ್ಟು ಪ್ರಾಮಾಣಿಕತೆ ಇದೆ, ಸಂಕಟ ಇದೆ. ಅದು ನಮ್ಮಂಥ ಸಂಕಟ ಪಡುವವರಿಗೂ ಕೂಡ ರಾಮನಿಗೂ ಈ ಕಷ್ಟ ಬಂದು ರಾಮನೂ ಅಯ್ಯೋ ಅಮ್ಮ ಅಪ್ಪ ಅಂತಂದ, ಪರವಾಗಿಲ್ಲ, ನಾವು ಮರುಕಪಟ್ಟರೆ ಅನ್ಯಾಯವಲ್ಲ. ರಾಮನಂತವನಿಗೂ ಅದು ಬಂದು ಮತ್ತೆ ದಾಟಿಕೊಳ್ಳೋದಕ್ಕೆ ಆಯಿತು, ನಾವು ಆ ಕಡೆ ಪ್ರಯತ್ನ ಮಾಡೋಣ ಅನ್ನುವ ದೃಷ್ಟಿ ಬಂದೀತು. ಸೌಮಿತ್ರೇ ಯೋಹಂ ಅಂಬಾಯ ದದ್ಮಿಶೋಕ ಮನಂತಕಂ. ನಾನು ತಾಯಿಗಿಂಥ ಶೋಕ ಕೊಡುವಂತೆ ಅದನ್ನೆಲ್ಲ ಮನ್ಯೆ ಪ್ರೀತಿ ವಿಶಿಷ್ಟಾಸ ಮತ್ತೋ ಲಕ್ಷ್ಮಣ ಸಾರಿಕಾ ಯಸ್ಯಾತ್ತ ಶ್ರೂಯತೆ ವಾಕ್ಯಂ ಶುಕಪಾದಂ ಅರೇರ್ದಶ. ತುಂಬ ಸುಂದರವಾದಂಥ 2 ಶ್ಲೋಕಗಳಿವೆ. ಇಲ್ಲಿ ಹೇಳ್ತಾ ಇದ್ದಾನೆ, ನಮ್ಮಮ್ಮ ಗಿಣಿಯನ್ನು ಸಾಕಿದ್ದಾಳೆ. ಸಾಕು ಗಿಣಿ, ಸಾರಿಕಾ, ಮಾತಾಡ್ತಕ್ಕಂಥ ಪಕ್ಷಿಗಳು, ಪಂಡಿತವಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನು ಆ ರೀತಿಯಾದದ್ದು. ಅದು ಪ್ರೀತಿಯಿಂದ ಬೆಳೆಸಿದ್ದನ್ನು ಅವ್ರನ್ನ ಹೋಗ್ಬಿಟ್ಟು ಪರಚಿ ಬಾ, ಕಚ್ಚಿ ಬಾ ಅಂದರೆ ಹಾರು ಹೋಗಿ ಪರಚಿ ಕಚ್ಚಿ ಬರುತ್ತದೆ. ಆ ಒಂದು ಗಿಣಿ ಸಾರಿಕೆ ಪಕ್ಷಿಯಂಥ ಯೋಗ್ಯತೆಯೂ ನನಗಿಲ್ವಲ್ಲ. 2 ಬಡಿದ್ಬಿಟ್ಟು ಬಾರೋ ಕೈಕೇಯಿ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ವಲ್ಲ. ನೀನು ಇಲ್ಲೇ ಇರೋ ಅಂತ ಬಡ್ಕೊಂಡ್ಲು ಪಾಪ ತಾಯಿ. ಇಲ್ಲಮ್ಮ ಅಪ್ಪನ ಆಜ್ಞೆ ಆಗಿದೆ, ಹೋಗಲೇಬೇಕು ಅಂತ ಧರ್ಮೋಪದೇಶ ಮಾಡಿ ಬಂದಿದ್ದಾಯಿತು. ಈ ಮಾತ್ರದ ನಿರ್ವೀರ್ಯತೆ, ನಿಶ್ಚೇಷ್ಟತೆ, ಸ್ತ್ರೈಣತೆ, ಸಾಮರ್ಥ್ಯ ರಾಹಿತ್ಯ ತನ್ನದಾಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ದಾನೆ. ಶೋಚಂತ್ಯ ಅಲ್ಪಭಾಗ್ಯಾಯ ನ ಕಿಂಚಿದುಪಕುರ್ವತ ಪುತ್ರೇಣ ಕಿಂ ಅಪುತ್ರಾಯ ಮಯಾ ಕಾರ್ಯಮರಿಂದಮ.
ಬಂಜೆ ಆಗಿದ್ರೆ ನಮ್ಮ ತಾಯಿ ಚೆನ್ನಾಗಿರ್ತಾ ಇತ್ತು, ಅವಳಿಗೆ ಸಂಕಟ ಇರ್ತಾ ಇರಲಿಲ್ಲ, ನಾನು ಈ ಥರ ಮಾಡೋದನ್ನಲ್ಲ, ಅವಳು ಇಂಥ ದೌರ್ಭಾಗ್ಯ ಸ್ಥಿತಿಗೆ ಬರುವಂತೆ ಆಯ್ತಲ್ಲ. ಅಲ್ಪಭಾಗ್ಯ ಹಿಮೇ ಮಾತಾ ಕೌಸಲ್ಯ ರಹಿತಾಮಯ. ನಾನಿಲ್ಲದೆ ಕೌಸಲ್ಯಗೆ ಏನೂ ನೆಮ್ಮದಿ ಇಲ್ಲ, ಭಾಗ್ಯವಿಲ್ಲ. ಶೇತೆ ಪರಮ ದುಃಖಾರ್ಥ ಪತಿತಾ ಶೋಕಸಾಗರೆ. ಇವತ್ತು ಅವಳೂ ಸಂಕಟ ಪಡ್ತಾ ಮಲಗಿರಬೇಕು, ನಿದ್ರೆ ಬಾರದೆ ಹೊರಳಾಡ್ತಿರಬೇಕು. ಏಕೋ ಹ್ಯಯಂ ಅಯೋಧ್ಯಾಂಚ ಪೃಥಿವಿಂಚಾಪಿ ಲಕ್ಷ್ಮಣ ತರೇಯಂ ಯಶುಭಿಃ ಕ್ರುದ್ಧೋ ನ ವೀರ್ಯಂ ನನು ವೀರ್ಯಂ ಅಕಾರಣಂ. ನನಗೇನು ಸಾಮರ್ಥ್ಯ ಇಲ್ಲ ಅಂತ ನಾನು ಒಬ್ಬನೇ ಇಡೀ ಅಯೋಧ್ಯೆಯನ್ನು ಬಾಣಗಳಿಂದ ಮುಚ್ಚಿ ಹಾಕಿಬಿಡ್ತಾ ಇದ್ದೆ, ಕೊಚ್ಚಿ ಹಾಕಿಬಿಡ್ತಾ ಇದ್ದೆ. ಆದರೆ ನಿಷ್ಕಾರಣವಾಗಿ ಅಕಾರಣಂ ವೀರ್ಯಂ ನ ಪ್ರದರ್ಶಯೇತ್, ಅಕಾರಣವಾಗಿ ವೀರ್ಯವನ್ನು ತೋರಿಸಬಾರದು, ಪರಾಕ್ರಮವನ್ನು. ನಮ್ಮ ಬಂಧುಗಳ ಮೇಲೆ ನಾವು ಕೈ ಮಾಡಬಾರದು, ಅದು ಸರಿಯಾಗೋಲ್ಲ. ಹಾಗಾಗಿ ಬಿಟ್ಟದ್ದಾಯಿತು. ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಚಾನಘ ತೇನ ಲಕ್ಷ್ಮಣ ನಾದ್ಯಾಹಂ ಆತ್ಮಾನಂ ಅಭಿಷೇಚಯೇ. ಅಧರ್ಮ ಭೀತಿಯಿಂದಾಗಿ, ನಾನು ಪರಲೋಕ ಭೀತಿಯಿಂದಾಗಿ ಹೀಗೆ ಮಾಡಿದ್ದೀನಿ. ಇನ್ನು ಇದಕ್ಕಿಂತ ಭಿನ್ನವಾಗಿ ನಾನು ಯಾವ ರೀತಿಯಲ್ಲೂ ಹಿಂಜರಿದಿದ್ದಿಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ತನ್ನ ಒಂದು ಹಿಂಜರಿಕೆಗೆ ಕಾರಣ, ಧರ್ಮ ವ್ರತಕ್ಕೆ ಕಾರಣ, ಎರಡನ್ನು ಹೇಳ್ತಾ ಇದ್ದಾನೆ. ಅಧರ್ಮದ ದಾರಿ ತಾನೇ ತೋರಿಸ್ಕೊಡಬಾರದು, ಅದು ತನಗೆ ಇಹದಲ್ಲಿ ಪರದಲ್ಲಿ ಶ್ರೇಯಸ್ಸಲ್ಲ ಅಂತ. ಇದೆಲ್ಲ ಸಾಮಾನ್ಯರಾದ ಒಳ್ಳೆಯ ಮನುಷ್ಯರ ನಂಬಿಕೆಗಳನ್ನೇ ರಾಮ ಹೇಳ್ತಾ ಇದ್ದಾನೆ. ನೆನ್ನೆಯೂ ನಾನು ತಿಳಿಸಿದೆ, ಆ ಸಾಮಾನ್ಯರ ಒಳಿತಿನ ವಿಶ್ವಾಸವೇ ರಾಮನಾಗಿದ್ದರಿಂದಲೇ ರಾಮನ ಮೇಲೆ ಲೋಕಕ್ಕೆ ಜನತೆಗೆ ಆ ವಿಶ್ವಾಸ ಬಂತು ಅಂತ. ಹಾಗಿಲ್ಲದೆ ಇದ್ದರೆ ರಾಮನ ಮೇಲೆ ಗೌರವ ಬರ್ತಾ ಇರಲಿಲ್ಲ. ಈ ನಮ್ಮ ಎಡಚರು ಎಷ್ಟೆಲ್ಲ ರಾಮ ವಿರೋಧವನ್ನು ತರಬೇಕು ಅಂತ ಹಗಲೂ ರಾತ್ರಿ ಪ್ರಯತ್ನ ಪಟ್ಟರು ಏನೂ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಇದೇನೆ. ಎವ್ರಿ ಒನ್ ವಿಲ್ ಫೈಂಡ್ ದೆಮ್ಸೆಲ್ಸ್ ಇನ್ ರಾಮ. ಅದರಿಂದ ಎಶ್ಚರಾಮಂ ನಪಶ್ಯತ್ತು ಎಂಚರಾಮೋ ನಪಶ್ಯತಿ, ಈ ರೀತಿಯಲ್ಲಿ ಸತ್ಯವಾಗಿದೆ ಅಂತ ಅನಿಸುತ್ತದೆ. ಅದು ಮಹಾಕವಿಯ ಕಲಾ ಕೌಶಲವೂ ಹೌದು. ಆ ಪಾತ್ರಗಳನ್ನು ನಮ್ಮದಾಗಿಸಿಕೊಂಡು ನೋಡ್ತಕ್ಕಂಥದ್ದು. ಭೈರಪ್ಪನವರ ಕಾದಂಬರಿಗಳು ಅಷ್ಟು ಜನಪ್ರಿಯವಾಗಿವೆ ಯಾಕೆ ಅಂದರೆ ಈ ಕಾರಣದಿಂದ. ಆ ಪಾತ್ರಗಳು ನಾವೇ ಅಂತನ್ನುವ ಭಾವ ನಮಗೆ ಬರುತ್ತದೆ. ಅವರುಗಳ ಭಾವನೆಗಳು, ಮಾತುಗಳು, ಮನಸ್ಸುಗಳು, ಆಶೋತ್ತರಗಳೆಲ್ಲ ನಮ್ಮದೇ ಹೌದು ಅಂತ ಬರುತ್ತದೆ. ಪ್ರಪಂಚದಲ್ಲಿ ಎಲ್ಲಿ ಈ ಭಾವ ಸಾಮ್ಯ ಉಂಟೋ ಅಲ್ಲೆಲ್ಲ ಕವಿ ಯಶಸ್ವಿಯಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಸಾವಿಲ್ಲ ಅನ್ನುವುದು ಕೂಡ ನಮಗೆ ಗೊತ್ತಾಗುತ್ತದೆ. ಇದು ವಾಲ್ಮೀಕಿ ವಿಜಯ, ಭಾವ ವಿಜಯ, ರಸ ವಿಜಯ ಅಂತಲೇ ಭಾವಿಸಬೇಕು. ಮತ್ತೆ ಅವನು ಈ ಕಲ್ಪನೆಗಳನ್ನು ಮಾಡಿಕೊಂಡದ್ದು, ಆ ನಂಬಿಕೆಗಳಿಗೆ ಅಂಟಿಕೊಂಡು ಬಾಳ್ತಾ ಇರೋದು ತುಂಬ ಚೆನ್ನಾಗಿದೆ. ಅವನು ದುರ್ಬಲತೆಯಿಂದ ಮಾಡ್ತಾ ಇಲ್ಲ. ಅದನ್ನು ನೋಡಿ ಒಬ್ಬನೇ ಎಲ್ಲವನ್ನೂ ಮಾಡಬಹುದಾಗಿತ್ತು. ಆ ಬಲ ಉಂಟು. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ನೆನ್ನೆಯೇ ಹೇಳಿದೆ, ಧರ್ಮರಾಜನಿಗೂ ರಾಮನಿಗೂ ತುಂಬ ಅಜಗಜಾಂತರ ಅಂತ, ತುಂಬ ಅಂತರ ಉಂಟು. ಇದು ಸಾಮರ್ಥ್ಯಶಾಲಿಯ ಧರ್ಮಭೀರುತ್ವ. ಎಂಪಾಲೈಸಿ ಧರ್ಮಂ ತ್ವಂ ಧೃತ್ಯಾಚ ನೇಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ವಾಮ ಅನುರಕ್ಷತು ಅಂತನ್ನುವ ಕೌಸಲ್ಯ ಮಾತು. ನೀನು ಧೈರ್ಯದಿಂದ ನಿಯಮದಿಂದ ಧರ್ಮವನ್ನು ಪಾಲಿಸ್ತಾ ಇದೆಯಾ, ಅದೇ ನಿನ್ನನ್ನು ಕಾಪಾಡಲಿ ಅಂತ ಹೇಳಿದ್ದು ಯಾವ ಮಾತಿದೆ ಅಲ್ಲಿ ರಾಮನನ್ನು ನಾವು ಕಾಣ್ತೀವಿ. ಸಾಮರ್ಥ್ಯಶಾಲಿಯಾದವನು ಬದ್ಧನಾಗಿ ನಡ್ಕೊಂಡ್ರೆ ತುಂಬ ಒಳ್ಳೆಯದು. ಬಲವಂತನ ನಮ್ರತೆಗೆ ಬೆಲೆ ಉಂಟು. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯ ಗುಣಾನುಬಂಧಿತ್ವಾತ್ ತಸ್ಯ ಸ ಪ್ರಸವ ಇವ ಅಂತ ರಘುವಿನ ತಂದೆ ದಿಲೀಪನ ಬಗ್ಗೆ ಕಾಳಿದಾಸ ಹೇಳಿದ ಮಾತು ಆ ಅರ್ಥದಲ್ಲಿ ಸತ್ಯವಾದದ್ದು. ಹಾಗಾಗಿ ಸಾಮರ್ಥ್ಯಶಾಲಿಯ ಸೌಜನ್ಯಕ್ಕೆ ತುಂಬ ದೊಡ್ಡ ಬೆಲೆ. ರಾಮನಿಗೆ ಅದಿದೆ. ಹಾಗಿದ್ದೂ ವಿಫಲನಾಗಿದ್ದಾನೆ. ಅದು ಪ್ರಾಮಾಣಿಕ ಜೀವ ಸಂದರ್ಭ. ಅದರಿಂದಾಗಿ ನನಗೆ ಇಷ್ಟವಾಗ್ತಾ ಇಲ್ಲ ಕೋಪವನ್ನು ತೋರಿಸೋದಕ್ಕೆ ಅಂತ ಲಕ್ಷ್ಮಣನಿಗೆ ನಿಜವಾದ ಕಾರಣ ಹೇಳ್ತಾ ಇದ್ದಾನೆ. ಏತದ್ ಅನ್ಯಚ್ಚ ಕರುಣಂ ವಿಲಪ್ಯ ವಿಜನೇವನೆ. ಹೀಗೆ ಇನ್ನೂ ಎಷ್ಟೆಷ್ಟೋ ಮಾತುಗಳನ್ನು ಆಡಿಕೊಂಡು, ಏತದ್ ಅನ್ಯಚ್ಚ, ಇನ್ನೂ ಬೇಕಾದಷ್ಟನ್ನು ಆಡಿಕೊಂಡು, ಅಶ್ರುಪೂರ್ಣ ಮುಖೋ ರಾಮ ನಿಶಿತೂಷ್ಣೀಂ ಉಪಾವಿಶತ್. ಅವನಿಗೆ ಲಕ್ಷ್ಮಣ ಏನು ರಿಯಾಕ್ಟ್ ಮಾಡಬೇಕು ಅಂತಲೂ ಇಲ್ಲ, ಹೇಳ್ಕೋಬೇಕು ಅಂತ ಇದೆ. ಕೆಲವೊಮ್ಮೆ ಇನ್ನೊಬ್ಬರು ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕೇಳ್ಕೊಂಡಿದ್ರೆ ಸಾಕು. ಒಗ್ಗರಣೆನೂ ಹಾಕಬೇಕಾಗಿಲ್ಲ, ಮಧ್ಯೆ ಮಧ್ಯೆ ತತಕ್ಕಿಂ ತತಸ್ತತಃ ಅಂತೆಲ್ಲ ಹೇಳಬೇಕಾಗಿಲ್ಲ. ಮುಖದಲ್ಲಿ ಪ್ರಸನ್ನ ಮನೋಹರವಾದ ಭಾವದಿಂದ ವೆಲ್ಕಮಿಂಗ್ ಟು ಹಿಯರ್ ಹಿಮ್ ಹಾಗೆ ಕೇಳಿದಾಗ ಅವ್ರಿಗೆಷ್ಟೋ ಸಮಾಧಾನವಾಗುತ್ತದೆ. ಅಶ್ರುಪೂರ್ಣ ಮುಖೋ ರಾಮ ನಿಶಿತೂಷ್ಣೀಂ ಉಪಾವಿಶತ್. ತೆಪ್ಪಗೆ ಸುಮ್ಮನೆ ಕೂತುಬಿಟ್ಟ. ವಿಲಪ್ಯೋಪರತಂ ರಾಮಂ ಗತಾರ್ಚಿಷಮಿವಾನಲಂ. ಆರಿಹೋದ ಬೆಂಕಿಯಂತೆ ಹತ್ತು ಸುಸ್ತಾಗಿರುವ ರಾಮನನ್ನು ನೋಡಿ ಸಮುದ್ರಮೇವ ನಿರ್ವೇಗಂ ಆಶ್ವಾಸಯಿತ ಲಕ್ಷ್ಮಣ.
ತರಂಗವೇ ಇಲ್ಲದೆ ಸ್ತಬ್ಧವಾದ ಸಮುದ್ರ. ತರಂಗವಿಲ್ಲದೆ ಹೋಗ್ಬಿಟ್ರೆ ಸಮುದ್ರ ಒಂದು ಕೆರೆ ಥರ ಆಗಿಬಿಡುತ್ತೆ. ಲಕ್ಷ್ಮಣ ಹೇಳ್ತಾನೆ, ಧ್ರುವ ಮಧ್ಯ ಪುರಿ ರಾಜನ್ ಅಯೋಧ್ಯ ಯುಧಿನಾಂವರ ನಿಷ್ಪ್ರಭಾ ತ್ವೈ ನಿಷ್ಕ್ರಾಂತೆ ಗತಚಂದ್ರೇವ ಶರ್ವರಿ. ಇಲ್ಲಿ ರಾಜನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ, ಮಹಾರಾಜ ಅಂತ. ನೀನು ಯಾವತ್ತೂ ರಾಜನೇಪ್ಪ. ಇವತ್ತು ನೀನಿಲ್ಲದ ಅಯೋಧ್ಯೆ ನಿಜವಾಗಲೂ ಅನ್ಯಾಯವಾಗಿದೆ. ನೀನೇ ಯುದ್ಧದಲ್ಲಿ ಶ್ರೇಷ್ಠನಾದಂಥ ವೀರ, ಅದು ನಮಗೆ ಗೊತ್ತಿದೆ. ಹಾಗಾಗಿ ಅದು ಚಂದ್ರನಿಲ್ಲದ ರಾತ್ರಿಯಂತೆ ಕತ್ತಲೆಯ ಮೊತ್ತ. ನೈತದೌಪೈಕಂ ಹ್ಯಾರ್ಯ ಯದಿದಂ ಪರಿತಪ್ಯಸೆ ವಿಷಾದಯಸಿ ಸೀತಾಂಚ ಮಾಂಚೈವ ಪುರುಷರ್ಷಭ. ನೀನು ಹೀಗೆ ದುಃಖಪಟ್ಟರೆ ನನಗೂ ಸೀತೆಗೂ ಸಂಕಟವೇ ಆಗುತ್ತೆ. ನೈತದ್ ಔಪೈಕಂ, ಇಟ್ ಈಸ್ ಆಫ್ ನೋ ಯೂಸ್. ಯುಟಿಲಿಟೇರಿಯನ್ ವ್ಯಾಲ್ಯೂ ಏನೂ ಇಲ್ಲ ಈ ಕಣ್ಣೀರಲ್ಲಿ, ಅಳಬೇಡ. ಹಾಗಾಗಿ ಆರ್ಯ, ನೀನು ಮಾಡಬೇಡ ದುಃಖವನ್ನು. ನ ಚ ಸೀತಾ ತ್ವಯಾ ಹೀನ ನ ಚಾಹಮಪಿ ರಾಘವ ಮುಹೂರ್ತಮಪಿ ಜೀವಾವೋ ಜಲಾನ್ ಮತ್ಸ್ಯಾವಿ ಓಧೃತು. ನೀರಿಂದ ಆಚೆಗೆ ಬಂದ ಮೀನಿನಂತೆ ನೀನಿಲ್ಲದೆ ನಾನಾಗಲಿ ಸೀತೆಯಾಗಲಿ ಬದುಕೋಲ್ಲ. ಈ ಮಟ್ಟದ ಪ್ರೀತಿ ಅಕ್ಷರಶಃ ಉಂಟಲ್ಲ. ರಾಮನಿಂದ ಪರಿತ್ಯಕ್ತನಾದ ದಿನವೇ ಲಕ್ಷ್ಮಣ ತೀರ್ಕೊಂಡನಲ್ಲ, ಅವನ ಮಾತು ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಸೀತೆಯಾದರೂ ರಾಮನಿಂದ ದೂರವಾಗಿ ಲಂಕೆಯಲ್ಲಿ 1 ವರ್ಷ ಬದುಕದಳು, ವಾಲ್ಮೀಕಿ ಆಶ್ರಮದಲ್ಲಿ 11 ವರ್ಷ ಬದುಕದಳು. ಲಕ್ಷ್ಮಣ 11 ದಿನವೂ ಇಲ್ಲ, 11 ಗಂಟೆಯೂ ಬದುಕಲಿಲ್ಲ ಅಂತಂದಾಗ ಎಷ್ಟು ಗಾಢವಾದ ಪ್ರೀತಿ ಅಂತ ಗೊತ್ತಾಗುತ್ತದೆ. ನಹಿತಾತಂ ನ ಶತ್ರುಘ್ನಂ ನ ಸುಮಿತ್ರಾಂ ಪರಂತಪ ದ್ರಷ್ಟುಮಿಚ್ಛೇಯ ಮಧ್ಯಾಹಂ ಸ್ವರ್ಗಂಚಾಪಿ ತ್ವಯಾವಿನ. ನಮ್ಮ ಅಪ್ಪನ್ನು ಅಮ್ಮನ್ನು ನನ್ನ ಒಡಹುಟ್ಟು ಅವಳಿ ಸೋದರ ಶತ್ರುಘ್ನನ್ನು ಯಾರನ್ನೂ ನಾನು ನೀನಿಲ್ಲದೆ ನೋಡೋಕ್ಕೆ ಇಷ್ಟಪಡೋಲ್ಲ, ನೀನಿಲ್ಲದೆ ನನಗೆ ಸ್ವರ್ಗವೂ ಬೇಡ ಅಂತಂತಾನೆ. ಇಂಥ ತಮ್ಮನ್ನು ಪಡ್ಕೊಂಡಿದ್ದು ರಾಮನ ಭಾಗ್ಯ. ಅಂಥ ಪ್ರೀತಿಯನ್ನು ಪಡೆದದ್ದು ಈ ತಮ್ಮನ ಭಾಗ್ಯ ಅಂತ ಅನ್ನಬೇಕು. ತುಂಬ ದೊಡ್ಡದಾದದ್ದು. ರಾಮಾಯಣದ ಈ ಬಾಂಧವ್ಯ ಬಹಳ ದೊಡ್ಡ ಮೌಲ್ಯ. ಈ ಮೌಲ್ಯವನ್ನು ಉಳಿಸ್ಕೊಳ್ಳೋಕ್ಕಾದರೆ ತುಂಬ ತುಂಬ ದೊಡ್ಡದು. ಇದಕ್ಕಿಂತ ಮಿಗಿಲಾದದ್ದು ಯಾವುದು ಕಾಣೋದಿಲ್ಲ ಅಂತ ಅನ್ಸುತ್ತೆ ಜಗತ್ತಿನಲ್ಲಿ. ಮಾನುಷ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದು ನಮಗೆ ಕಾಣೋದಕ್ಕೆ ಸಾಧ್ಯವಾಗುತ್ತದೆ? ತತಸ್ತತ್ರ ಸುಖಾಸೀನೌ ನಾತಿ ದೂರೇ ನಿರೀಕ್ಷತಾಂ ನ್ಯಗ್ರೋಧೆ ಸುಕೃತಾಂ ಶಯ್ಯಾಂ ಬೇಜಾತೆ ಧರ್ಮವತ್ಸಲು. ಆಮೇಲೆ ಅಲ್ಲೇ ಸ್ವಲ್ಪ ಕೂತ್ಕೊಂಡು ನಿರೀಕ್ಷತಾಂ ಸುಕೃತಾಂ ಶಯ್ಯಾಂ, ಹಾಸಿಗೆ ಸಜ್ಜಾಗಿತ್ತು, ಅಲ್ಲಿ ಸೀತೆ ಕೂಡ ಇದ್ದಳು. ಅದನ್ನು ನೋಡಿ ಸ್ವಲ್ಪ ಹೊತ್ತು ಸುಮ್ಮನೆ ಮೌನವಾಗಿದ್ದಳು. ಸಲಕ್ಷ್ಮಣಸ್ಯೋತ್ತಮ ಪುಷ್ಕಲಂ ವಚೋ ನಿಶಮ್ಯ ಚೈವಂ ವನವಾಸ ಆದರಾತ್ ಸಮಾಸಮಸ್ತ ವಿದಧೇ ಪರಂತಪಃ ಪ್ರಪದ್ಯ ಧರ್ಮಂ ಸುಚಿರಾಯ ರಾಘವ. ಹೀಗೆ ಲಕ್ಷ್ಮಣನ ಜೊತೆ ಮಾತಾಡದ ಮೇಲೆ ಪ್ರಪದ್ಯ ಧರ್ಮಂ ಸುಚಿರಾಯ ರಾಘವ. ಇನ್ನು 14 ವರ್ಷ ಇಲ್ಲೇ ಇರೋದು ಅಂತ ಆ ಮನಸ್ಸಿಗೊಂದು ಗಟ್ಟಿತನ ಮಾಡಿಕೊಂಡು ವಿದಧೇ ಧೈರ್ಯ ಮಾಡಿಕೊಂಡ, ದೃಢ ಮಾಡಿಕೊಂಡ. ತತಸ್ತು ತಸ್ಮಿನ್ ವಿಜನೇ ವನೇ ತದಾ ಮಹಾಬಲೌ ರಾಘವಂಶವರ್ಧನೋ ನತೋ ಭಯಂ ಸಂಭ್ರಮ ಅಭ್ಯುಪೇಯತು ಯಥೈವ ಸಿಂಹೋ ಗಿರಿಸಾನು ಗೋಚರು. ಇಷ್ಟು ರಾಮ ಹತ್ಕೊಂಡ ಮೇಲೆ ಇನ್ನೇನೋ ಭಯಪಡಬೇಕಾಗಿಲ್ಲ ಅಂತಾಗಿ ನೆಮ್ಮದಿಯಾಯಿತು ಅಂತ. ಇದೆಂಥ ಕೆಥಾರ್ಸಿಸ್ ರಾಮನದು, ಅಂತರಂಗದ ವಿರೇಚಕವಾದ ಸಂಗತಿ. ಎಷ್ಟೋ ಬಾರಿ ನಮಗೆ ಮನಸ್ಸಿಗೆ ಹಗುರತನ ಬರುತ್ತದೆ, ಭಾವದಾರ್ಢ್ಯ ಬರುತ್ತದೆ. ಅಂಥ ಮಾತನ್ನು ವಾಲ್ಮೀಕಿಗಳು ಸರ್ಗಾಂತದಲ್ಲಿ ಹೇಳ್ತಾರೆ. ಮುಂದೆ ಅವರು ಭರದ್ವಾಜ ಮಹರ್ಷಿಗಳ ಆಶ್ರಮದ ಕಡೆಗೆ ಹೋಗ್ತಾರೆ. ಆ ಸರ್ಗದಲ್ಲಿ ಆರಂಭವೇ ಆ ಮಹಾವೃಕ್ಷದ ಕೆಳಗೆ ಅವರಿದ್ದರು. ಮತ್ತೆ ಹೊರಡ್ತಾರೆ. ವಿಮಲೇ ಭ್ಯುತಿತೆ ಸೂರ್ಯೇ ತಸ್ಮಾತ್ ದೇಶಾತ್ ಪ್ರತಸ್ಥಿರೆ. ಆಮೇಲೆ ಗಂಗಾ ಯಮುನಾ ಸಂಗಮದ ಪ್ರಯಾಗದ ಹತ್ತಿರಕ್ಕೆ ಬರ್ತಾರೆ. ತೇ ಭೂಮಿ ಭಾಗಾನ್ ವಿವಿಧಾನ್ ದೇಶಾಂಶ್ಚಾಪಿ ಮನೋರಮಾನ್ ಅದೃಷ್ಟಪೂರ್ವಾನ್ ಪಶ್ಯಂತಹ. ಈ ಮುನ್ನ ಎಂದೂ ಕಾಣದೇ ಇರತಕ್ಕಂಥ ಪ್ರಾಂತಗಳನ್ನೆಲ್ಲ ನೋಡಿಕೊಂಡು ಹೊರಡ್ತಾರೆ. ಆಗ ಅಲ್ಲಿ ಭರದ್ವಾಜಾಶ್ರಮ ಹತ್ತಿರದಲ್ಲೇ ಇರಬೇಕು ಅಂತಾನೆ. ಈ ಹೊತ್ತಿನ ಪ್ರಯಾಗ ತೀರ್ಥರಾಜ್ಯದಲ್ಲಿಯೇ ಇದ್ದದ್ದು ಆಶ್ರಮ. ನೂನಂ ಪ್ರಾಪ್ತಾಸ್ಮ ಸಂಭೇದಂ ಗಂಗಾ ಯಮುನಯೋರ್ವಯಂ. ಗಂಗಾ ಯಮುನಾ ಸಂಗಮದ ಭೋರ್ಗರತ ಕೇಳಿಸ್ತಾ ಇದೆ, ಹತ್ತಿರದಲ್ಲೆಲ್ಲೋ ಇರಬೇಕು. ಯಥಾಶಿ ಶ್ರೂಯತೆ ಶಬ್ದೋ ವಾರಿಣೋ ಘರ್ಷಜ. ನೀರಿಗೆ ನೀರು ಘರ್ಷಣೆ ಮಾಡುವ ಶಬ್ದ ಕೇಳಿಸ್ತಾ ಇದೆ ಅಂತ. ಆರ್ಷಕವಿ ಈ ಪರಿಸರದಲ್ಲೇ ಇದ್ದು ಬಾಳಿದ್ರಿಂದ ನೀರಿಗೆ ನೀರು ಡಿಕ್ಕಿ ಹೊಡೆದ ಶಬ್ದವನ್ನು ಕೂಡ ಬಿಡದೆ ದಾಖಲೆ ಮಾಡಿದ್ದಾರೆ. ದಾರೂಣಿ ಪರಿಭಿನ್ನಾನಿ ಮನಜೈರುಪಜೀವಿಭಿ ಭರದ್ವಾಜಾಶ್ರಮೇ ಚೈತೆ ದೃಶ್ಯಂತೆ ವಿವಿಧಾದ್ರುಮಾಹ. ಇಲ್ಲಿಯೇ ಸೌದೆಗಾಗಿ ಕತ್ತರಿಸಿರ್ತಕ್ಕಂಥದ್ದು ಮರದ ಕೊಂಬೆಗಳು ಕೊಡಲಿಯ ಏಟಿಗೆ ಮುರಿಯಲ್ಪಟ್ಟದ್ದು ಕಾಣಿಸ್ತಾ ಇದೆ. ಅದರಿಂದ ಹತ್ತಿರದಲ್ಲಿ ಭರದ್ವಾಜಾಶ್ರಮ ಇನ್ಯಾವುದೋ ಇರಬೇಕು ಅಂತ. ಸಹಜವಾಗಿ ಕಾಡಲ್ಲಿ ಕೊಂಬೆ ಮುರಿದರೆ
ಕತ್ತರಿಸದಂತೆ ಇರೋದಿಲ್ಲ. ಮುರಿತ ಬೇರೆ, ಕತ್ತರಿಸಲ್ಪಡುವಿಕೆ ಬೇರೆ, ಛೇದ ಬೇರೆ, ಭಂಗ ಬೇರೆ. ಅದನ್ನು ನೋಡ್ಕೋತಾನೆ. ಅಲ್ಲಿಂದ ಮುಂದೆ ಹೋಗ್ತಾರೆ. ಗಂಗಾ ಯಮುನಯೋ ಸಂಧೌ ಪ್ರಾಪತುರ್ ನಿಲಯಂ ಮುನೇಹೆ. ಭರದ್ವಾಜ ಆಶ್ರಮಕ್ಕೆ ಬರ್ತಾರೆ. ಅವರು ಅಗ್ನಿಹೋತ್ರ ಮುಗಿಸಿರ್ತಾರೆ. ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಮತ್ತೆ ಎಂದಿನಂತೆ ಎಲ್ಲ ಸಂವಾದ ನಡೆಯುತ್ತದೆ ಸಾಮಾನ್ಯವಾದ ರೀತಿಯಲ್ಲಿ. ಉಪಾನಯಿತ ಧರ್ಮಾತ್ಮ ಗಾಮರ್ಘ್ಯಂ ಉದಕಂ ತತಃ. ಆ ಭರದ್ವಾಜ ಮಹರ್ಷಿ ಮಧುಪರ್ಕಪೂರ್ವಕವಾಗಿ ರಾಮನನ್ನ ಆಧರಿಸ್ತಾರೆ. ಅರ್ಘ್ಯಪಾದ್ಯ ಎಲ್ಲ ಕೊಡ್ತಾರೆ. ಹಾಗೆ ಹೇಳ್ತಾರೆ, ಚಿರಸ್ಯ ಖಲು ಕಾಕುಸ್ತ ಪಶ್ಯಾಮಿತ್ವ ಮಿಹಾಗತಂ ಶ್ರುತಂ ತವ ಮಯಾ ಚೇದಂ ವಿವಾಸನಂ ಅಕಾರಣಂ. ತುಂಬ ಕಾಲ ಆದಮೇಲೆ ಈ ಕಡೆಗೆ ನೀನು ಬಂದಿದ್ದೀಯಾ ಅಂತ. ಎಲ್ಲೋ ನೋಡಿದ್ದಿರಬೇಕು, ವಿಶ್ವಾಮಿತ್ರ ಯಾಗಕ್ಕೋ ಎಲ್ಲಿಗೋ ಬಂದು ಈ ಆಶ್ರಮಕ್ಕೆ ಬಂದಿದ್ದಲ್ಲ. ಹಾಗೆ ಬಂದಿದ್ದರೆ ಆ ಉಲ್ಲೇಖ ಬರ್ತಿತ್ತು. ಆಮೇಲೆ ಅವರು ಹೇಳ್ತಾರೆ, ಅಕಾರಣವಾಗಿ ನಿನಗೆ ವನವಾಸ ಪ್ರಾಪ್ತವಾದದ್ದು, ಅಕಾಲದಲ್ಲಿ ಪ್ರಾಪ್ತವಾದದ್ದು ನಮಗೆ ಗೊತ್ತಾಗಿದೆಯಪ್ಪ. ಅವಕಾಶೋ ಅಭಿಯುಕ್ತೋ ಎಂ ಮಹಾನದ್ಯೋ ಸಮಾಗಮೆ. ಈ ಮಹಾನದಿಗಳೆರಡರ ಸಂಗಮದ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿಯೇ ನೀನು ಪುಣ್ಯಶ್ಚ ರಮಣೀಯಶ್ಚ, ಹಾಗಾಗಿ ವಸತ್ವ್ಯ ಭವಾನ್ ಸುಖಂ, ಇಲ್ಲೇ ಇದ್ದು ಬಿಡಪ್ಪ ಅಂತಂತಾರೆ. ಪಾಪ ರಾಮನಿಗೆ ಎಲ್ಲ ಕಡೆಯಲ್ಲೂ ನಿನ್ನ ಗ್ರೀನ್ ಕಾರ್ಡ್ ಕೊಡ್ತೀವಪ್ಪ, ಸಿಟಿಜನ್ಶಿಪ್ ಕೊಡ್ತೀವಿ, ಇದ್ದು ಬಿಡು ಅಂತ. ಅವನು ಇಲ್ಲ, ತಾನಲ್ಲಿ ಇರೋಲ್ಲ, ಬೇರೆ ಕಡೆಗೆ ಹೋಗ್ತೀನಿ ಅಂತಲೇ ಹೋಗ್ತಾನೆ. ಅಯೋಧ್ಯೆಯ ಜನರೂ ಬಂದು ಮತ್ತೆ ಮತ್ತೆ ತನ್ನನ್ನು ನೋಡೋಕ್ಕೆ ಬಂದು ಭರತನ ಮೇಲೆ ಚಾಡಿ ಹೇಳಬಾರ್ದು ಅಂತನ್ನುವ ದೃಷ್ಟಿ. ಮತ್ತೆ ತನ್ನ ತಂದೆ ತಾಯಿಗಳು ಮತ್ತೆ ಮತ್ತೆ ಬಂದು ಗೋಗರೆಯಬಾರದು ಅಂತ ಪ್ರತಿಜ್ಞೆ. ಅಂದರೆ ಮತ್ತೆ ಭಂಗ ಆಗುವ ರೀತಿಯಲ್ಲಿ ಆಗಬಾರ್ದು ಅಂತ. ಆ ಮಟ್ಟಕ್ಕೆ ಅವನಿಗೆ ನಿರ್ದಾಕ್ಷಿಣ್ಯವಾದ ನಿಶ್ಚಯ ಇದೆ ಇಲ್ಲ. ಆಗ ಅವನು ಹೇಳ್ತಾನೆ, ಭಗವನ್ ಇತ ಆಸನ್ನ ಪೌರಜಾನಪದೋ ಜನಃ ಸುದರ್ಶಮಿಹಮಾಂ ಪ್ರೇಕ್ಷ ಮನ್ಯೇಹಂ ಇಮಮಾಶ್ರಮಂ. ಇಲ್ಲಿ ನೋಡಿದ್ರೆ ಅಯೋಧ್ಯೆಗೆ ತುಂಬ ದೂರವಿಲ್ಲ, ಜನಾಕಿರಣವಾದದ್ದು ಪ್ರದೇಶ. ಹತ್ತಿರದಲ್ಲೇ ಜನಗಳು ಬರ್ತಾರೆ, ಪಕ್ಕದಲ್ಲೇ ಶೃಂಗವೇರಪುರ ಇದೆ, ಗೊತ್ತಾಗುತ್ತದೆ. ಬೇಡ, ನನಗಿದು ಸಮ್ಮತವಲ್ಲ ಅಂತಂತಾನೆ. ದೂರದಲ್ಲಿ ಯಾರೂ ಕಾಣದಂತೆ ಇರಬೇಕು ಅಂತ. ಕಗ್ಗದಲ್ಲಿ DVG ಹೇಳ್ತಾರಲ್ಲ, ಯಾರೂ ಕಾಣದಂತೆ, ಯಾರಿಗೂ ಗೋಚರವಾಗದಂತೆ ತೊಲಗೆಲ್ಲವೋ, ತೊಲಗು, ಮೌನದ ಕಡೆಗೆ, ನಿರ್ಜನತೆಯ ಕಡೆಗೆ ತೊಲಗು ಅಂತಂತಾರೆ. ಅಂದರೆ ಅನ್ಹರ್ಡ್, ಅನ್ಸಂಗ್, ಅನ್ವೆಪ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ, ಯಾರಿಗೂ ಕೂಡ ಗಮನಕ್ಕೆ ಬಾರದಂಥ ರೀತಿಯಲ್ಲಿ ಇರಬೇಕು ಅಂತ. ಕಷ್ಟ ಇದೆ, ಆದರೆ ಇರುವಂತಾದರೆ ಆ ಮನೋಧರ್ಮ ಬಂದರೆ ಅದರಲ್ಲಿ ಸಮಾಧಾನ ಕಂಡುಕೊಂಡ್ರೆ ತುಂಬ ದೊಡ್ಡದು. ಏಕಸ್ತಪೋ ತುಂಬ ದೊಡ್ಡ ಮೌಲ್ಯ. ಅದನ್ನು ಹೇಳುವ ಶಕ್ತಿ ನನಗಿಲ್ಲ, ಅಷ್ಟೇ, ಅಲ್ಲಿಗೆ ಬಿಡ್ತೀನಿ. ಸುದರ್ಶಮಿಹಮಾಂ ಪ್ರೇಕ್ಷ್ಯ ಮನ್ಯೇಹಂ ಇಮಮಾಶ್ರಮಂ ಆಗಮಿಷ್ಯತೆ ವೈದೇಹಿಂ ಮಂಚಾಪಿ ಪ್ರೇಕ್ಷಕೋ ಜನ. ಪ್ರೇಕ್ಷಕೋ ಜನ ಬರ್ತಾರೆ, ನೋಡೋದಿಕ್ಕೆ ಬರ್ತಾರೆ. ರಾಮ ಕಾಡಕ್ಕೆ ಬಂದುಬಿಟ್ಟಿದ್ದಾನಂತೆ, ಬನ್ನಿ ನೋಡೋಣ ಅಂತಂತಾರೆ. ಮತ್ತೆ ಬಂದು ವಿಸಿಟ್ ಮಾಡ್ತೀವಿ ಅಂತಂತಾರೆ. ಇವು ಸೆಲೆಬ್ರಿಟಿಗಳಿಗೆಲ್ಲ ಪಾಪ ಎಷ್ಟು ಕಷ್ಟ, ಸುಮ್ಮನೆ ನಿಮ್ಮನ್ನು ನೋಡಕ್ಕೆ ಬಂದಿದ್ದೀವಿ ಅಂತ ಬರ್ತಾರೆ. ಏನು ಮಾಡೋದಕ್ಕಾಗತ್ತೆ ಅವರು? ಆ ರೀತಿಯಲ್ಲಿ ಪ್ರದರ್ಶನ ವಸ್ತು ತಾನಾಗಬಾರ್ದು. ತಂದೆ ಮಾತಿಗೆ ವನವಾಸವೇ ಮಾಡೋದಕ್ಕೆ ಬಂದನಂತೆ, ನೋಡೋಣ ಅಂತ. ಒಳ್ಳೆಯ ಇದೆ, ಅವೆಲ್ಲ ದೊಡ್ಡವೇ. ಆದರೆ 4 ದಿವಸ ಚೆನ್ನ, ಆಮೇಲೆ ಸುಸ್ತಾಗುತ್ತೆ. ರಾಬರ್ಟ್ ಬ್ರೌನಿಂಗನ್ನು ಯಾರೋ ಕೇಳಿದ್ರಂತೆ. ಅವನಿಗೆ ತುಂಬ ಕಾಲ ಆದಮೇಲೆ ಖ್ಯಾತಿ ಬಂತು. ಅಲ್ಲಿವರೆಗೂ ಅವನು ಒಳ್ಳೆಯ ಕವಿತೆ ಬರಿತಾ ಇದ್ದರೂ ಕೂಡ ಅಂಥ ದೊಡ್ಡ ರೀತಿಯ ಮೆಚ್ಚುಗೆ ಬರಲಿಲ್ಲ. ಅವನ ಹೆಂಡತಿ ಲೇಡಿ ಬ್ರೌನಿಂಗ್, ಅವಳು ಏನೋ ಪಾಪ ಅಗ್ಗದ ಬರಿತಾ ಇದ್ಳು, ಅಷ್ಟೋ ಇಷ್ಟೋ, ಅದಕ್ಕೆ ಖ್ಯಾತಿ ಬಂತು. ಎಷ್ಟೋ ಬಾರಿ ಹಾಗಾಗುತ್ತದೆ. ಜನಕ್ಕೆ ಅರ್ಥವಾಗುವಂಥ, ಹುರುಳಿಲ್ಲದೆ ಇರತಕ್ಕಂಥದ್ದು ಬರೆದರೆ ತುಂಬ ಸಂತೋಷವಾಗುತ್ತೆ ಜನಕ್ಕೆ. ಅರ್ಥವಾಗದೇ ಇರುವುದು, ಸ್ವಲ್ಪ ಪರಿಶ್ರಮದಾಯಕವಾದದ್ದು, ಎಷ್ಟು ಸಾರವತ್ತಾದ್ದು ಬರೆದರೂ ಪ್ರಯೋಜನಕ್ಕೆ ಬರೋಲ್ಲ. ಅವಳನ್ನು ಕಂಡು ಜನರು ಆಟೋಗ್ರಾಫ್ ತಗೊಳ್ಳೋದೇನು, ಅವಳನ್ನು ಕೊಂಡಾಡುವುದೇನು, ಅವಳಿಗೆ ಅಭಿನಂದನ ಪತ್ರ ಬರೆಯುವುದೇನು ಎಲ್ಲ ಮಾಡ್ತಾಯಿದ್ರು. ಇವನಿಗೆ ಅಪರ ವಯಸ್ಸಿನಲ್ಲಿ ಖ್ಯಾತಿ ಬಂತು, ಪೊಯೆಟ್ ಲಾರಿಯಟ್ ಕೂಡ ಆದ. ಆಗ ಅವನನ್ನು ಯಾರೋ ಕೇಳಿದ್ರಂತೆ, ತುಂಬ ಜನ ನಿನ್ನನ್ನು ನೋಡೋಕ್ಕೆ ಬರ್ತಾರಲ್ಲ, ನಿನಗೆ ಕಷ್ಟವಾ, ತೊಂದರೆ ಆಗೋದಿಲ್ವಾ ಅಂತ. ಅಯ್ಯೋ, ಇದಕ್ಕಾಗಿ ಎಷ್ಟು ವರ್ಷದಿಂದ ಆಸೆ ಪಟ್ಟಿದ್ದೆ, ಈಗಲಾದರೂ ಬಂತಲ್ಲ ಅಂತಂದ್ರಂತೆ. ಆ ಥರ ಇರುವ್ರ ಕೇಸ್ ಬೇರೆ. ಆ ಜನಪ್ರಿಯತೆಯನ್ನು ಆಸ್ವಾದ ಮಾಡೋದಕ್ಕೆ ಆಗುತ್ತದೆ. ಒಬ್ಬರು ಪ್ರಖ್ಯಾತ ಭಾಷಣಕಾರರು, ಅವರಿಗೆ ಕೊರಳಿಗೆ ಹಾರ ಹಾಕಿದ್ರೆ ಅವರು ತುಂಬ ಹೊತ್ತು ಇರಿಸ್ಕೊಳ್ತಾ ಇದ್ರು. ಹಾರ ತೆಗಿಬಾರ್ದು ಅಂತೇನೂ ಇಲ್ಲ, ಪ್ರೀತಿಯಿಂದ ಹಾಕಿರುವಾಗ ಹಾರನ ಹಾವು ಚೇಳು ಥರ ದೂರ ಮಾಡಿದ್ರೆ ಏನ್ರಿ ಅಂತ. ಅವರಿಗೆ ಪಾಪ ಆ ಮಾಲಾ ಪ್ರೀತಿ ಯಾವ ಥರ ಇತ್ತು ಅಂದರೆ ನಿತ್ಯ ಮದುವೆ ಆದಂತೆ ಕಾಣಿಸ್ತಾ ಇದ್ರು. ಹಾಗಿರುತ್ತದೆ. ಲೋಕಾರಾಧನೆ ಎನ್ನುವುದು ಲೋಕಂ ಆರಾಧಿತು ಅಂತಲ್ಲ, ಲೋಕೈವ ಆರಾಧ್ಯತು, ಲೋಕವೇ ನಮ್ಮನ್ನು ಆರಾಧಿಸಲಿ ಅಂತ ಆ ಭಾವ ಎಷ್ಟೋ ಬಾರಿ ಇರುತ್ತದೆ. ಹಾಗಿದ್ದವರಿಗೆ ಇದೆಲ್ಲ ತುಂಬ ಬೇಕು.
ಆದರೆ ರಾಮನಿಗೆ ಅಲ್ಲ. ಅದರಿಂದಾಗಿ ಅನೇನ ಕಾರಣೇನ ಅಹಂ ಇಹ ವಾಸಂ ನ ರೋಚಯೆ, ಹಾಗಾಗಿ ಇಲ್ಲಿ ನಾನು ವಾಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ. ರಾಮನಲ್ಲಿ ಇದೊಂದು ನೋಡಬೇಕು. ಅವನಿಗೆಷ್ಟು ನಯವಂತಿಕೆ, ಮಾತಿನಲ್ಲಿ ಸೌಜನ್ಯ ಉಂಟೋ ಅದೇ ತರಹ ನಯದಲ್ಲಿಯೇ ನಿಶ್ಚಿತವಾಗಿ ದೃಢವಾಗಿ ರೇಷ್ಮೆಯ ಎಳೆಯಂತೆ ಗಟ್ಟಿಯಾಗಿ ಹೇಳಿಬಿಡ್ತಾನೆ, ನನಗಿದು ಬೇಡ, ನನಗಿದು ಆಗೋಲ್ಲ ಅಂತ. ಯಾರೇನು ಅಂಗಲಾಚಿಕೊಂಡು ಹೆಂಗೆ ಬೇಡಿಕೊಂಡ್ರೂ ಕೂಡ ಆ ತೀರ್ಮಾನ ಮತ್ತೆ ಬದಲಾಗುವುದಿಲ್ಲ. ಇದು ತುಂಬ ಕಷ್ಟವಾದಂಥ ದೃಢತೆ. ಕೆಲವರು ಒರಟೊರಟಾಗಿ ಅಬ್ಬರವಾಗಿರ್ತಾರೆ, ಆದರೆ ಅವ್ರನ್ನ ಸ್ವಲ್ಪ ಪುಸಲಾಯಿಸಿಬಿಟ್ರೆ, ಹಾಗೆ ಹಿಂಗೆ ಎಳೆದು ಬಿಟ್ಟರೆ ಪಾಪ ಎಲ್ಲೂ ಜಾರಿಕೊಂಡು ಬಿಡ್ತಾರೆ, ಯಾವ ರೀತಿಯಲ್ಲೂ ಆಗ್ತಾರೆ. ರಾಮ ಹಾಗಲ್ಲ. ಏಕಾಂತೆ ಪಶ್ಯ ಭಗವನ್ ಆಶ್ರಮಸ್ಥಾನ ಉತ್ತಮಂ. ನನಗೆ ಲೋಕಾಂತ ಬೇಡ, ಏಕಾಂತ ಬೇಕು. ಯಾವುದಾದ್ರೂ ಜಾಗ ಇದ್ದರೆ ಹೇಳಿ. ರಮತೆ ಯತ್ರ ವೈದೇಹಿ ಸುಖಾರ್ಹ ಜನಕಾತ್ಮಜ. ಇಲ್ಲಿ ನೋಡಿ ಸೀತೆಯ ಮೇಲೆ ಎಷ್ಟು ಪ್ರೀತಿ. ಸೀತೆಗೆ ಚೆನ್ನಾಗಿರಬೇಕು, ಅದರ ಜಾಗ ಅದೊಂದೇ ರಿಕ್ವಿಸಿಟ್, ಇನ್ಯಾವುದೂ ಅಲ್ಲ ಅಂತ. ಆಗ ಕೇಳಿ ಅವರು ರಾಘವಸ್ಯ ತಥೋ ವಾಕ್ಯಂ ಅರ್ಥಗ್ರಾಹಕಂ ಅಬ್ರವೀತ್. ಅರ್ಥಪೂರ್ಣವಾದ ರಾಮನ ಮಾತನ್ನು ಕೇಳಿ ಅವರು ಹೇಳ್ತಾರೆ, ದಶಕ್ರೋಶ ಇತಸ್ತಾತ ಗಿರಿರ್ ಯಸ್ಮಿನ್ ನಿವತ್ಸ್ಯತಿ ಮಹರ್ಷಿ ಸೇವಿತಃ ಪುಣ್ಯ ಸರ್ವತಃ ಶುಭದರ್ಶನ ಗೋಲಾಂಗೋಲಾನುಚರಿತೋ ವಾನರರ್ಕ ನಿಷೇವಿತಃ ಚಿತ್ರಕೂಟ ಇತಿ ಖ್ಯಾತೋ ಗಂಧಮಾದನ ಸನ್ನಿಭ. ಗಂಧಮಾದನ ಪರ್ವತದಂತೆ ಇರತಕ್ಕಂಥ ದಶಕ್ರೋಶ ದೂರದಲ್ಲಿ, 10 ಕೂಗಳತೆಯ ದೂರದಲ್ಲಿ ಇಲ್ಲಿಂದ ಒಂದು ಸಣ್ಣ ಗುಡ್ಡ ಇದೆ. ಮಾಲ್ಯವತಿ ನದಿ ಹರಿಯುತ್ತದೆ. ಅಲ್ಲಿ ನೀವು ಹೋಗಿರಬಹುದು. ಯಾವತಾ ಚಿತ್ರಕೂಟಸ್ಯ ನರಶೃಂಗಾಣ್ಯವೇಕ್ಷತೆ ಕಲ್ಯಾಣಾನಿ ಸಮಾಧತ್ತೆ ನ ಪಾಪೆ ಕುರುತೆ ಮನಃ. ಚಿತ್ರಕೂಟದ ಶಿಖರಗಳನ್ನು ನೋಡಿದಾಗ ಮನಸ್ಸಿಗೆ ಒಂದು ಸಮಾಧಾನ ಬರುತ್ತದೆ, ಪಾಪ ಚಿಂತನೆ ಬರೋದಿಲ್ಲ ಅಂತ. ಅಂದರೆ ಪ್ರಕೃತಿಯಲ್ಲಿ ಒಂದು ವಿಭೂತಿ. ಉತ್ತರ ಭಾರತ ಹೆಚ್ಚು ಬಯಲು, ಚಿತ್ರಕೂಟ ಸ್ವಲ್ಪ ಬಯಲಿನಲ್ಲಿ ಇರತಕ್ಕಂಥ ಒಂದು ಗುಡ್ಡ. ಆ ಪರಿಸರವನ್ನು ಕಂಡಾಗ ಒಂದು ಸ್ವಲ್ಪ ಸಮಾಧಾನ ಬರುತ್ತದೆ, ಉನ್ನತಿಯನ್ನು ಕಂಡು ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತದೆ ಅಂತ. ದೇವಡೂರ ಮಹಾದರ್ಶನದ ಮಹಾಬ್ರಾಹ್ಮಣದಲ್ಲಿ ಒಂದು ಕಡೆ ವಿಶ್ವಾಮಿತ್ರ ನಾನು ಸರಸ್ವತಿ ನದಿ ತೀರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾನೆ, ಹಿಮಾಲಯದ ಕಡೆಗೆ ಅದು. ಆಗ ಜಮದಗ್ನಿ ಹೇಳ್ತಾನೆ, ಹೌದು, ಎತ್ತರದ ಒಂದು ಗುರಿ ಇಟ್ಕೊಂಡು ಅವರಿಗೆ ಸದಾ ಎತ್ತರವಾದದ್ದು ಕಾಣಿಸ್ತಾ ಇರಬೇಕು, ಉನ್ನತೋನ್ನತವಾದದ್ದು ತೋರ್ತಾ ಇದ್ದರೆ ಆ ಗುರಿ ಚೆನ್ನ ಅಂತ ಅನಿಸುತ್ತದೆ, ಆ ಭಾವವೂ ಹಾಗೆ ಬರುತ್ತದೆ ಅಂತ. ಆ ರೀತಿಯಲ್ಲಿ ದೊಡ್ಡದನ್ನು ಕಾಣಬೇಕು. ಪರಶುರಾಮನಿಗೆ DVGಯವರ ಪರಶುರಾಮ ನಾಟಕದಲ್ಲಿ ಜಮದಗ್ನಿ ಹೇಳ್ತಾನೆ, ಗಿರಿಶೃಂಗಗಳ ನೇರು ಅಂತೆಲ್ಲ ಆ ಪದ್ಯದಲ್ಲಿ ಬೆಟ್ಟ ಗುಡ್ಡಗಳನ್ನು ಹತ್ತಬೇಕು, ಕಾಡನ್ನು ನೋಡಬೇಕು. ಕಡೆಗೆ ಮರೆ ನರನಲ್ಪತೆಯ, ಮನುಷ್ಯನ ಅಲ್ಪತ್ವ ಇದ್ದರೆ ಆ ಭೂಮತಿಯಲ್ಲಿ ಕಳ್ಕೋಬೇಕು, ಅದನ್ನು ಇಗ್ನೋರ್ ಮಾಡಬೇಕು. ಎಷ್ಟೋ ಬಾರಿ ಅಲ್ಲಿಯೇ ಸುಳಿಸುತ್ತಾ ಇದ್ದರೆ ಆಗುವಂಥದ್ದಲ್ಲ. ನಮಗೆ ಬರ್ತಕ್ಕಂಥ ಕಷಾಯಗಳನ್ನು ಸ್ವಲ್ಪವಾದರೂ ಅಮಾನತಿನಲ್ಲಿಡಬೇಕು. ಹಾಗಾಗಿ ಆ ಸ್ಥಳ ಚೆನ್ನಾಗಿದೆ. ಋಷಯಸ್ತತ್ರ ಬಹವಃ ವಿಹೃತ್ಯ ಶರದಾಂಶತಂ ತಪಸಾ ದಿವಮಾರೂಢಾ ಕಪಾಲ ಶಿರಸಾಸಹ. ಅವರು ತಮ್ಮ ಕಪಾಲಗಳು ಕಾಣಿಸುವವರೆಗೂ, ಅಂದರೆ ತಾವು ಅಸ್ಥಿಪಂಜರವಾಗುವವರೆಗೂ ತಪಸ್ಸು ಮಾಡ್ತಾ ಇದ್ರು. ಅಲ್ಲಿಂದ ಊರ್ಧ್ವಲೋಕಗಳನ್ನು ಪಡೆದರು. ಅಂತಹ ಒಂದು ಪ್ರಾಂತ, ಕಾರಣಿಕವಾದ ಸ್ಥಳ, ಅಲ್ಲಿಗೆ ಹೋಗಬಹುದು ಅಂಥೇಳಿ ಉಪಚಾರ ಮಾಡ್ತಾರೆ. ಅಥವಾ ನೀನು ಇಲ್ಲಿಯೇ ಇರಬಹುದು, ಯಹವಾ ವನವಾಸಾಯ ವಸರಾಮ ಮಯಾಸಹ, ನಿನಗೆ ಅದು ಅಥವಾ ಇಲ್ಲಿಯೇ ನಮ್ಮ ಜೊತೆನೇ ಇರುವುದಾದರೂ ಅದು ಚೆನ್ನ ಅಂತ. ಆಗ ರಾಮ ಇಲ್ಲ ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಮಸ್ಕಾರ ಮಾಡಿ ಆ ಹೊತ್ತು ಅಲ್ಲಿ ಉಳ್ಕೊಂಡು ಮತ್ತೆ ಬೆಳಗ್ಗೆ ಹೊರಡ್ತಾನೆ. ಪ್ರಭಾತಾಯಾಂತು ಶರ್ವರ್ಯಾಂ. ನೋಡಿ, ಪ್ರಭಾತಾಯಾಂತು ಶರ್ವರ್ಯಾಂ ಅನ್ನುವ ಆ ವಾಗ್ರೀತಿಯೇ ಚೆನ್ನಾಗಿದೆ. ರಾತ್ರಿಯಲ್ಲಿ ಹಗಲಾಗ್ತಿರುವಲ್ಲಿ ಅಂತ. ಪ್ರಭಾತಾಯಾಂತು ಶರ್ವರ್ಯಾಂ, ಶರ್ವರ್ಯಾಂ ಪ್ರಭಾತಾಯಾಮ್, ರಾತ್ರಿಯಲ್ಲಿ ಹಗಲಲ್ಲಿ, ಅಂದರೆ ರಾತ್ರಿ ಹಗಲಾಗ್ತಾ ಇರುವಲ್ಲಿ. ಇನ್ನು ಪಂಚ ಉಷಕ್ಕಾಲ ಅಂತ ಕನ್ನಡದಲ್ಲಿ ಒಂದು ನುಡಿಗಟ್ಟಿದೆ. ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುಂಚೆನೇ ಅವರು ಹೊರಡ್ತಾರೆ. ಕಾಡಿನಲ್ಲಿ ನಡೆಯುವುದು ಕಷ್ಟ ಆಮೇಲೆ ಅಂತ. ಆಮೇಲೆ ಅವ್ರ ಪಾಪ ಹೇಳ್ತಾರೆ, ಅಪ್ಪ ನಿಮಗೆ ಚೆನ್ನಾಗಿರ್ತಕ್ಕಂಥ ಸ್ಥಳ ನೋಡಿ, ಮಧುಮೂಲ ಫಲೋಪೇತಂ ಚಿತ್ರಕೂಟಂ ವ್ರಜೇತಿಯ. ಮಧು, ಮೂಲ, ಫಲ, ಜೇನು, ಹಣ್ಣು, ಗಡ್ಡೆ, ಗೆಣಸು ಇವೆಲ್ಲ ಇರತಕ್ಕಂಥದ್ದು. ವಾಸಂ ಔಪೈಕಂ ಮನ್ಯೇತವ ರಾಮ ಮಹಾಬಲ. ಹಾಗಾಗಿ ಚೆನ್ನಾಗಿರುತ್ತದೆ ವಾಸ. ಅದು ಮಾತ್ರ ನಾನಾ ನಗ ಗಣೋಪೇತ ಕಿನ್ನರೋರಗ ಸೇವಿತ ಮಯೂರ ನಾದಾಭಿರುತೋ ಗಜರಾಜ ನಿಷೇವಿತ ಗಮ್ಯತಾಂ ಭವತಾ ಶೈಲಶ್ಚಿತ್ರಕೂಟ ಸುವಿಶ್ರುತ. ಚಿತ್ರಕೂಟಕ್ಕೆ ಹೋಗು ಅಂತ. ಚಿತ್ರಕೂಟ ತುಂಬ ಸುಂದರವಾದ ಪರಿಸರದಲ್ಲಿದೆ. ಗಿರಿ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾರೆ. ಚೆನ್ನಾಗಿರ್ತಕ್ಕಂಥ ಸ್ಥಳ, ಅಲ್ಲಿಗೆ ಹೋಗುವಂತ. ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ತುಂಬ ಸುಂದರವಾಗಿ ಆ ಚಿತ್ರಕೂಟದ ಕಾಡಿನ ವರ್ಣನೆಯನ್ನು
ಕವಿಗಳು ಮಾಡ್ತಾರೆ, ಆ ಸಂಭಾಷಣೆಯ ರೂಪದಲ್ಲೇ ಮಾಡ್ತಾರೆ. ಅದು ಜೇನಿನ ದೊಡ್ಡ ದೊಡ್ಡ ಬುಟ್ಟಿಗಳನ್ನೇ ಕಟ್ಟಿಬಿಟ್ಟಿದ್ದಾರೋ ಎಂಬಂತೆ ದೊಡ್ಡ ಮರಗಳ ಕೊಂಬೆಗಳಿಂದ ಜೋಲ್ತಾ ಇರತಕ್ಕಂಥ, ನೇಲ್ತಾ ಇರತಕ್ಕಂಥ ಜೇನುಗೂಡುಗಳಿಂದ ನೋಡು. ಅದು ನಿನಗೆ ಕಣ್ಣಿಗೆ ಕಾಣು, ಚಿತ್ರಿಸಿಕೊ, ಆವಾಗ ನಿನಗೊಂದಿಷ್ಟು ಗೊತ್ತಾಗುತ್ತದೆ. ಪ್ರಪಾತಕ್ಕೆ ದಬದಬನೇ ಬೀಳ್ತಾ ಇರತಕ್ಕಂಥ ಅಬ್ಬಿ, ಜಲಪಾತ, ಆ ದಬದಬೆ ಶಬ್ದ, ಆ ನೀರಿನ ಬೀಳುವಿಕೆ, ಅವನ್ನೆಲ್ಲ ನಿನ್ನ ಮನಸ್ಸಿನಲ್ಲಿ ಕಿವಿಯಲ್ಲಿ ತುಂಬಿಸಿಕೊ. ಅದು ಆದರೆ ನೀನು ಚಿತ್ರಕೂಟಕ್ಕೆ ಹತ್ತಿರ ಬರ್ತೀಯ ಅಂತ ಹೀಗೆ ಕವಿ ನಮಗೆ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಆ ಚಿತ್ರಕೂಟ ಪರ್ವತದ ಮೇಲೆ ಸಂಧ್ಯಾ ಸೂರ್ಯ ಕಾಂತಿಯಲ್ಲಿ ಆ ಮಾಲ್ಯವತಿ ನದಿ ಹರಿತಾ ಇದ್ದರೆ ಚಿನ್ನದ ಸರಿಗೆಯ ಬೈತಲೆ ಬೊಟ್ಟನ್ನ ಮಹಾಪರ್ವತ ದೇವತೆಗೆ ಇಟ್ಟಂತೆ ಕಾಣಿಸ್ತಾ ಇತ್ತು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಆನೆಗಳು, ಮದಿಸಿದ ಆನೆಗಳು ತಮ್ಮ ಭಯಂಕರವಾದಂಥ ದಂತ ಕುಂತಗಳಿಂದ ಗುಡ್ಡಗಳನ್ನು, ಹುತ್ತಗಳನ್ನು ತಿವಿತಾ ಇವೆ. ಸೊಂಡಿಲಿಂದ ದೊಡ್ಡ ಮರದ ಕೊಂಪೆಗಳನ್ನು ಮಾತ್ರವಲ್ಲದೆ ಬಿದಿರು ಮೆಳೆಗಳನ್ನು ಮುರಿತಾ ಇವೆ. ಮುರಿದಾಗ ಲಿರಿಲ್ ಅಂತ ಶಬ್ದ ಬರುತ್ತದೆ. ಆ ಶಬ್ದವನ್ನು ನೀನು ಕಿವಿನಲ್ಲಿ, ಆ ಆನೆಗಳ ಅಬ್ಬರವನ್ನು ಕಣ್ಣಲ್ಲಿ ತುಂಬಿಸಿಕೊಳ್ಳೋಕ್ಕಾದರೆ ನಿನಗೆ ಚಿತ್ರಕೂಟದ ಕಲ್ಪನೆ ಬರುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಆ ಪರ್ವತ ಭೈರವನಿಗೆ, ಪರ್ವತ ಮಹರ್ಷಿಗೆ ಅವರೆಲ್ಲರೂ ಕೂಡ ನಮಸ್ಕಾರ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಅವರು ಒಂದು ರೀತಿ ಧ್ಯಾನ ಸ್ಥಿತಿಗೆ ಹೊರಟೋಗ್ಬಿಟ್ರು ಅಂತ ಕುವೆಂಪು ಅವರು ಆ ಟ್ರಾನ್ಸನ್ನು ವರ್ಣಿಸ್ತಾನೆ. ಬಹಳ ಚೆನ್ನಾದ ಸನ್ನಿವೇಶ, ಇಲ್ಲಿಂದ ಸ್ಫೂರ್ತಿಗೊಂಡು ಬರೆದಿದ್ದಾರೆ. ಆಮೇಲೆ ಮಹರ್ಷಿಗಳ ಆಶ್ರಮದಿಂದ ಅವರು ಗಂಗಾ ನದಿಗೆ ದಾಟಿದ್ದಾರೆ, ಯಮುನಾ ನದಿ ದಾಟೋದಕ್ಕೆ ಹೋಗ್ತಾರೆ. ಯಮುನಾ ನದಿ ಸ್ವಲ್ಪ ದಾಟುವುದಕ್ಕೆ ಸುಲಭ, ಗಂಗಾ ನದಿಯಲ್ಲಿ ಸೆಳವು ಹೆಚ್ಚು. ಗಂಗಾ ಯಮುನಯೋ ಸಂಧಿಂ ಅಸಾಧ್ಯ ಮನುಜರ್ಷಭೌ ಕಾಲಿಂದೀಂ ಅನುಗಚ್ಚೇತಾಂ ನದೀಂ ಪಶ್ಚಾನ್ ಮುಖಾಶ್ರಿತಾಂ ಅಥಾಸಾಧ್ಯತು ಕಾಲಿಂದೀಂ ಶೀಘ್ರ ಸ್ರೋತಸಂ ಆಪಗಾಂ ತಸ್ಯಾಸ್ತೀರ್ಥಂ ಪ್ರಚರಿತಂ ಪುರಾಣಂ ಪ್ರೇಕ್ಷ್ಯ ರಾಘವೋ ತತ್ರ ಯೂಯಂ ಪ್ಲವಂ ಕೃತ್ವಾ ತರತಾಂ ಅಂಶುಮತೀಂ ನದೀಂ ತಥೋನ್ಯಗ್ರೋಧಮಾಸಾದ್ಯ ಮಹಾಂತಂ ಹರಿತಚ್ಛದಂ ಪರೀತಂ ಬಹುಭಿರ್ವೃಕ್ಷೈ ಶ್ಯಾಮಂ ಸಿದ್ಧೋಪಸೇವಿತಂ ತಸ್ಮೈ ಸೀತಾಂಜಲಿಂ ಕೃತ್ವಾ ಪ್ರಯುಂಜೀತಾಶಿಷ ಶಿವಾಹ. ಅಲ್ಲಿ ಭರದ್ವಾಜರು ಹೇಳ್ತಾ ಇದ್ದಾರೆ, ಅವರ ದಾರಿಯನ್ನು ಹೇಳ್ತಾರೆ. ನೀವು ಯಮುನಾ ನದಿಯನ್ನು ದಾಟಿ ಅಲ್ಲಿ ನೀವು ಒಂದು ತೆಪ್ಪ ಮಾಡ್ಕೊಂಡು ನೋಡಬೇಕು. ಅಲ್ಲಿ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಹಳೆಯ ಸ್ನಾನಘಟ್ಟದ ರಚನೆ ಇದೆ. ಅದು ಹಳೆಯದಾದರೂ ಕಾಣಿಸುತ್ತದೆ, ಗುರುತಿಡಿಯಬಹುದು. ಆ ಜಾಗದಲ್ಲಿ ನೀವು ದಾಟೋದು ಅನುಕೂಲ. ನದಿಯಲ್ಲಿ ಸೆಳವು ಕಡಿಮೆ ಇದೆ, ಸುಳಿಗಳು ಇಲ್ಲ, ಆ ರೀತಿಯಾಗಿ ಅವರ ಅನುಭವದಿಂದ ಹೇಳ್ತಾರೆ. ಹಾಗೆ ನೀವು ಹೋಗ್ಬೋದು. ಮತ್ತು ಅದು ಜನರ ಓಡಾಟದಿಂದ ಎಲ್ಲ ಜಾಡು ಸವದಿದೆ, ನಿಮಗೆ ಗೊತ್ತಾಗುತ್ತದೆ ಸುಲಭವಾಗಿ. ಮತ್ತು ಹತ್ತಿರದಲ್ಲಿಯೇ ಅಲ್ಲಿಂದ ದಾಟಿಕೊಂಡು ಹೋದರೆ ಶ್ಯಾಮ ಅಂತಕ್ಕಂಥ ಒಂದು ಮಹಾವಟವೃಕ್ಷ ಇದೆ ಅಂತ. ಇದನ್ನು ಕಾಳಿದಾಸನೂ ಉಲ್ಲೇಖ ಮಾಡ್ತಾನೆ, ಭೌಭೂತಿ ಕೂಡ ಉಲ್ಲೇಖ ಮಾಡ್ತಾನೆ ಉತ್ತರಾಂಶರಥದಲ್ಲಿ. ಅಲ್ಲೆಲ್ಲ ನಡೆದು ಸುಸ್ತಾಗಿರ್ತಕ್ಕಂಥ ಸೀತೆ ಆ ಶ್ಯಾಮ ಅನ್ನೋ ವಟವೃಕ್ಷದ ಕೆಳಗೆ ಬಂದು ಸುಸ್ತು ನನಗೆ ಅಂತ ಮಲಗಿಬಿಡ್ತಾಳೆ. ಭೌಭೂತಿ ಹೇಳ್ತಾನೆ, ಅಲ್ಲಿ ಸೀತೆಗೆ ರಾಮ ಮೈ ಕೈ ಕಾಲು ಒತ್ತದ ಅಂತ. ಏನು ಪ್ರೀತಿ ಇದೆ ಆ ಪುಣ್ಯಾತ್ಮನಿಗೆ ಹೆಂಡತಿ ಬಗ್ಗೆ ಅಂತ ಗೊತ್ತಾಗುತ್ತದೆ. ರಾಮ ಸೀತೆಗೆ ಅನ್ಯಾಯ ಮಾಡ್ದ ಅಂತ ನಮ್ಮ ಭೈರಪ್ಪನವರು ಬರೆದಿದ್ದಾರೆ. ಆದರೆ ಇವುಗಳನ್ನು ಗಮನಿಸಬೇಕು. ನ್ಯಾಯ ಅನ್ಯಾಯ ಅನ್ನೋದು ಆ ಕಡೆಗಿರಲಿ, ಆಯಾ ಹೊತ್ತಿನಲ್ಲಿ ಪ್ರೀತಿ ಸಿಕ್ಕಿದೆಯಲ್ಲ ಅದು ದೊಡ್ಡದಲ್ವಾ ಅನ್ನೋದನ್ನು ಕಾಣಬೇಕು. ಸೀತೆಗೆ ಅನ್ಯಾಯ ಮಾಡಿ ತನಗೂ ಅನ್ಯಾಯ ಮಾಡಿಕೊಂಡಿದ್ದಾನೆ, ಅದು ಬೇರೆ ಸಂಗತಿ. ಆದರೆ ಸೀತೆಯಲ್ಲಿ ಪ್ರೀತಿ ಇಟ್ಟಿದ್ದಾನೆ ಅನ್ನೋದನ್ನು ನಾವೆಂದೂ ಮರೆಯಬಾರದು. ತಸ್ಮೈ ಸೀತಾಂಜಲಿಂ ಕೃತ್ವಾ ಪ್ರಯುಂಜೀತ ಆಶೇಷ ಶಿವ. ಆ ಮರಕ್ಕೆ ಸೀತೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಋಷಿಗಳು ಹೇಳ್ತಾರೆ. ಅಂದರೆ ದೊಡ್ಡ ಮರವನ್ನು, ದೊಡ್ಡ ಬೆಟ್ಟವನ್ನು, ನದಿಯನ್ನು ಕಂಡಾಗ ಭಗವತ್ ಸಾನ್ನಿಧ್ಯ, ವಿಭೂತಿ ಅಂತ ಗೌರವಿಸಬೇಕು ಅನ್ನುವ ಭಾವ ತುಂಬ ಹೃದಯವಾಗಿ ಬಂದಿದೆ. ಸಮಾಸಾಧ್ಯತು ತಂ ವೃಕ್ಷಂ ವಸೇದ್ವಾತಿಕ್ರಮೇ ಅಥವಾ ಆವತ್ತು ನೀವು ಆ ಮರದ ಕೆಳಗೇನೆ ವಾಸ ಮಾಡ್ಬೋದು, ಅಥವಾ ಮುಂದಕ್ಕೂ ಬೇಕಾದ್ರೂ ಹೋಗ್ಬೋದು. ಕ್ರೋಶ ಮಾತ್ರಂ ತಥೋಗತ್ವ ನೀಲಂ ದ್ರಕ್ಷತ ಕಾನನಂ. ದಟ್ಟ ಕಡು ಹಸಿರು ಕಪ್ಪು ಬಣ್ಣದಲ್ಲಿ ಕಾಡು ಕಾಣಿಸುತ್ತೆ. ಅಲ್ಲಿಂದ ನೀವು ಒಂದು ಕ್ರೋಶ, ಒಂದು ಕೂಗಳತೆ ದೂರ ಹೋದರೆ ಸಿಗುತ್ತದೆ. ಸಲ್ಲಕಿ ಬದರಿ ಮಿಶ್ರಂ ರಮ್ಯಂ ವಂಶಶ್ಚ ಯಾಮುನೈಹಿ. ಯಮುನಾ ತೀರದಲ್ಲಿ ಬೆಳೆದಂಥ ಸಲ್ಲಕ್ಕಿ, ಬದರಿ ಮತ್ತು ಬಿದಿರು ಈ ಥರದ್ದೆಲ್ಲ ಗಿಡಗಳಿವೆ. ಅಲ್ಲಿಂದ ನಿಮಗೆ ಚಿತ್ರಕೂಟಸ್ಯ ಪಂಥಾಹ ಸುಬಹುಶೋಮಯ, ಬಹಳಷ್ಟು ದಾರಿಗಳಿಂದ ಹೋಗ್ಬೋದು, ಕಾಣಿಸುತ್ತದೆ. ನಾನು ತುಂಬ ಬಾರಿ ಓಡಾಡಿದ್ದೀನಿ. ಗತಃ ಸುಬಹುಶೋಮಯ, ತುಂಬ ಬಾರಿ ಆ ಜಾಡು ಸವದಿದೆ. ರಮ್ಯೋ ಮಾರ್ಧವಯುಕ್ತಶ್ಚ ದಾವೈಶ್ಚೈವ ವಿವರ್ಜಿತ. ಅಲ್ಲಿ ಕಾಳಗಿಚ್ಚಿನ ಭಯ ನಿಮಗೇನೂ ಇಲ್ಲ ಅಂತೆಲ್ಲ ಹೇಳಿ ಮಾರ್ಗವನ್ನು ತೋರಿಸ್ತಾರೆ. ಅಂದರೆ ನೋಡಿ, ಒಬ್ಬ ಮಹರ್ಷಿಗೆ ಎಷ್ಟು ಈ ವ್ಯಕ್ತಿಗಳ ಬಗ್ಗೆ ಆಸ್ಥೆ ಉಂಟು ಅಂತ. ಮೂಗು ಮುಚ್ಕೊಂಡು ಕಾಡಲ್ಲಿ ತಪಸ್ಸು ಮಾಡ್ತಾರೆ, ನಮ್ಮ ತಪಸ್ಸಿಗೆ ಯಾರು ವಿಘ್ನ ಮಾಡಬಾರ್ದು ಅಂತ ಅನ್ನೋದಲ್ಲದೆ
ಆ ಕಡೆ ಬಂದ ಜನಗಳು ಯಾರಿದ್ದಾರೆ ಅವರ ಹಿತಾಹಿತಗಳನ್ನು ಕಾಣಬೇಕು. ರಾಜ್ಯವನ್ನೇ ತ್ಯಾಗ ಮಾಡಿ ಬಂದಂಥ ಮಹಾನುಭಾವನಿಗೆ ನಾವು ಎಷ್ಟು ಪ್ರೀತಿಯಿಂದ ಆ ಅಭಿಮಾನದಿಂದ ಕಾಣಬೇಕು ಅನ್ನುವ ಭಾವ ಉಂಟು. ಭರದ್ವಾಜರು ವಯಸ್ಸು ಸಾಕಷ್ಟು ಆಗಿದ್ದಿರಬಹುದು, ಅವರಿಗಿಂತಲೂ ಮುಪ್ಪಿನವರು ಅತ್ರಿ ಮಹರ್ಷಿಗಳು ಈ ಕಾಂಡದ ಕೊನೆಗೆ ಬರ್ತಾರೆ. ಅವರಂತೂ ಒಂದಷ್ಟು ದೂರ ಬಂದು ದಂಡಕಾರಣ್ಯದ ಮುಖದವರೆಗೂ ಬಂದು, ಟು ದಿ ಥ್ರೆಶೋಲ್ಡ್ ಆಫ್ ದಂಡಕಾರಣ್ಯ, ಆ ಹೊಸಲವರೆಗೂ ಬಂದು ಇಲ್ಲಿಂದ ಮುಂದೆ ನೀವು ಹೋಗ್ರಪ್ಪ ಅಂತ ಅಲ್ಲಿವರೆಗೂ ಬರ್ತಾರೆ ಅಂತ. ಮುಪ್ಪಿನ ಮುದುಕರು ಅತ್ರಿ ಮಹರ್ಷಿಗಳು ಎಂಥ ದೊಡ್ಡವರು, ನವ ಪ್ರಜಾಪತಿಗಳಲ್ಲಿ ಒಬ್ಬರು, ಆ ಮಹಾಸಾಧ್ವಿಮಣಿ ಅನಸೂಯೆಯ ಸಾರ್ಥಕ ನಾಮಧೇಯದ ಪತಿ. ಆತ ಅಲ್ಲಿಗೆ ಬಂದಿದ್ದು ಅಂದರೆ ಆ ದಂಪತಿಗಳಿಬ್ಬರ ಪ್ರೀತಿ ವಿಶ್ವಾಸಗಳೇ ಅಸಾಮಾನ್ಯವಾದದ್ದು. ಇಡೀ ಅಯೋಧ್ಯಾಕಾಂಡದ ಮಹಾ ಗೋಳಗುಟ್ಟುವುದರ ಆ ಸಂಕಟದಲ್ಲಿ ಕಟ್ಟ ಕಡೆಗೆ ಒಂದು ಶಾಂತಿಯ ಶಿಖರದಂತೆ ಆ ದಂಪತಿಗಳು, ಪುಣ್ಯ ದಂಪತಿಗಳು ಬರ್ತಾರೆ. ನಿಜವಾಗಲೂ ರಾಮ ಸೀತೆಯರಿಗೆ ಅವರಲ್ಲಿ ತಮ್ಮ ಆದರ್ಶ ಕಾಣಿಸಿರುತ್ತೆ ಅಂತ ಅನಿಸುತ್ತೆ. ಅಂಥ ದೊಡ್ಡ ಸನ್ನಿವೇಶ. ದುರ್ದೈವ ಸಂಸ್ಕೃತ ಕವಿಗಳು ಯಾರೂ ಕನ್ನಡದಲ್ಲೂ ಅಷ್ಟೇ ಇವುಗಳನ್ನು ಬಳಸಿಕೊಳ್ಳದೇ ಇಲ್ಲ. ನಾನು ಒಂದು ವಾರದಿಂದ ಯೋಚನೆ ಮಾಡ್ತಾ ಇದ್ದೆ, ಅಯೋಧ್ಯಾಕಾಂಡದ ತುಂಬ ಹೃದಯಂಗಮ ಸಂದರ್ಭಗಳಿವೆ. ಪೂರ್ವ ಕವಿಗಳಿಗೆ ಯಾರಾದರೂ ಇದನ್ನು ಚೆನ್ನಾಗಿ ಚಿತ್ರಿಸಿದ್ದಾರಾ ಅಂತ ಕನ್ನಡದಲ್ಲಿ, ತೆಲುಗಿನಲ್ಲಿ ಎಲ್ಲ ಹಿಂಗೆ ಪರ್ಯಾಲೋಚನೆ ಮಾಡ್ಕೋತಾ ಇದ್ದೆ, ಸಂಸ್ಕೃತ, ಹಿಂದಿ ಅಂತ. ಯಾರೂ ವಾಲ್ಮೀಕಿಯ ಸೂಚನೆಯನ್ನು ಗ್ರಹಿಸಿ ವಿಸ್ತರಿಸಿಯೇ ಇಲ್ಲ. ಅಲ್ಪ ಸ್ವಲ್ಪ ಕಾಳಿದಾಸ ಭವಭೂತಿ ಅಂತ ಮಾಡ್ತಾರೆ, ತೆಲುಗಿನಲ್ಲಿ ಒಂದು ಸ್ವಲ್ಪ ವಿಶ್ವನಾಥ ಸತ್ಯನಾರಾಯಣ ಮಾಡಿದ್ದಾರೆ. ಆದರೆ ಈ ವಿಸ್ತರಣವನ್ನು ಯಾರೂ ಕೈಗೊಂಡಿಲ್ಲ. ಯಾಕೆಂದರೆ ಅವರಿಗಿಲ್ಲಿ ಏನು ರಸ ಕಾಣಲಿಲ್ವೋ ಏನೋ. ಸೀತಾಪಹರಣದಲ್ಲಿರ್ತಕ್ಕಂಥ ರೌದ್ರ ಭಯಾನಕತೆ ಕರುಣ ಇಲ್ಲಿಲ್ಲ, ಅಥವಾ ಸುಂದರಕಾಂಡದಲ್ಲಿ ಬರತಕ್ಕಂಥ ಸನ್ನಿವೇಶಗಳು ಇಲ್ಲ, ಯುದ್ಧಕಾಂಡದಲ್ಲಿ ಬರತಕ್ಕಂಥ ಕೋಲಾಹಲಗಳು ಇಲ್ಲ ಅಂತ ಭಾವಿಸಿಕೊಂಡ್ರು ಏನೋ. ಈ ಕಾಂಡ ತುಂಬ ತುಂಬ ರಮಣೀಯವಾದಂಥದ್ದು, ಮಾನವ ಸ್ವಭಾವಕ್ಕೆ ಕೈಗನ್ನಡಿಯಾದದ್ದು. ಆ ಋಷಿಗಳ ಪ್ರೀತಿ, ವಾತ್ಸಲ್ಯ, ಸಹಜ ಸುಂದರವಾದ ರೀತಿ ಅವನ್ನೆಲ್ಲ ನಾವು ಕಾಣಬಹುದು. ಅವರು ಮಾರ್ಗದರ್ಶನವನ್ನು ಬಾಯಿನಲ್ಲಿ ಹೇಳಿ ಕಳಿಸ್ಕೊಟ್ರೆ ಅವರು ಕೃತಿಯಲ್ಲೇ ಮಾಡಿದ್ರು ಅಂತಂದ್ರಲ್ಲ. ರಾಮ ಅವರಿಗೆ ಮತ್ತೆ ವಂದನೆಯನ್ನು ಮಾಡಿ ಅಭಿವಾದ್ಯ ತಥಾ ಇತಿ ಉಕ್ತ ಉಪಾವೃತ್ತೆ ಮುನೋ ತಸ್ಮಿನ್. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಕೃತಪುಣ್ಯಾಸ್ಮ ಸೌಮಿತ್ರೆ ಮುನಿರ್ ಎನ್ನೋನು ಕಂಪತೆ. ನಾವೆಷ್ಟು ಪುಣ್ಯವಂತರು, ಎಷ್ಟು ಅನುಕಂಪೆಯಿಂದ ನೋಡ್ತಾ ಇದ್ದಾರೆ ಇವರು ಅಂತ. ರಾಮ ಈ ಥರದ್ದು ಯಾವುದು ಮರೆಯೋಲ್ಲ, ಕೃತಜ್ಞ. ಮಾಡಿದ್ದನ್ನು ಮರೆಯಲಾಗದ ಇದ್ದವನು ಕೃತಜ್ಞ ಅಂತಂತಾರಲ್ಲ. ಮೊದಲಿಗೆ ಬಾಲಕಾಂಡದ ಆರಂಭದ ಆದಿಮ ಸರ್ಗದಲ್ಲಿಯೇ ನಾವು ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಕಂಡ್ವಿ. ಹಾಗೆ ಮತ್ತೆ ಸೀತೆಯನ್ನು ಮುಂದಕ್ಕಿಟ್ಟುಕೊಂಡು ಕಾಲಿಂದಿ ನದಿಯನ್ನು, ಅಂದರೆ ಯಮುನಾ ನದಿಯನ್ನು ದಾಟೋದಕ್ಕೆ ಹೋಗ್ತಾರೆ. ಚಿಂತಾಮಾಪೇದಿರೇ ಸದ್ಯೋ ನದೀ ಜಲ ತಿತೀರ್ಷವ ತೌ ಕಾಷ್ಟ ಸಂಘಾಟಂ ಅಥೋ ಚಕ್ರತು ಮಹಾಪ್ಲವಂ. ಇದನ್ನು ಹೇಗೆ ದಾಟೋದು? ದೋಣಿ ಇಲ್ಲ. ಆಗ ಮರದ ಕೊಂಬೆಗಳನ್ನೆಲ್ಲ ಮುರ್ಕೊಂಡು ತೆಪ್ಪ ಮಾಡ್ಕೋತಾರೆ. ಅದನ್ನು ಬಹಳ ವಿಸ್ತೃತವಾಗಿ ಚೆನ್ನಾಗಿ ವಾಲ್ಮೀಕಿಗಳು ಬರೀತಾರೆ. ಶುಷ್ಕೈರ್ ವಂಶೈ ಸಮಾಸ್ತೀರ್ಣಂ ಉಶೀರಶ್ಚ ಸಮಾವೃತಂ ತಥೋ ವೇತಸ ಶಾಖಾಶ್ಚ ಜಂಬೂ ಶಾಖಾಶ್ಚ ವೀರ್ಯವಾನ್. ಆಮೇಲೆ ಒಣಗಿದ ಬಿದಿರನ್ನು ಹಾಕಿ ಮತ್ತೆ ಅಲ್ಲಿ ಲಾವಂಚ, ಲಕ್ಷ್ಮಣನಿಗೆ ಇದರೊಳಗೆಲ್ಲ ಒಳ್ಳೆ ಟೇಸ್ಟು. ಉಶೀರ ಅಂತಂದರೆ ಲಾವಂಚ ಅಂತ. ಆ ಲಾವಂಚದ ಹುಲ್ಲನ್ನೆಲ್ಲ ಅದ್ರ ಮೇಲೆ ಹಾಕ್ತಾರೆ. ಮತ್ತು ಹಗುರವಾಗಿರ್ತಕ್ಕಂಥದ್ದು, ಸುಲಭವಾಗಿ ತೇಲ್ತಕ್ಕಂಥದ್ದು, ಭಾರ ಇಲ್ಲದೆ ಇರುವುದು, ಮುರಿಯೋದಕ್ಕೆ ತುಂಬ ಸುಲಭವಾದದ್ದು ಮರ. ಆ ಮರಗಳ ಜಾತಿಯಲ್ಲಿ ಒಂದು ನೇರಳೆ ಮರ. ಅದನ್ನು ವೇತಸಿ ಶಾಖಾಶ್ಚ, ನೀರಿನ ದಡದಲ್ಲೇ ಇರತಕ್ಕಂಥ ವೇತಸಿ ಹೆಬ್ಬಲಸಿನ ಕೊಂಬೆಗಳನ್ನು ಕೈಯಲ್ಲೇ ಮುರಿಯಬಹುದು. ಅವುಗಳನ್ನು ಸರಸರ ಅಂತ ಮುರ್ಕೊಂಡು ಆ ಬಿದಿರುಗಳ ಮಧ್ಯದಲ್ಲಿ ಸೇರಿಸಿ ನಾರಿನಿಂದ ಬಳ್ಳಿಗಳಿಂದ ಕಟ್ಟಿ ಜಂಬೂ ಶಾಖಾಶ್ಚ, ನೇರಳೆ ಎಂಬ ಕೊಂಬೆಗಳನ್ನು ಕೂಡ ಚಕಾರ ಲಕ್ಷ್ಮಣಶ್ಚಿತ್ವ ಸೀತಾಯ ಸುಖಮಾಸನ. ಸೀತೆಗೆ ಕೂತ್ಕೊಳ್ಳೋಕ್ಕೆ ತೆಪ್ಪ. ರಾಮ ಲಕ್ಷ್ಮಣರು ಈಜಿಕೊಂಡು ಆ ತೆಪ್ಪವನ್ನು ಹಿಡ್ಕೊಂಡು ದಾಟಿಸೋದು ಅಂತ. ಎಷ್ಟು ಪ್ರೀತಿಯನ್ನು ತೋರಿಸಿದ್ದಾನೆ ಲಕ್ಷ್ಮಣ ಅತ್ತಿಗೆ ಬಗ್ಗೆ. ರಾಮನಾದರೂ ಸೀತೆಯನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾನೆ. ತತಶ್ರಿಯಮಿವ ಚಿಂತ್ಯಾಂ ರಾಮೋ ದಾಶರಥಿ ಪ್ರಿಯಾಂ. ಲಕ್ಷ್ಮೀದೇವಿಯಂತೆ ಇದ್ದಂಥ ಸೀತೆಯನ್ನು ಈಶತ್ ಸಂಲಜ್ಜಮಾನಾಂ, ನಾಚಿಕೆ ಪಟ್ಕೊಳ್ತಿದ್ಲಂತೆ. ಅಯ್ಯೋ, ನಾನು ಬಂದು ದಂಡಪಿಂಡ, ಇವರಿಗೆ ಭಾರವಾದನಲ್ಲ ಅಂತ ಸಂಕೋಚ. ತಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇರೆ ನಾಚಿಕೆ. ಆಗ ತಾ ಮಧ್ಯಾರೋಪಯಿತ ಪ್ಲವಂ, ಆ ಸಣ್ಣ ತೆಪ್ಪದ ಮೇಲೆ ಕೂಡಿಸ್ತಾರೆ. ಪಾರ್ಶ್ವೇ ತತ್ರ ಚ ವೈದೇಹ್ಯ ವಸನೆ ಭೂಷಣಾನಿಚ. ಇವಳು ಕೊಟ್ಟಿದ್ರಲ್ಲ ಅಷ್ಟು ದಿವಸಗಳಿಗಾಗುವಷ್ಟು ಒಡವೆ ಸೀರೆ, ಅದನ್ನು ಜೋಪಾನವಾಗಿ ನೀನಿಟ್ಟುಕೋ ತಂದಿದ್ದಾರೆ. ಪ್ಲವೇ ಕಠಿಣ ಕಾಚಂಚ ರಾಮಶ್ಚಕ್ರೇ ಸಹಾಯುಧೈಹಿ. ಆಮೇಲೆ ಎರಡನ್ನೂ ಅವರು ಹಿಡ್ಕೊಂಡು ಎರಡು ತುದಿಯಲ್ಲೂ ಆರೋಪ್ಯ ಪ್ರಥಮಂ ಸೀತಾಂ ಸಂಘಾಟಂ ಪರಿಗೃಹ್ಯ ಚ ತತಃ ಪ್ರತೇರತು ಯುಕ್ತವು ಪ್ರೀತವು ದಶರಥಾತ್ಮಜವು. ತಮ್ಮ ಕೈಯನ್ನು
ತೆಪ್ಪಕ್ಕೆ ಆನಿಸಿಕೊಂಡು ಒಂದು ಕೈ ತೆಪ್ಪಕ್ಕೆ ಇನ್ನೊಂದು ಕೈ ಈಜೋದಕ್ಕೆ ಹಾಗೆ ಮಾಡ್ಕೊಂಡು ಮೆಲ್ಲನೆ ಅಷ್ಟು ಆಳ ಇರಲಿಲ್ಲ ಅನಿಸುತ್ತೆ. ಅಲ್ಲಲ್ಲಿ ನಡ್ಕೊಂಡು ಸ್ವಲ್ಪ ಅಷ್ಟು ಈಜಿಕೊಂಡು ದಾಟ್ತಾರೆ. ಕಾಲಿಂದಿ ಮಧ್ಯಮಾಯಾತ ಸೀತಾತ್ವೇನಾಮ ವಂದತ. ನದಿ ಮಧ್ಯಕ್ಕೆ ಬಂದಾಗ ಸೀತೆ ಆ ನದಿಗೂ ನಮಸ್ಕಾರ ಮಾಡ್ತಾಳೆ. ಸ್ವಸ್ತಿ ದೇವಿ ತರಾಮಿ ತ್ವಾಂ ಪಾರಯೇನ್ಮೇ ಪತಿರ್ವ್ರತಂ. ಅಮ್ಮ ಯಮುನಾದೇವಿ, ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ, ನನ್ನ ಗಂಡ ಈ ವನವಾಸ ವ್ರತ ಸಾರ್ಥಕವಾಗಿ ಯಾವುದೇ ತೊಂದರೆ ಇಲ್ಲದೆ ಮಾಡುವಂತೆ ಆಗಲಿ. ಯಕ್ಷೇ ತ್ವಾ ಗೋಸಹಸ್ರೇಣ ಸುರಾಘಟ ಶತೇನ ಚ. ನಿನಗೆ 1000 ಗೋವುಗಳನ್ನು ನಿನ್ನ ಹೆಸರಲ್ಲಿ ದಾನ ಮಾಡ್ತೀನಿ, ನಿನಗೆ 100 ಮಡಕೆಗಳು ಹೆಂಡವನ್ನು ಅರ್ಪಣೆ ಮಾಡ್ತೀನಿ. ನೆನ್ನೆಯೇ ಹೇಳಿದ್ನಲ್ಲ ಗಂಗೆಗೆ ಪ್ರಾಣಿಗಳನ್ನು ಬಲಿ ಕೊಡೋದು ಅಂತ. ಸ್ವಸ್ತಿ ಪ್ರತ್ಯಾಗತೆ ರಾಮೇ ಪುನರ್ ಪುರಿ ಮಿಕ್ಷ್ಮಾಕು ಪಾಲಿತಾಂ. ನನ್ನ ಗಂಡ ಮತ್ತೆ ತವರು ಮನೆ ಸೇರಿಕೊಂಡ್ರೆ ಸಾಕು ಅಂತ ಹೇಳ್ಕೊತಾಳೆ. ತೀರಮೇವ ಅಭಿಸಂಪ್ರಾಪ್ತ ದಕ್ಷಿಣಂ ವರವರ್ಣಿನಿ. ದಕ್ಷಿಣ ತೀರಕ್ಕೆ ಬರ್ತಾರೆ. ದಕ್ಷಿಣ ದಿಕ್ಕಿಗೆ ತಾನೇ ಅವ್ರು ಬರ್ತಾ ಇದ್ದಿದ್ದು. ತತಃ ಪ್ಲವೇನ ಅಂಶುಮತೀಂ ಶೀಘ್ರಂ ಊರ್ಮಿಮಾಲಿನೀಂ. ಅಲೆಗಳಿಂದ ಮನೋಹರವಾದ ನದಿಯನ್ನು ದಾಟಿದ್ದಾನೆ. ತೀರಜೈರ್ ಬಹುಬಿರ್ವೃಕ್ಷೈ ಸಂತೇರ್ ಯಮುನಾಂ ನದಿಂ ತೇ ತೀರ್ಣಾ ಪ್ಲವಮುತ್ಸೃಜ್ಯ ಪ್ರಸ್ಥಾ ಯಮುನಾ ವನಾತ್. ದಾಟ್ತಾರೆ. ಆಗ ಶ್ಯಾಮಂ ನೆಗ್ರೋಧಂ ಆಸೇದು ಶೀತಲಂ ಹರಿತಚ್ಛದಂ. ತಂಪಾಗಿರ್ತಕ್ಕಂಥ ಆ ನೆಗ್ರೋಧ ವೃಕ್ಷ, ಶ್ಯಾಮ ಅಂತ ಅದರ ಹೆಸರು. ದಟ್ಟವಾದ ಕಡು ಹಸಿರು ಬಣ್ಣದ, ಕಪ್ಪು ಹಸಿರು ಬಣ್ಣದ ಆ ಎಲೆಗಳಿಂದ ಕೂಡಿದ ಮರ ಅದು. ವಸಂತ ಋತುವಿನ ಉತ್ತರಾರ್ಧ. ಅದರಿಂದ ಎಲ್ಲ ಚೆನ್ನಾಗಿ ಹಸಿರು ಎಲೆಗಳಿಂದ ತುಂಬಿದ್ದ ಕಾಲ. ನೆಗ್ರೋಧಂ ತಮುಪಾಗಮ್ಯ ವೈದೇಹಿ ವಾಕ್ಯಮಬ್ರವೀತ. ಆ ಮಹಾವೃಕ್ಷಕ್ಕೆ ಈಗ ಅವಳು ನಮಸ್ಕಾರ ಮಾಡ್ತಾಳೆ. ಹೇಳಿದ್ರಲ್ಲ ಋಷಿಗಳು, ನಮಸ್ತೇಸ್ತು ಮಹಾವೃಕ್ಷ ಪಾರಯೇನ್ಮೇ ಪತಿರ್ವ್ರತಂ ಕೌಸಲ್ಯಾಂಚೈವ ಪಶ್ಯೇಯಂ ಸುಮಿತ್ರಾಂಚ ಯಶಸ್ವಿನಿ. ಅಮ್ಮ ಅಂತ ನದಿಗೆ ಪ್ರಾರ್ಥನೆ ಮಾಡಿದಾಯಿತು. ಈಗ ತಂದೆಯೇ ವೃಕ್ಷರಾಜ, ನನ್ನ ಅತ್ತೆಯನ್ನ ಅಂದರೆ ಕೌಸಲ್ಯನ್ನ ಮತ್ತೆ ಸುಮಿತ್ರೆಯನ್ನು ಇಬ್ಬರನ್ನೂ ನಾನು ಚೆನ್ನಾಗಿ ನೋಡುವಂತೆ ಮಾಡು ಅಂದರೆ ನೋಡಿ, ಅವರಷ್ಟು ಕಾಲ ಬದುಕಿರಬೇಕು ಅಂತಲೂ ಬರ್ತದೆ ಸೂಚನೆ. ನನ್ನ ಗಂಡ ವ್ರತವನ್ನು ದಾಟಿಸಿಕೊಳ್ಳಲಿ ಅಂತ ಇತಿ ಸೀತಾಂಜಲಿಂ ಕೃತ್ವ ಪರ್ಯಗಚ್ಚತ್ ವನಸ್ಪತಿಂ. ಪ್ರದಕ್ಷಿಣೆ ಮಾಡ್ತಾಳೆ. ಈ ಥರ ಒಂದು ಕಾವ್ಯ ಜನಜೀವನದ ನಂಬಿಕೆಗಳನ್ನು, ಆಚಾರವನ್ನು, ಆಶೋತ್ತರಗಳನ್ನು, ಸಾಫಲ್ಯ ವೈಫಲ್ಯಗಳನ್ನು ಎಲ್ಲವನ್ನ ಚಿತ್ರಿಸಿದಾಗಲೇ ಅದು ಮಹಾಕಾವ್ಯ, ನ್ಯಾಷನಲ್ ಎಪಿಕ್ ಅಂತ ಆಗುತ್ತದೆ. ಹೋಮರ್ನ ಕಾವ್ಯಗಳನ್ನು ನೋಡಿದ್ರೆ ಗ್ರೀಕರು ಹೇಗೆ ಬಾಳ್ತಾ ಇದ್ರು ಅಂತ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ. ಆದರೆ ಶೇಕ್ಸ್ಪಿಯರ್ನ ನಾಟಕ ನೋಡಿದ್ರೆ ಇಂಗ್ಲೆಂಡ್ನವರು ಹೇಗೆ ಬಾಳ್ತಾ ಇದ್ರು ಅಂತ ಗೊತ್ತಾಗೋಲ್ಲ. ಇದೇ ಅವನ ಹಿಸ್ಟಾರಿಕಲ್ಸ್ ಅಂತ ಒಂದು 7-8 ನಾಟಕಗಳಿವೆಯಲ್ಲ, ಅಲ್ಲಿ ಕಾಣಿಸುತ್ತೆ. 9 ನಾಟಕ ಅಲ್ಲಿ ಕಾಣಿಸುತ್ತದೆ. ಆದರೂ ಗೊತ್ತಾಗೋಲ್ಲ. ಮಿಲ್ಟನ್ನನ್ನು ನೋಡಿದ್ರೂ ಗೊತ್ತಾಗೋಲ್ಲ ಇಂಗ್ಲೆಂಡ್ ಹೇಗಿತ್ತು ಅಂತ ಗೊತ್ತಾಗೋದಿಲ್ಲ. ಕ್ರೈಸ್ತರು ಹೇಗಿದ್ದಾರೆ ಅಂತ ಗೊತ್ತಾಗುತ್ತಷ್ಟೇ. ಆ ಒಂದು ಜನಾಂಗದ ಸಮುದಾಯದ್ದು ಗೊತ್ತಾಗೋಲ್ಲ. ಅದೇ ನಮ್ಮ ವ್ಯಾಸ, ವಾಲ್ಮೀಕಿ, ಕಾಳಿದಾಸರನ್ನು ನೋಡಿದ್ರೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾಕೆಂದರೆ ಅಲ್ಲಿ ಇವೆಲ್ಲ ನಂಬಿಕೆಗಳು, ವಿಶ್ವಾಸಗಳು ಪ್ರತಿಯೊಂದು ಕೂಡ ಮೈಗೂಡಿಕೊಂಡು ಬರುತ್ತವೆ. ಕಾಳಿದಾಸನ ಒಂದು ಸಣ್ಣ ಕೃತಿ, ಸಣ್ಣದು ಅನ್ನೋದು ಗಾತ್ರ ಮಾತ್ರದಲ್ಲಿ ಹೇಳ್ತಾ ಇದ್ದೀನಿ, ಗುಣದಲ್ಲ. ಮೇಘದೂತ ಒಂದು ನೋಡಿದ್ರೆ ಸಾಕು, ಒಂದು ಇಡೀ ಸಂಸ್ಕೃತಿ ಹೇಗೆ ಹೆಪ್ಪುಗಟ್ಟಿದೆ ಅಂತ ಗೊತ್ತಾಗುತ್ತದೆ. ಇಂಥವು ಬರಬೇಕು. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅಂಥದ್ದು ಹೆಚ್ಚು ನಾವು ಕಾಣ್ತೀವಿ. ಆಧುನಿಕ ಕಾಲದಲ್ಲಿ ಕವಿತೆಯಲ್ಲಿ ಆ ಥರದ್ದಾಗಿಲ್ಲ. ನಮ್ಮ ಭಾವನೆ ಹೇಳ್ಕೋತೀವಿ, ನಿಮ್ಮ ಭಾವನೆ ನಿಮ್ಮ ಜೊತೆಗೇನೆ ಇರಲಿ, ನಮಗೆ ಯಾಕೆ ಅಂತ ಜನ ಓದೋದೇ ಬಿಟ್ಟಿದ್ದಾನೆ. ಸಾರ್ವತ್ರಿಕವಾಗಬೇಕು, ಸಾಧಾರಣೀಕೃತವಾಗಬೇಕು ಅಂತಂದರೆ ಅದು ಇಡೀ ಸಂಸ್ಕೃತಿಯನ್ನು ಒಳಗೊಳ್ಳುವಂತೆ ಆಗಲೇಬೇಕಾಗುತ್ತದೆ. ಆಮೇಲೆ ರಾಮ ಮತ್ತೆ ಹೇಳ್ತಾನೆ, ಸೀತಾಮಾದಾಯ ಗಚ್ಚತ್ವಂ ಅಗ್ರತೋ ಭರತಾನುಜ ಪೃಷ್ಠತೋಹಂ ಗಮಿಷ್ಯಾಮಿ ಸಾಯುಧೋ ದ್ವಿಪದಾಂವರ ಎಂದಂತೆ ಹೇಳ್ತಾನೆ. ಸೀತೆ ಮುಂದಕ್ಕೆ ಹೋಗಲಿ. ಯದ್ಯತ್ ಫಲಂ ಪ್ರಾರ್ಥಯತೆ ಪುಷ್ಪಂ ವಾ ಜನಕಾತ್ಮಜ ತತ್ತತ್ ಪ್ರದದ್ಯಾ ವೈದೇಹ್ಯ ಯತ್ರಾಸ್ಯ ರಮತೆ ಮನಃ. ಸೀತೆ ಯಾವ ಹಣ್ಣು, ಯಾವ ಹೂವು, ಏನನ್ನ ಆ ಕಡೆ ಗಮನ ಬರುತ್ತೆ, ನೋಟ ಬೀಳುತ್ತೆ, ಅದನ್ನು ತಂದುಕೊಡಬೇಕು ನಾವು ಅಂತ. ರಾಮನಿಗೆ ಅದೆಷ್ಟು ಸೀತೆಯ ಮೇಲೆ ಪ್ರೀತಿ ಉಂಟು. ಗಚ್ಚತೋಸ್ತು ತಯೋರ್ ಮಧ್ಯೆ ಬಭೂವ ಜನಕಾತ್ಮಜ ಮಾತಂಗಯೋರ್ ಮಧ್ಯಗತ ಶುಭ ನಾಗವಧೂರಿವ. 2 ಸಲಗಗಳ ಮಧ್ಯೆ ಹೆಣ್ಣಾನೆಯಂತೆ ಸೀತೆ ಹೋಗ್ತಾ ಇದ್ದಳು. ಏಕೈಕಂ ಪಾದಪಂ ಗುಲ್ಮಂ ಲತಾಂ ವಾ ಪುಷ್ಪಶಾಲಿನಿಂ ಅದೃಷ್ಟಪೂರ್ವಾಂ ಪಶ್ಯಂತಿ ರಾಮಂ ಪಪ್ರಚ್ಛ ಸಾಬಲ. ಅಲ್ಲಿ ಮರ ಗಿಡ ನೋಡ್ತಾ ಕೆಲವು ಅಪರಿಚಿತವಾಗಿದ್ದರೆ ಇದರ ಹೆಸರೇನು, ಇದೇನು ಅಂತ ಕೇಳ್ತಿದ್ಳು ಅಂತ. ಕಾಳಿದಾಸನಿಗೆ ನಾಮಧೇಯಾನಿ ಪೃಚ್ಛಂತೋ ಮನ್ಯಾನಾಂ ಮಾರ್ಗಶಾಖಿನಾಂ ಅಂತ ರಘುವಂಶದಲ್ಲಿ ಹೇಳ್ತಾನಲ್ಲ, ಈ ಮರಗಳ ಹೆಸರೇನು ಇದು ಅಂತ ಅಲ್ಲಿಯ ಜಾನಪದರನ್ನ ಕೇಳ್ತಾ ಇದ್ರು. ಅಯ್ಯಂಗವೀನ ಮಾದಾಯ ಗೋಪಾನ್ ಘೋಷವೃದ್ಧಾನ್ ಉಪಸ್ಥಿತಾನ್
ನಾಮಧೇಯಾನಿ ಪೃಚ್ಛಂತವು ವನ್ಯಾನಾಂ ಮಾರ್ಗಶಾಖಿನಾಂ ಅಂತ. ಹೊಸ ತುಪ್ಪವನ್ನು ಹೆತ್ತುಪ್ಪವನ್ನು ತೆಗೆದುಕೊಂಡು ಬಂದಂಥ ಹಳ್ಳಿಯ ಮುದುಕರಿಗೆ, ವಿಶೇಷತಃ ಗೊಲ್ಲರಕೇರಿಯ ಮುದುಕರಿಗೆ ಅವರು ಹೋಗಿ ಕೇಳ್ತಾ ಇದ್ರಂತೆ, ಈ ಮರದ ಹೆಸರೇನು ಇದೇನು ಅಂತ. ರಾಣಿ ಮತ್ತು ರಾಜ ಕೇಳಿಕೊಂಡು ದಿಲೀಪ ಸುದಕ್ಷಿಣೆಯರು ವಸಿಷ್ಠಾಶ್ರಮಕ್ಕೆ ಹೋದರು ಅಂತ. ಅದಕ್ಕೆ ಇದು ಸ್ಫೂರ್ತಿ ಇರಬೇಕು. ಸೀತಾ ವಚನ ಸಂರಬ್ಧ ಆನಯಾಮಾಸ ಲಕ್ಷ್ಮಣ ವಿಚಿತ್ರ ವಾಲುಕಾಂ ನೀಲಾಂ ಹಂಸಸಾರಸನಾದಿತಾಂ ರೇಮೇ ಜನಕರಾಜಸ್ಯ ಸುತಾ ಪ್ರೇಕ್ಷ್ಯ ತದಾ ನದೀಂ. ಆ ಥರ ಕೇಳಿದ್ದನ್ನು ರಾಮ ಕಣ್ಣಲ್ಲಿ ಸನ್ನೆ ಮಾಡಿದ್ರೆ ಸಾಕು, ಲಕ್ಷ್ಮಣ ತಂದು ಕೊಡ್ತಾ ಇದ್ದ. ಆಮೇಲೆ ಪಕ್ಕದಲ್ಲೇ ಹರಿಯುವ ನದಿ, ಆ ದಡದಲ್ಲಿರ್ತಕ್ಕಂಥ ಪಕ್ಷಿಗಳು, ಇವನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಚಿತ್ರಕೂಟವನ್ನು ಸೇರ್ತಾರೆ. ಅಥರಾತ್ರ್ಯಾಂ ವ್ಯತೀತಾಯಾಂ ಅವಸುಪ್ತಮನಂತರಂ ಪ್ರಬೋಧಯಾಮಾಸ ಶನೈ ಲಕ್ಷ್ಮಣಂ ರಘುನಂದನ. ಲಕ್ಷ್ಮಣನ್ನ ರಾಮ ಎಬ್ಬಿಸ್ತಾನಂತೆ. ನೋಡಿ, ರಾಮ ಮೊದಲಿದ್ದಿದ್ದಾನೆ. ಸೌಮಿತ್ರೇ ಶೃಣವನ್ಯಾನಾಂ ವಲ್ಗು ವ್ಯಾಹರತಾಂ ಸ್ವನಂ. ಎಷ್ಟು ಸೊಗಸಾಗಿ ಕಾಡಿನ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದೆ. ಬೆಳಗಿನ ಹೊತ್ತೇ ಹಕ್ಕಿಗಳ ನಿನಾದ ಹೆಚ್ಚಾಗಿರುತ್ತದೆ, ಪ್ರಭಾತ ಕಾಲದಲ್ಲಿ ಅವುಗಳ ಚಟಪಟಿಕೆ. ಆಮೇಲೆ ಸಾಯಂಕಾಲಕ್ಕೇನೆ ಹೊರಡೋಣ ಅಂತ ಹೇಳ್ತಾನೆ. ಎದ್ದು ಹೊರಡ್ತಾರೆ. ಅವರಿಗೆ ಶ್ರಮ ಎಲ್ಲ ಹೋಗಿತ್ತು. ಜಹೌ ನಿದ್ರಾಂಚ ತಂದ್ರೀಂಚ ಪ್ರಸಕ್ತಂ ಪತಿಶ ಶ್ರಮಂ. ಆಮೇಲೆ ಸೀತೆಗೂ ಹೇಳ್ತಾನೆ, ಸೀತಾಂ ಕಮಲಪತ್ರಾಕ್ಷೀಂ ಇದಂ ವಚನ ಬಬ್ರವೀತ್ ಆದೀಪ್ತಾಮಿವ ವೈದೇಹಿ ಸರ್ವತಃ ಪುಷ್ಪಿತಾನ್ನಗಾನ್ ಸ್ವೈಃ ಪುಷ್ಪೈ ಕಿಂಶುಕಾನ್ ಪಶ್ಯ ಮಾಲಿನ ಶಿಶಿರಾತ್ಯಯೇ. ನೋಡು, ಎಷ್ಟು ಚೆನ್ನಾಗಿ ಕಿಂಶುಕ, ಈ ಶಿಶಿರದ ಕೊರೆ ವಸಂತ ಬಂದಿದೆಯಲ್ಲ, ಎಷ್ಟು ಚೆನ್ನಾಗಿ ಮೈಯೆಲ್ಲ ಉರಿತಾ ಇದ್ವಿ ಎಂಬುವಂತೆ ಇದು ಕಿಂಶುಕ ಇದೆ ಅಂತ. ಎಂಥದ್ದು ಫ್ಲೇಮ್ ಆಫ್ ಫಾರೆಸ್ಟ್ ಅಂತ, ಫಾರೆಸ್ಟ್ ಫೈರ್ ಅಂತ ಆ ಗಿಡವನ್ನು ಕರೀತಾರೆ. ಮುತ್ತುಗದ ಮರ ಹೂ ಬಿಟ್ಟಿರೋದನ್ನು ನೀವು ನೋಡಬೇಕು. ನಾನು ಹಲವು ಬಾರಿ ಕಂಡು ತುಂಬ ಸಂತೋಷಪಟ್ಟಿದ್ದೀನಿ. ಎಂಥದ್ದು ಜಾಲಹಳ್ಳಿ ಅಂತಾರಲ್ಲ, ಜಾಲಹಳ್ಳಿ ವೆಸ್ಟ್, ಅಲ್ಲಿಂದ ಹೋಗುವಾಗ ಆ ರಸ್ತೆಯಲ್ಲಿ 3-4 ಕಿಂಶುಕ ವೃಕ್ಷಗಳು ತುಂಬ ಚೆನ್ನಾಗಿ ಹೆಬ್ಬಂಡೆ ಮೇಲೆ ಹಿನ್ನೆಲೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಈಗ ಅದು ಏನಾಗಿದೆಯೋ ಗೊತ್ತಿಲ್ಲ. ಅವು ಆಪಾದ ಮಸ್ತಕವು ಹೂ ಬಿಟ್ಟು ಎಲೆ ಒಂದೂ ಇಲ್ಲದೆ ಹೂ ಬಿಟ್ಟಿರತಕ್ಕಂಥದ್ದು. ಆ ಕಿಂಶುಕ ವೃಕ್ಷ ಹೂ ಬಿಟ್ಟಾಗ, ಮುತ್ತುಗದ ಮರ, ಅದು ಎಲೆ ಎಲ್ಲ ಉದುರೋಗಿರುತ್ತೆ. ಆಮೇಲೆ ಎಲೆ ಚಿಗುರುತ್ತದೆ, ಹೂ ಉದುರದ ಮೇಲೆ ಚಿಗುರುತ್ತದೆ. ಆ ಕಡ್ಡಿಯಾಗಿರುತ್ತೆ ಗಿಡ. ಆ ಕಡ್ಡಿಗಳು ಕಪ್ಪು ಬಣ್ಣ ತಿರುಗಿರುತ್ತವೆ. ಅದು ಹೇಗೆ ಕಾಣಿಸುತ್ತೆ ಅಂತಂದರೆ, ಇದ್ದಲಿನ ತುದಿಯ ಮೇಲೆ ಕೆಂಡವೇ ಉರಿತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತದೆ. ಅಪ್ಪಟ ಬೆಂಕಿಯ ಹಿನ್ನೆಲೆ ಬರುತ್ತದೆ. ತುಂಬ ಸೊಗಸಾದದ್ದು, ಸನ್ಯಾಸ ತೊಟ್ಟಂತೆ ಕಾಣುತ್ತದೆ ಆ ಕಿಂಶುಕ. ಅದನ್ನು ನೋಡ್ತಾ ಹೇಳ್ತಾ ಇದ್ದಾನೆ, ಪಶ್ಯ ಭಲ್ಲಾತಕಾನ್. ಆಮೇಲೆ ಭಲ್ಲಾತಕ ಅಂತಂದರೆ ಅದು ಒಂದು ಗೇರಿನ ರೀತಿಯ ಮರ. ಆ ಮರ, ಆ ಭಲ್ಲಾತಕ ವೃಕ್ಷ ನಮ್ಮ ಪ್ರಾಚೀನ ಭಾರತದ್ದೇ ವೃಕ್ಷ, ಬಿಲ್ವ ವೃಕ್ಷ. ಅದನ್ನೆಲ್ಲ ನೋಡು, ವಾನರೈ ರೂಪಸೇವಿತಾನ್. ಅವುಗಳ ಹಣ್ಣುಗಳು ಕೋತಿಗಳಿಗೆ ಇಷ್ಟ. ಪಶ್ಯ ದ್ರೋಣ ಪ್ರಮಾಣಾನಿ ಲಂಬಮಾನಾನಿ ಲಕ್ಷ್ಮಣ ಮಧೂನಿ ಮಧುಕಾರಿಭಿ ಸಮೃತಾನಿ ನಗೆ ನಗೆ. ಬೆಟ್ಟಗಳ ಕೋಡುಗಲ್ಲಿನ ಕೆಳಗೆ ದೊಡ್ಡ ದೊಡ್ಡ ಗಡಿಗೆಗಳನ್ನು ಕಟ್ಟಿದಂತೆ ದೊಡ್ಡ ದೊಡ್ಡ ಬಕೆಟ್ಗಳನ್ನು, ದ್ರೋಣ ಅಂತಂದರೆ ಬಕೆಟ್ಟಿನ ಥರ ಒಂದು ಗಂಗಾಳ ಕಟ್ಟಿದಂತೆ ಜೇನುಗಳನ್ನು ನೋಡು, ಜೇನುಗೂಡನ್ನು ನೋಡು ಅಂತ ಕುವೆಂಪು ಅವರ ಈ ವರ್ಣನೆ ಇಲ್ಲಿಂದ ಪ್ರೇರಿತವಾದದ್ದು ಅನ್ನೋದು ತಾನಾಗಿಯೇ ಗೊತ್ತಾಗುತ್ತದೆ. ಏಷ ಕ್ರೋಶತಿ ನತ್ಯೂಹ ತಮಶಿಕಿ ಪ್ರತಿಕೂಜತಿ. ಮತ್ತು ಇಲ್ಲಿ ನೋಡು, ನತ್ಯೂಹ ಪಕ್ಷಿ ಅಥವಾ ದಾತ್ಯೂಹ ಅಂತಲೂ ಕರೀತಾರೆ. ಆ ಪಕ್ಷಿ ಒಂದಿದೆ, ಅದು ಹೇಗೆ ಕೂಗ್ತಾ ಇದೆ, ಅದಕ್ಕೆ ಪ್ರತಿಧ್ವನಿ ಕೊಡುವಂತೆ ಕೇಕಿ ಶಿಖಿ ಪ್ರತಿಕೂಜತಿ, ನವಿಲು ಕೇಕಾರವ ಮಾಡ್ತಾ ಇದೆ. ಮತ್ತು ಇಲ್ಲಿ ಒಂದು ಸ್ವಾರಸ್ಯ ಏನಂದರೆ, ದ್ರೋಣ ಪ್ರಮಾಣಾನಿ ಅಂತಂದರೆ ಒಂದೊಂದು ದ್ರೋಣದಷ್ಟು ಜೇನನ್ನು ಕೊಡಬಲ್ಲವು ಅಂತ ಕೂಡ ಆಗುತ್ತದೆ. ಅಷ್ಟು ಅಳತೆಯ ಜೇನುಗೂಡು ಅಂತ. ಮಾತಂಗ ಯೂಥಾನುಸೃತಂ ಪಕ್ಷಿ ಸಂಘಾನುನಾದಿತಂ. ಆನೆಗಳ ಗುಂಪು, ಪಕ್ಷಿಗಳ ಕೋಲಾಹಲ ಎಲ್ಲ ಕಾಣಿಸ್ತಾ ಇದೆ. ಸಮಭೂಮಿ ತಲೆ ರಮ್ಯೆ ದ್ರುಮೈರ್ ಬಹುಬಿರ ಆವೃತೆ ಪುಣ್ಯೇ ರಂಸ್ಯಾಮಹೇ ತಾತ ಚಿತ್ರಕೂಟಸ್ಯ ಕಾನನೆ. ಆ ಬೆಟ್ಟದ ಹಿನ್ನೆಲೆಯಲ್ಲಿ ಎಲ್ಲ ಸಮತಟ್ಟಾದ ಭೂಮಿ ಇದೆ, ಬಹಳ ಚೆನ್ನಾಗಿದೆ ಅಂತ ಹತ್ತಿ ಹೋಗ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾಡನ್ನು ಕಾಣ್ತಾರೆ. ಆ ಕಾಡಿನ ಹತ್ತಿರ ಬಂದಾಗ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇರುತ್ತದೆ. ಮುನಿಯಶ್ಚ ಮಹಾತ್ಮಾನೋ ವಸಂತ್ಯಸ್ಮಿನ್ ಶಿಲೋಚ್ಚಯೇ ಅಂತಂದುಕೊಂಡು ಬರ್ತಾರೆ. ಅಯಂ ವಾಸೋ ಭವೇತ್ ತಾವತ್ ತತ್ರ ಸೌಮ್ಯ ರಮೇಮಹಿ. ಇಲ್ಲಿ ಯಾರೋ ಋಷಿಗಳು ಇರಬೇಕು, ಬಾ ಹೋಗೋಣ ಅಂತಂದರೆ, ಇತಿ ಸೀತಾಚ ರಾಮಶ್ಚ ಲಕ್ಷ್ಮಣಶ್ಚ ಕೃತಾಂಜಲಿ ಅಭಿಗಮ್ಯ ಆಶ್ರಮಂ ಸರ್ವೇ ವಾಲ್ಮೀಕಿಂ ಅಭಿವಾದಯನ್.
ವಾಲ್ಮೀಕಿಗಾಗ ಈ ವ್ಯಕ್ತಿಯ ಬಗ್ಗೆ ತಾನು ಮಹಾಕಾವ್ಯ ಬರೀತೀನೋ ಕಲ್ಪನೆಯೇ ಇಲ್ಲ. ಸೀತೆಗೆ ನಾನು ಈತನ ಬಳಿಯಲ್ಲಿಯೇ ಬಾಣಂತನ ಮಾಡಿಸಿಕೊಳ್ಬೇಕು, ನನ್ನ ಮಕ್ಕಳಿಗೆ ಈತನೇ ಜಾತಕರ್ಮಾದಿಗಳನ್ನು ಮಾಡಿ ವಿದ್ಯಾಭ್ಯಾಸ ಮಾಡಿಸಬೇಕು ಅನ್ನೋ ಕಲ್ಪನೆಯೂ ಇಲ್ಲ. ಇಂತಹ ದಿವ್ಯ ದಂಪತಿಗಳಿಗೆ ವಿಯೋಗ ಬರುತ್ತೆ ಅನ್ನೋ ಕಲ್ಪನೆಯೂ ಮಹರ್ಷಿಗಳಿಗಿಲ್ಲ. ತಾನು ಕವಿ ಆಗ್ತೀನಿ ಅನ್ನೋ ಕಲ್ಪನೆಯೂ ಕೂಡ ಇಲ್ಲ. ಏನೂ ಇಲ್ಲದೆ ಇದ್ದಾಗ ದಿ ಯೆಟ್ ಟು ಬಿಕಮ್ ಪೊಯೆಟ್ ಅಂಡ್ ಯೆಟ್ ಟು ಬಿಕಮ್ ಹೀರೋ, ಯೆಟ್ ಟು ಬಿಕಮ್ ಹೀರೋಯಿನ್ ಅವರುಗಳು ಕಾಣಿಸ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶ, ವಿಸ್ತಾರ ಏನೂ ಇಲ್ಲ. ಆದರೆ ಹಿಯರ್ ಮೀಟ್ಸ್ ದ ಪೊಯೆಟ್ ವಿತ್ ಹಿಸ್ ಹೀರೋ. ತಾನ್ ಮಹರ್ಷಿ ಪ್ರಮುದಿತ ಪೂಜೆಯಾಮಾಸ ಧರ್ಮವಿತ್. ಈ ಥ್ರಿಲ್ಲು ಮುಂದೆ ನಮಗೆ ಕತೆ ಗೊತ್ತಿದ್ದವರಿಗೆ ಗೊತ್ತಾಗುತ್ತದಷ್ಟೇ. ಅಲ್ಲಿ ವಾಲ್ಮೀಕಿಗಳಿಗೆ ಅವನೇ ಇವನ ಅಂತ ಮುಂದೆ ಯಾವತ್ತೂ ಆಗಿದ್ದಿರಬಹುದು, ಗೊತ್ತಿಲ್ಲ. ಆದರೆ ಸ್ವಾರಸ್ಯ ಚೆನ್ನಾಗಿರ್ತಕ್ಕಂಥದ್ದು. ಆ ಸೂಕ್ಷ್ಮವನ್ನು ಬರೆದಿದ್ದಾರೆ ವಾಲ್ಮೀಕಿಗಳು. ಹಿರಿಗೋರಲಲ್ಲ, ಅಬ್ಬರ ಮಾಡೋದಿಲ್ಲ. ಮಂದ್ರಶ್ರುತಿಯಲ್ಲಿಯೇ ಅವರ ಮಾತು ಹೇಳಿದ್ದಾನೆ. ಆಮೇಲೆ ಸತ್ಕಾರ ಮಾಡ್ತಾರೆ. ಆಮೇಲೆ ರಾಮ ಲಕ್ಷ್ಮಣನ ಹೇಳ್ತಾನೆ, ಲಕ್ಷ್ಮಣ ಆನೆಯ ದಾರೂಣಿ ದೃಢಾನಿಚ ವರಾಣಿಚ ಅಕುರುಷ್ವ ಆವಸತಂ ಸೌಮ್ಯ ವಾಸೇ ಮೇಭಿರತಂ ಮನಃ. ಈ ಪರಿಸರ ಚೆನ್ನಾಗಿದೆ, ಈ ಗುಡ್ಡದ ಮೇಲೇನೆ ಮಾಡೋಣ ಮನೆಯನ್ನು, ತಾ ಯಾವುದಾದ್ರು ದಿಮ್ಮಿಗಳನ್ನು ಅಂತಂತಾನೆ. ತಸ್ಯ ತದ್ವಚನಂ ಶ್ರುತ್ವ ಸೌಮಿತ್ರ ವಿವಿಧಾಂಧ್ರುಮಾನ ಅಜಹಾರ ತತಶ್ಚಕ್ರೆ ಪ್ರಣಶಾಲಾ ಮರಿಂದಮ. ಲಕ್ಷ್ಮಣನಿಗೆ ಎಲ್ಲಿ ಯಾವ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗು, ಎಲ್ಲಿ ಆರ್ಕಿಟೆಕ್ಚರ್ ಓದಿದ್ನೋ ಗೊತ್ತಿಲ್ಲ. ಎಲ್ಲ ಕೆಲಸವೂ ಅವನಿಗೆ ಚೆನ್ನಾಗಿ ಗೊತ್ತು, ಮಾಡ್ತಾನೆ. ಅದಕ್ಕೆ ಕೆಲವರು ಆಕ್ಷೇಪ ಮಾಡೋದುಂಟು, ರಾಮನಿಗೇನು ಕೆಲಸ ಬರೋದಿಲ್ಲ, ಲಕ್ಷ್ಮಣನೇ ಎಲ್ಲ ದುಡಿಯೋದು ಅಂತ. ಹಾಗೆಲ್ಲ ದುಡಿಸ್ತಾ ಇರಲಿಲ್ಲ. ಲಕ್ಷ್ಮಣ ಕೆಲಸ ತಾನು ಮಾಡ್ತಿಂತ ಮುನ್ನುಗ್ಗುತ್ತಾ ಇದ್ದಿದ್ದರಿಂದ ರಾಮ ಬಿಡಬೇಕಾಗ್ತಿತ್ತು. ಮತ್ತು ಇನ್ನೂ ಗಮನಿಸಬೇಕು, ಸೀತೆಗೆ ಯಾರಾದರೂ ರಕ್ಷಣೆಗಿರಬೇಕಲ್ಲ. ಇಬ್ಬರು ಮೈಕೈ ಎಲ್ಲ ಕೆಸರು ಮಾಡಿಕೊಂಡು ಯಾವುದೋ ಮರ ಹತ್ತಿ ಕೊಂಬೆ ಕಡೆಯೊಳಗಿದ್ರೆ ಎಲ್ಲಿ ಯಾವುದೋ ಹುಲಿ ಬಂತು, ಸಿಂಹ ಬಂತು ಅಂತಂದರೆ ಗತಿ ಏನು? ಇವುಗಳನ್ನು ಗೊತ್ತಿಲ್ಲದೆ ಆಕ್ಷೇಪಿಸಬಾರದು. ತಾಂ ನಿಷ್ಠಿತಾಂ ಬದ್ಧಕಟಾಂ ದೃಷ್ಟ್ವಾ ರಾಮ ಸುದರ್ಶನ. ಗಟ್ಟುಮುಟ್ಟಾಗಿತ್ತಂತೆ. ಮತ್ತು ಅವನು ಚಾಪೆಗಳನ್ನು ನೇಯ್ದು ಗೋಡೆಗಳಿಗೆ ಚಾಪೆಗಳನ್ನೆಲ್ಲ ಕಟ್ಟಿ ಅಲಂಕಾರ ಮಾಡಿದ್ರಂತೆ. ಬದ್ಧ ಕಟಾಂ ಶುಶ್ರೂಷಮಾಣ ಏಕಾಗ್ರಮಿದಂ ವಚನ ಅಬ್ರವೀತ್. ಆಗ ರಾಮ ಹೇಳ್ತಾನೆ, ಐಣೇಯಂ ಮಾಂಸಮಾಹೃತ್ಯ ಶಾಲಾಂ ಯಕ್ಷಾಮಹೇ ವಯಂ. ಒಳ್ಳೆ ಜಿಂಕೆಯನ್ನು ಕೊಂದು ಅದರ ಮಾಂಸದಲ್ಲಿ ಗೃಹ ಪ್ರವೇಶ ಮಾಡೋಣ ಅಂತ. ಕರ್ತವ್ಯಂ ವಾಸ್ತುಶಮನಂ ಸೌಮಿತ್ರೇ ಚಿರಜೀವಿಭಿ. ತುಂಬ ಕಾಲ ಒಂದು ಮನೇಲಿರಬೇಕು ಅಂದರೆ ವಾಸ್ತುಷ್ಪತಿ ಪೂಜೆ, ವಾಸ್ತು ಬಲಿ ಎಲ್ಲ ಮಾಡಬೇಕು. ಮೃಗಂ ಹತ್ವಾ ಆನೆಯ ಕ್ಷಿಪ್ರಂ ಲಕ್ಷ್ಮಣ ಶುಭೇಕ್ಷಣ. ಕರ್ತವ್ಯ ಶಾಸ್ತ್ರದೃಷ್ಟೋಹಿ ವಿಧಿರ್ ಧರ್ಮಂ ಅನುಸರ. ಧರ್ಮವನ್ನು ಅನುಸರಿಸಬೇಕಪ್ಪ ಅಂತ. ಹೀಗಾಗಿ ಯಾವುದೋ ಒಂದು ಕಾಲದಲ್ಲಿ ಈಗ ವೀಲ್ ಚೇರ್ ಮೇಲಿದ್ದಾರೋ ಚಟ್ಟದ ಮೇಲೆ ಇದ್ದಾರೋ ಕರುಣಾನಿಧಿ ಗೊತ್ತಿಲ್ಲ. ನಿಷ್ಕರುಣಾನಿಧಿ ಆತ, ದುಷ್ಟ ಆತ. ರಾಮ ಏನು ಇಂಜಿನಿಯರಿಂಗ್ ಓದಿದ್ದ, ರಾಮ ಕುಡುಕ ಮಣ್ಣು ಮಸಿ ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಆತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಆದರೆ ರಾಮ ಅವರನ್ನುವಂಥ ರೀತಿಯ, ಅವರಂತೆ ಕುಡುಕ ಅಲ್ಲ, ಅವರಂತೆ ಮಾಂಸ ಭಕ್ಷಕ ಅಲ್ಲ. ಹೀ ಯೂಸ್ ಟು ಎಂಜಾಯ್ ದಿಸ್ ಆಸ್ ಎ ಪ್ರೊಟೆಸ್ಟ್ ಅಗೇನ್ಸ್ಟ್ ಸನಾತನ ಧರ್ಮ. ಸನಾತನ ಧರ್ಮಕ್ಕೂ ಸಸ್ಯಾಹಾರಕ್ಕೂ ಯಾವ ದೊಡ್ಡ ಸಂಬಂಧವೂ ಇಲ್ಲ. ಆದರೆ ನಾವು ಇವುಗಳನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಹಾಗಲ್ಲ ಅಂತ ತಿರುಚಬೇಕಾಗಿಲ್ಲ. ಎಲ್ಲಿವರೆಗೆ ಅಂತಂದರೆ ಎಷ್ಟೋ ಮಠಾಧಿಪತಿಗಳು ವಿದ್ವಾಂಸರು ಅಂತ ಅನಿಸಿಕೊಂಡವರು ಒಂದೊಂದಕ್ಕೂ ತಿರುಚುವ ಪ್ರಯತ್ನ ಮಾಡಿದ್ದಾರೆ. ಅದು ದುಷ್ಟತನ, ಅದು ಪೆದ್ದತನದ ದುಷ್ಟತನ. ಅದು ಬೇಕಿಲ್ಲ. ಇದನ್ನಿಟ್ಟುಕೊಂಡು ರಾಮ ತುಂಬ ಅನ್ಯಾಯಗಾರ ಅಂತಲೂ ಏನೋ ಅಂದುಕೋಬೇಕಾಗಿಲ್ಲ. ಮತ್ತೆ ಮತ್ತೆ ಈ ವಿಷಯಗಳನ್ನು ಚರ್ಚೆ ಮಾಡೋದು ಬೇಕಿಲ್ಲ. ಅಣೇಯಂ ಶಪಯ ತ್ವೈತತ್ ಚಾಲಾ ಏತತ್ ಚಾಲಾಂ ಯಕ್ಷಾಮಹೇ ವಯಂ. ಈ ಜಿಂಕೆಯ ಚರ್ಮವನ್ನು ತೆಗಿ, ಬೇಯಿಸು. ಶ್ರಪಯ ಅಂದರೆ ಫ್ರೈ ಮಾಡು, ರೋಸ್ಟ್ ಮಾಡೋಣ. ತ್ವರ ಸೌಮ್ಯ ಮುಹೂರ್ತೋಯಂ ಧ್ರುವಶ್ಚ ದಿವಸೋಪ್ಯಯಂ. ಇವತ್ತು ಧ್ರುವ ಅನ್ನುವಂಥ ಮುಹೂರ್ತ ಬಂದಿದೆ, ಸರಿಯಾಗಿದೆ ಈ ಕಾಲ, ಈಗ ಬೇಗ ಮಾಡೋಣ, ನೈವೇದ್ಯ ಮಾಡೋಣ ಅಂತಾನೆ. ಸ ಲಕ್ಷ್ಮಣ ಕೃಷ್ಣಮೃಗಂ ಹತ್ವಾ ಮೇಧ್ಯಂ ಪ್ರತಾಪವಾನ್ ಅಥ ಚಿಕ್ಷೇಪ ಸೌಮಿತ್ರಿ ಸಮಿದ್ಧೇ ಜಾತವೇದಸಿ. ಉರಿಸ್ತಾ ಇರತಕ್ಕಂಥ ಬೆಂಕಿಯಲ್ಲಿ ಆ ಮಾಂಸವನ್ನು ಇಟ್ಟು ಬೇಯಿಸಿ, ತಂತು ಪಕ್ವಂ ಸಮಜ್ಞಾಯ ನಿಷ್ಟಪ್ತಂ ಚಿನ್ನ ಶೋಣಿತಂ. ರಕ್ತ ಇಲ್ಲದಂತೆ ಹದವಾಗಿ ಬೆಂದಿರತಕ್ಕಂಥದ್ದನ್ನು ನೋಡಿ. ಅಯಂ ಕೃಷ್ಣ ಸಮಾಪ್ತಾಂಗ ಶ್ರುತ ಕೃಷ್ಣಮೃಗೋ ಯಥಾ ದೇವತಾಂ ದೇವಸಂಕಾಶ ಯಶಸ್ವ ಕುಶಲೋ ಹ್ಯಸಿ. ಅಣ್ಣ, ಎಲ್ಲ ರೀತಿಯಿಂದಲೂ ಪಾಕ ಮಾಡಿದ್ದೀನಿ, ದೇವತೋದ್ದೇಶವಾಗಿ ಸರಿಯಾಗಿದೆ, ನೀನು ಮಂತ್ರ ಬಲ್ಲೆ, ಹಾಗಾಗಿ ಯಶಸ್ವ ಕುಶಲೋಹ್ಯಸಿ, ನಿನಗೆ ಗೊತ್ತಲ್ಲ ಮಂತ್ರ ಎಲ್ಲನೂ, ನೀನೇ ಮಾಡಿಬಿಡು ಅಂತಂತಾನೆ ರಾಮ ಮಾಡ್ತಾನೆ. ರಾಮ ಸ್ನಾತ್ವಾತು ನಿಯುತೋ ನಿಯತಃ ಗುಣವಾನ್ ಜಪ್ಯ ಕೋವಿದ ಸಂಗ್ರಹೇಣ ಅಕರೋತ್ ಸರ್ವಾನ್ ಮಂತ್ರಾನ್ ಸತ್ರ ವಸಾನಿಕಾನ್.
ಅವನು ಏನೇನು ಬೇಕಾಗಿದೆ ಕಾಲೋಚಿತವಾದ ನಿತ್ಯೋಪಯೋಗಿ ಮಂತ್ರಗಳೆಲ್ಲ ಚೆನ್ನಾಗಿ ಬಾಯ್ಪಾಠ ಮಾಡಿದ್ದ. ಅವನಿಗೆ ಷೋಡಶ ಕರ್ಮಗಳು ಚೆನ್ನಾಗಿ ಬರ್ತಾ ಇತ್ತು ಅನ್ಸುತ್ತೆ, ಪೂರ್ವಾಪರ ಕರ್ಮಗಳು. ತಾನೇ ನಿಂತುಕೊಂಡು ಏನು ಕೂರ್ಚವನ್ನು ಕಟ್ಟಿದ್ನೋ ಏನೋ ಬ್ರಹ್ಮಸ್ಥಾನದಲ್ಲಿ ತಾನೇ ಕರ್ತ ಆಚಾರ್ಯ ಎಲ್ಲವೂ ಆಗಿ ಮಾಡಿದ್ದಾನೆ. ಸಪತ್ನೀಕನಾಗಿ ಸಂಗ್ರಹವಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ, ಆರಣ್ಯಕ ವ್ರತಿಗಳು ಮತ್ತು ಈ ವೈಖಾನಸ ವ್ರತಿಗಳಾಗಿ ವಾನಪ್ರಸ್ಥದಲ್ಲಿರುವವರು ಕರ್ಮಕಾಂಡವನ್ನು ಸಂಗ್ರಹವಾಗಿ ಸಾಂಕೇತಿಕವಾಗಿ ಮಾಡಬೇಕು, ವಿಸ್ತರಿಸಬೇಕಿಲ್ಲ ಅಂತ. ಹಾಗೆ ಅವನು ಮಾಡಿದ್ದಾನೆ. ಇಷ್ಟ್ವಾ ದೇವಗಣಾನ್ ಸರ್ವಾನ್ ವಿವೇಶ ಸದನಂ ಶುಚಿ, ಹಾಗೆ ಮಾಡಿ ಮನೆ ಒಳಗೆ ಪ್ರವೇಶ ಮಾಡಿದ್ದಾನೆ. ನೋಡಿ ತುಂಬ ಸಂತೋಷವಾಯಿತು. ಬಭೂವಚ ಮನೋಹ್ಲಾದ ವೈಶ್ವದೇವ ಬಲಿಂ ಕೃತ್ವ ರೌದ್ರಂ ವೈಷ್ಣವಮೇವಚ. ಮತ್ತೆ ನೋಡಿ, ವೈಶ್ವದೇವ ಮಾಡಿ ಶಿವಪೂಜೆ ವಿಷ್ಣು ಪೂಜೆ ಎರಡೂ ಮಾಡ್ದ ಅಂತ. ನಮ್ಮಲ್ಲಿ ಶಿವಕೇಶವ ವೈರ ಅಂತೂ ಅದೆಷ್ಟು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಪುಣ್ಯವಶಾತ್ ಈಚೆಗೆ ಅಷ್ಟಿಲ್ಲ, ಆದರೂ ತುಂಬ. ಮೊನ್ನೆ ಕೂಡ ನನ್ನ ಸ್ನೇಹಿತ ಒಬ್ಬ ವಿದೇಶದಿಂದ ಬಂದಿದ್ದ, ಒಳ್ಳೆಯವನು. ಆದರೆ ಅದರೊಳಗೆ ಒಂದು ಇರುತ್ತಲ್ಲ, ನಾವು ಪರಮೈಕಾಂತಿಗಳಪ್ಪ, ವಿಷ್ಣು ಬಿಟ್ಟು ಬೇರೆ ಯಾರೂ ದೇವರಿಲ್ಲ ಅಂತ. ಸರಿಯಪ್ಪ, ಆಯಿತು, ಯಾರೋ ಒಬ್ಬನಾದ್ರೂ ದೇವರಿದ್ದಾನಲ್ಲ. ಶಿವಭಕ್ತರಿಗೆ ಒಬ್ಬನೂ ದೇವರು ಪೂರ್ತಿ ಇಲ್ಲ, ಅರ್ಧನಾರೀಶ್ವರ. ನಮಗೇನು ಹೇಳೋಣ ಅಂತ ಮಹಾಶಿವಭಕ್ತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ನೀವು ಒಂದು ದೇವರು ಅಂತೀವಿ, ನಾವು ಅರ್ಧ ದೇವರಿಗೆ ಸುಸ್ತಾಗಿದ್ದೀವಿ ಅಂತ. ಆಮೇಲೆ ವಾಸ್ತು ಸಂಶಮನೀಯಾನಿ ಮಂಗಲಾನಿ ಪ್ರವರ್ತಯನ್, ವಾಸ್ತೋಷ್ಪತಿ ಪೂಜೆಯನ್ನು ಮಂಗಲವನ್ನು ಮಾಡಿ ಜಪಂಚ ನ್ಯಾಯತ ಕೃತ್ವ, ಬೇಕಾದ ಜಪವನ್ನು ಮಾಡ್ದ. ರಾಕ್ಷೋಘ್ನ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಬೇಕಲ್ಲ, ಅದನ್ನೆಲ್ಲ ಮಾಡ್ದ. ಮತ್ತು ಎಷ್ಟನ್ನು ಕರ್ಮ ವಿಸ್ತಾರದಲ್ಲಿ ಮಾಡೋಕ್ಕಾಗದೆ ಮಂತ್ರ ಮಾತ್ರದಲ್ಲಿ ಮಾಡಬೇಕು. ಆಗ ಮಂತ್ರವನ್ನು ಏಕವಾರ ಜಪ ಅಂತಲ್ಲದೆ ಬಹುವಾರ ಜಪ ಮಾಡಬೇಕಾಗುತ್ತದೆ. ಅದನ್ನು ಮಾಡ್ತಾನೆ. ಪಾಪ ಸಂಶಮನಂ ರಾಮಶ್ಚಕಾರ ಬಲಿ ಮುತ್ತಮಂ. ಬಲಿ ಅಂತಂದರೆ ಪೂಜೆ ಅಂತ ಅರ್ಥ, ಯಾವುದು ಕತ್ತರಿಸೋದು, ಕಡಿಯೋದು, ಕೊಲ್ಲೋದು ಅಂತಲ್ಲ. ಮತ್ತು ನೈವೇದ್ಯ ನಿವೇದನೆ ಮಾಡ್ತಕ್ಕಂಥದ್ದು ಉಂಟು. ವೇದಿಸ್ಥಲ ವಿಧಾನಾನಿ ಚೈತನ್ಯಾಯತನಾನಿ ಚ ಆಶ್ರಮಸ್ಯಾನುರೂಪಾಣಿ ಸ್ಥಾಪಯಾಮಾಸ ರಾಘವ. 8 ದಿಕ್ಕಿಗೂ ಬಲಿಹರಣ ಮಾಡಬೇಕಾದ ಎಡೆಗಳನ್ನೆಲ್ಲ ಯೋಚನೆ ಮಾಡಿ ಅಲ್ಲಿ ಗಣಪತಿ ಸ್ಥಾನ, ವಿಷ್ಣು ಸ್ಥಾನ ಮೊದಲಾದವನ್ನು, ಅಷ್ಟ ದಿಕ್ಪಾಲಕರಿಗೆ ಮಧ್ಯ ಬ್ರಹ್ಮಸ್ಥಾನವನ್ನು ಎಲ್ಲವನ್ನ ಮಾಡ್ತಾನೆ. ಮೊನ್ಯೈರ್ ಮಾಲ್ಯೈ ಫಲೈರ್ ಮೂಲೈ, ಗಡ್ಡೆ ಗೆಣಸು ಹಣ್ಣು, ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಅದನ್ನೇ ಪಕ್ವೈರ್ ಮಾಂಸೈಹಿ ಯಥಾವಿಧಿ, ಹೂವು ಹಣ್ಣು ಎಲ್ಲ ಇಟ್ಟು ಅದ್ಭಿಶ್ಚ ಜಪೈಶ್ಚ ವೇದೋಕ್ತೈ ದರ್ಭೈಶ್ಚ ಸಸಮಿತ್ ಕುಶೈ, ದರ್ಭೆ ಸಮಿತ್ ಎಲ್ಲ ಬೇಕಾದ್ದು ಸಾಂಕೇತಿಕವಾದ ಕರ್ಮಕಾಂಡಕದನಷ್ಟನ್ನು ಇಟ್ಟುಕೊಂಡು ತದಾ ವಿವಿಶತು ಶಾಲಾಂ ಸುಶುಭಾಂ ಶುಭಲಕ್ಷಣಂ ತಾಂ ವೃಕ್ಷ ಪರ್ಣಾಚ್ಛದನಾಂ ಮನೋಜ್ಞಾಂ ಯಥಾ ಪ್ರದೇಶಂ ಸುಕೃತಾಂ ವಿವಾತಾಂ. ಇದ್ದಿದ್ರೊಳಗೆ ಅವರು ಚೆನ್ನಾದ ಪರ್ಣಶಾಲೆ ಮಾಡಿಕೊಂಡಿದ್ರು. ನನಂದರಾಮೋ ಮೃಗಪಕ್ಷಿ ಜುಷ್ಟಾಂ ಜಹೌಚ ದುಃಖಂ ಪುರವಿಪ್ರವಾಸಾತ್. ಆ ಮಾಲ್ಯವತಿ ತೀರದ ಪರ್ಣಶಾಲೆಯಲ್ಲಿ ತಮ್ಮ ಊರನ್ನು ಬಿಟ್ಟು ಬಂದಿದ್ದೀನೋ ದುಃಖ ಬಿಟ್ಟು ಬಾಳುವಂತೆ ಇತ್ತು ಪರಿಸರ ಅಂತ ಕವಿ ಹೇಳ್ತಾರೆ. ಹಾಗೆ ತದಾ ವಿಜಕೃಹು ಸಸುಖಂ ಜಿತೇಂದ್ರಿಯಾ, ಸುಖವಾಗಿ ಜಿತೇಂದ್ರಿಯರಾಗಿ ಬಾಳದ್ರು ಅಂತ. ನಾಳೆ ಇನ್ನು ಮುಂದಿನ ಭಾಗ ನೋಡೋಣ. ನಮಸ್ಕಾರ.